ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಕಮಲ್ ಬಾಳಿಗ ಚಾರಿಟೇಬಲ್ ಟ್ರಸ್ಟ್, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, ರೋಟರಿ ಕ್ಲಬ್ ಮಣಿಪಾಲ, IMA ಉಡುಪಿ ಯಕ್ಷಗಾನ ಕಲಾರಂಗ ಇದರ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ ಫೆಬ್ರವರಿ 14ರವರೆಗೆ ಪ್ರತಿ ವರ್ಷದಂತೆ ಒಂದು ಹೊಸ ಸಬ್ಜೆಕ್ಟ್, ಒಂದು ಹೊಸ ಕಾನ್ಸೆಪ್ಟ್, COA ವೀಕ್, ಮದ್ಯವ್ಯಸನಿ ಮಕ್ಕಳ ಜಾಗೃತಿ ಸಪ್ತಾಹ ಈ ಬಾರಿಯೂ ಕೂಡ ಆಚರಿಸಲ್ಪಡ್ತಾ ಇದೆ. ಸಮಾಜದಲ್ಲಿ ಮದ್ಯವ್ಯಸನಿಗಳಿಂದ ಆಗುವಂತಹ ದುಷ್ಪರಿಣಾಮಗಳು ಮತ್ತು ಮದ್ಯವ್ಯಸನಿಗಳ ಮಕ್ಕಳ ಮೇಲೆ ಬೀರುವಂಥ ಪ್ರತಿಕೂಲ ಪರಿಣಾಮಗಳು, ಇದರ ಬಗ್ಗೆ ಒಂದಷ್ಟು ಗಹನವಾದಂಥ ಚರ್ಚೆ ಮತ್ತು ಆ ಮದ್ಯವ್ಯಸನಿ ಮಕ್ಕಳಲ್ಲಿ ಹೊಸ ಆತ್ಮಸ್ಥೈರ್ಯವನ್ನು ತುಂಬಿ ಆತ್ಮಬಲವನ್ನು ಹೆಚ್ಚಿಸಿ ಅವರಿಗೂ ಕೂಡ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬೆರೆಯುವಂತೆ ಮಾಡುವಲ್ಲಿ ಈ COA ವೀಕ್ ಬಹಳಷ್ಟು ವರ್ಷದಿಂದ ಹಲವಾರು ಚಟುವಟಿಕೆಗಳಿಂದ, ಹಲವಾರು ಕಾರ್ಯಯೋಜನೆಗಳಿಂದ ಒಂದಷ್ಟು ಪರಿಣಾಮ ಬೀರಿದೆ, ಆಂಶಿಕವಾದಂತಹ ಫಲವನ್ನು ಕೂಡ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಆಚರಿಸಲ್ಪಡುತ್ತಿರುವಂತಹ, ಅಂದರೆ ಈಗಾಗಲೇ ಹೇಳಿದಂತೆ ಫೆಬ್ರವರಿ 8ರಿಂದ 14ರವರೆಗೆ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ವಿವಿಧ ಚಟುವಟಿಕೆಗಳಿಂದ ಒಂದು ವಾರದ ಪ್ರಯುಕ್ತವಾಗಿ ಆಚರಿಸುವಂಥ ಈ COA ವೀಕ್ನ ವಿಶೇಷತೆಗಳೇನು, ಉದ್ದೇಶಗಳೇನು, ಇದರ ಹಿನ್ನೆಲೆಗಳೇನು, ಇದರಿಂದ ಆಗುವಂತಹ ಪರಿಣಾಮಗಳೇನು, ಎಲ್ಲ ವಿಚಾರಗಳ ಬಗ್ಗೆ ಪೂರ್ಣವಾದಂತಹ ಮಾಹಿತಿಯನ್ನು ನೀಡುವ ಸಲುವಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಸೌಮ್ಯಾ ಬಿ ಮತ್ತು ಕುಮಾರಿ ಪ್ರೀತಿ ರೋಸ್ ಅವರು. ಆಪ್ತ ಸಮಾಲೋಚಕರಾಗಿ ಮದ್ಯವ್ಯಸನಿ ಮಕ್ಕಳ ಬಗ್ಗೆ ಅನುಕಂಪವನ್ನು ತೋರಿಸಿ ಆ ಮೂಲಕವಾಗಿ ಮದ್ಯವ್ಯಸನಿ ಮಕ್ಕಳನ್ನು ಕೂಡ ಎಲ್ಲರ ಮಕ್ಕಳಂತೆ ನೋಡುವಲ್ಲಿ ಮತ್ತು ಆ ಮದ್ಯವ್ಯಸನಿಯ ಪ್ರಭಾವಗಳು ಅವರ ಮೇಲೆ ಬೀರದಂತೆ ಮಾಡುವಲ್ಲಿ ಅವರ ಪ್ರಯತ್ನಗಳು ಇಂದಿಗೂ ಕೂಡ ಇವೆ. ಮುಂದೆಯೂ ಕೂಡ ಅದರ ಬಗ್ಗೆ ಅವರು ಕಾರ್ಯಪ್ರವೃತ್ತರಾಗುತ್ತಾರೆ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ COA ವೀಕ್ ಮತ್ತು ಮದ್ಯವ್ಯಸನ ಮತ್ತು ವ್ಯಸನ ಮತ್ತು ಇದರ ಪರಿಣಾಮ, ದುಷ್ಪರಿಣಾಮ, ಇದರ ಬಗ್ಗೆ ಸಮಗ್ರವಾಗಿ ನಮ್ಮ ವೀಕ್ಷಕರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿರುವಂಥ ಶ್ರೀಮತಿ ಸೌಮ್ಯಾ ಬಿ ಹಾಗೇನೆ ಕುಮಾರಿ ಪ್ರೀತಿ ರೋಸ್ ಇವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೇಡಮ್, ತಮಗೆ ಆತ್ಮೀಯ ಸ್ವಾಗತ. ತಮಗೂ ಕೂಡ ಆತ್ಮೀಯ ಸ್ವಾಗತ. ಮೊದಲಾಗಿ ಸೌಮ್ಯಾ ಅವರೇ, ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹದ ಬಗ್ಗೆ ಹೇಳಿ. ಏನು ಇದರ ಉದ್ದೇಶ, ಏನು ಇದರ ಹಿನ್ನೆಲೆ, ಏನು ಇದರ ಮಹತ್ವ? ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಕಾರ್ಯಕ್ರಮ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಅಭಿಯಾನ. ಇದು ಅಂತಾರಾಷ್ಟ್ರೀಯ ಅಂತ ಹೇಳಿದರೆ ಇದು ಇಡೀ ಜಗತ್ತಲ್ಲಿ ಒಂದು ಅಭಿಯಾನ ನಡೆಯುತ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಫೆಬ್ರವರಿ 8ರಿಂದ ಫೆಬ್ರವರಿ 14ರ ತನಕ ಈ ಒಂದು ವಾರಗಳ ಕಾಲ ನಿರಂತರವಾಗಿ ಈ ಒಂದು ಅಭಿಯಾನ ನಡೆಯುತ್ತೆ. ಈ ಅಭಿಯಾನದ ಮುಖ್ಯ ಉದ್ದೇಶಗಳು ಏನು ಅಂತ ಹೇಳಿದರೆ, ಮದ್ಯ ಅಥವಾ ಮಾದಕ ವಸ್ತುಗಳ ಸೇವನೆಯಿಂದ ಪ್ರಭಾವವನ್ನು ಹೊಂದಿರುವಂಥ ಮಕ್ಕಳನ್ನು ಗುರುತಿಸಿ ಅವರ ಮೇಲೆ ಒಂದು ಬೆಳಕು ಚೆಲ್ಲುವಂಥ ಕಾರ್ಯಕ್ರಮವನ್ನು ಈ ಒಂದು ಅಭಿಯಾನ ನಡೆಸುತ್ತೆ. ಸೊ ಅಲ್ಲದೆ ಈ ಅಭಿಯಾನದಲ್ಲಿ ಈ ಅಭಿಯಾನ 1990ರಲ್ಲಿ ಯುರೋಪ್ ಮತ್ತು ಅಮೇರಿಕಗಳಲ್ಲಿ ಇದೊಂದು ಪ್ರವರ್ಧಮಾನಕ್ಕೆ ಬಂತು. ತದನಂತರ ಆ ದೇಶಗಳಲ್ಲಿ ಅದು ನಿಧಾನಕ್ಕೆ ಹರಡುತ್ತಾ ಹೋಯಿತು. ಆದರೆ ಭಾರತದಲ್ಲಿ ಕೂಡ ಇದು ಹರಡ್ತಾ ಇದೆ, ಬಟ್ ಅಷ್ಟು ಜನಪ್ರಿಯವಾಗಿ ಇಲ್ಲ ಇನ್ನೂ ಕೂಡ. ಹೌದು, ಈ ಕಾರ್ಯಕ್ರಮ, ಈ ಅಭಿಯಾನ ಸಪ್ತಾಹ ಕಾರ್ಯಕ್ರಮ ಅಷ್ಟು ಜನಪ್ರಿಯವಾಗಿಲ್ಲ, ಇನ್ನೂ ಕೂಡ ಜನಪ್ರಿಯವಾಗಬೇಕಾಗಿದೆ. ಸೊ ಒಂದು ಅಂಕಿಅಂಶಗಳ ಪ್ರಕಾರ ನಾವು ನೋಡೋದಾದ್ರೆ, ಈ ಅಮೇರಿಕದಲ್ಲಿ 5 ಮಕ್ಕಳಲ್ಲಿ 1 ಮಗು ಮದ್ಯವ್ಯಸನ ಮತ್ತು ಮಾದಕ ದ್ರವ್ಯ ವಸ್ತುಗಳ ಸೇವನೆಯಿಂದ ಬಳಲುವ ಪೋಷಕರ ಜೊತೆ ಜೀವನ ನಡೆಸ್ತಾ ಇದ್ದಾರೆ. ಇನ್ನೂ ಒಂದು ಅಂಕಿಅಂಶಗಳು ನೋಡೋದಾದ್ರೆ, ಇಡೀ ಜಗತ್ತಲ್ಲಿ ಸುಮಾರು 10ರಿಂದ ಶೇಕಡ 15 ಮಕ್ಕಳು ಮದ್ಯವ್ಯಸನ ಅಥವಾ ಮಾದಕ ದ್ರವ್ಯ ವಸ್ತುಗಳ ಸೇವನೆ ಮಾಡೋ ಪೋಷಕರ ಜೊತೆ ಜೀವನ ನಡೆಸುತ್ತಿದ್ದಾರೆ. ಇದರಿಂದ ಅವರಿಗೆ ಅವರ ಜೀವನ ತುಂಬ ಹಾಳಾಗ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಅದೇ ರೀತಿ ಇನ್ನೊಂದು ಅಂಕಿಅಂಶಗಳ ಪ್ರಕಾರ ಏನು ಹೇಳುತ್ತೆ ಅಂದರೆ, ಸಾಮಾನ್ಯ ಮಕ್ಕಳಿಗೆ ಕಂಪೇರ್ ಮಾಡಿದರೆ ಈ ಮದ್ಯವ್ಯಸನ ಮತ್ತು ಮಾದಕ ದ್ರವ್ಯ ವಸ್ತುಗಳ ಸೇವನೆಯನ್ನು ಮಾಡುತ್ತಾ ಇರುವವರ ಜೊತೆ ಪೋಷಕರ ಜೊತೆ ಜೀವನ ಮಾಡುತ್ತಿರುವ ಮಕ್ಕಳು 4 ಪಟ್ಟು ಜಾಸ್ತಿ ಮದ್ಯವ್ಯಸನಕ್ಕೆ ಅಥವಾ ಮಾದಕ ದ್ರವ್ಯ ಸೇವನೆಗೆ ಒಳಗಾಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಕೆಲವೊಂದು ಅಧ್ಯಯನಗಳು ತೋರಿಸಿಕೊಡುತ್ತೆ. ಸೊ ಆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಈ ಕಾರ್ಯಕ್ರಮದಿಂದಾಗಿ
ಈ ಮಕ್ಕಳಿಗೆ ಅಂದರೆ ಮದ್ಯವ್ಯಸನ ಮಾದಕ ದ್ರವ್ಯ ಸೇವನೆ ಮಾಡ್ತಾ ಇರುವಂಥ ಪೋಷಕರ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಂದು ಬೆಂಬಲ ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಅದರ ಜೊತೆಗೆ ಇವರಿಗೆ ನೀವು ಒಂಟಿಯಲ್ಲ, ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವುದನ್ನು ತೋರಿಸಿಕೊಳ್ಳುವಂಥ ಇದು ಕೂಡ ಮಾಡ್ತೇವೆ, ಒಂದು ಉದ್ದೇಶ ಕೂಡ ಇದೆ. ಜೊತೆಗೆ ಈ ಒಂದು ಮದ್ಯವ್ಯಸನ ಅಥವಾ ಮಾದಕ ದ್ರವ್ಯ ಸೇವನೆ ಮಾಡುವಂಥದ್ದು ತಂದೆ ತಾಯಿಗಳು ಅದು ನಿಮ್ಮ ತಪ್ಪಲ್ಲ, ಆದರೆ ನಿಮ್ಮ ತಪ್ಪು ಏನು ಇಲ್ಲ ಅನ್ನುವುದನ್ನು ಕೂಡ ಅವರಿಗೆ ಒಂದು ಹೇಳುವಂಥ ಉದ್ದೇಶ ಕೂಡ ಹೊಂದಿದೆ. ಅದರ ಜೊತೆಗೆ ಈ ಮದ್ಯವ್ಯಸನ ಮಾದಕ ದ್ರವ್ಯಗಳನ್ನು ಸಾಮಾನ್ಯವಾಗಿ ವ್ಯಸನಿಗಳನ್ನು ಗುರುತಿಸ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಈ ಮಕ್ಕಳನ್ನು ಗುರುತಿಸುವವರು ತುಂಬ ಕಡಿಮೆ. ಈ ಮಕ್ಕಳು ಕೂಡ ತುಂಬ ಸಮಸ್ಯೆಗೆ ಒಳಪಟ್ಟಿರ್ತಾರೆ, ಆದರೆ ಅವರನ್ನು ಗುರುತಿಸುವವರು ತುಂಬ ಕಡಿಮೆ ಇರ್ತಾರೆ. ಸೊ ಅಂಥ ಆ ಮಕ್ಕಳನ್ನು ಗುರುತಿಸುವ ಸಂಸ್ಥೆಗಳು, ಕೆಲವು ಸಂಸ್ಥೆಗಳು ಅಥವಾ ಆಸ್ಪತ್ರೆಗಳು, ಕೆಲವು ಡಾಕ್ಟರ್ಗಳು ಅವರನ್ನು ಗುರುತಿಸುವಂಥ ಕೆಲಸ ಮಾಡ್ತಾರೆ. ಇಂಥ ಗುರುತಿಸುವ ಕೆಲಸ ಮಾಡುವವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡೋದು, ಅವರು ಇನ್ನೂ ಒಂದು ಒಳ್ಳೆ ಕೆಲಸ ಮಾಡಲಿ, ಇದೊಂದು ಪ್ರವರ್ಧಮಾನಕ್ಕೆ ಬರಲಿ, ಜನರಿಗೆ ಇದೇನು ಅಂತ ತಿಳಿಲಿ ಅಂತ ಅನ್ನೋ ಒಂದು ಪ್ರೋತ್ಸಾಹವನ್ನು ಕೊಡುವುದು ಕೂಡ ಈ ಒಂದು ಸಪ್ತಾಹದ ಅಭಿಯಾನದ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಎಲ್ಲ ವಿಚಾರಗಳಿಂದ ಈ ಒಂದು ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹ ಅಭಿಯಾನವನ್ನು ಶುರು ಮಾಡಲಾಯಿತು. ಸರಿ, ಅಂದ್ರೆ ಬಹು ಉದ್ದೇಶಗಳು ಇದೆ ಮತ್ತು ಹೆಚ್ಚಿನ ಮಹತ್ವವನ್ನು ಈಗ ಕೊಡಲಾಗಿದೆ. ಪ್ರಸಕ್ತವಾಗಿ ಭಾರತದಲ್ಲಿಯೂ ಇನ್ನೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ. ಹೌದು. ಸರಿ, ಪ್ರೀತಿ ರೋಸ್ ಅವರೇ, ಮದ್ಯವ್ಯಸನ ಅಥವಾ ವ್ಯಸನ ಅನ್ನೋದು ಕಾಯಿಲೆಯ? ಹೌದು, ಅಂದರೆ ಈಗ ನಮಗೆ ಒಂದು ಕಾಯಿಲೆ ಅಂತ ಹೇಳಿದ್ದನ್ನು ಪರಿಗಣಿಸಲ್ಪಡ್ತದೆ. ನಮಗೆ ಈಗ ಜ್ವರ, ಶೀತ, ಕೆಮ್ಮು ಎಲ್ಲ ಹೇಗೆ ಬರುತ್ತೋ ಅದೇ ಥರ ಇದು ಕೂಡ ಒಂದು ಕಾಯಿಲೆ ಆಗಿರುತ್ತೆ. ಸೊ ಫಸ್ಟಿಗೆ ನಾವು ಇದನ್ನು ಕಾಯಿಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 3 ವಿಧಗಳಿರುತ್ತೆ ಇದರಲ್ಲಿ. ಸೊ ಫಸ್ಟ್ ವಿಧದಲ್ಲಿ ಅದನ್ನು ನಾವು ಈಗ ಕಾಯಿಲೆ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೆಕೆಂಡ್ ವಿಧದಲ್ಲೂ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ 3ನೇ ವಿಧಕ್ಕೆ ಬರುವಾಗ ನಾವು ಅವರನ್ನು ಕಾಯಿಲೆಗೊಳಗಾದವರು ಅಥವಾ ಮದ್ಯಪಾನವೆಂಬ ಕಾಯಿಲೆಗೆ ಒಳಗಾದವರು ಅಂತ ಹೇಳಿ ಕರಿಬಹುದಾಗಿದೆ. ಮದ್ಯಪಾನ ಒಂದು ಕಾಯಿಲೆಗೆ ಒಳಗಾಗದವರು ಅಂತ ಒಂದು 3ನೇ ಹಂತಕ್ಕೆ ಕರೆಯಬಹುದು. ಹೌದೌದು. ಸರಿ, ಇದರಲ್ಲಿಯೂ ಕೂಡ ವಿಧಗಳಿವೆ. ಯಾಕಂದ್ರೆ ಕೆಲವರು ಅಕೇಶನಲ್ ಡ್ರಿಂಕರ್, ಕೆಲವರು ರೆಗ್ಯುಲರ್ ಡ್ರಿಂಕರ್. ಫಸ್ಟ್ ಆಫ್ ಆಲ್ ಇದೊಂದು ಬ್ಯಾಡ್ ಹ್ಯಾಬಿಟ್ ಅಂತ ಪರಿಗಣಿಸ್ತದೆ, ಆನಂತರ ಅಡಿಕ್ಷನ್ ಅಂತ ಪರಿಗಣಿಸ್ತದೆ. ಹೌ ಯು ವಿಲ್ ಗೋಯಿಂಗ್ ಟು ಡಿಫ್ರೆನ್ಶಿಯೇಟ್? ಓಕೆ, ಅಂದರೆ ಹೌದು, ಇದು ಒಂದು ಏನು ಕಾಯಿಲೆ ಅಂತ ಹೇಳಿಯೇ ನಾನು ಹೇಳಿದೆ ಇವಾಗಲೇ. ಸೊ ಇದೊಂದು ಕಾಯಿಲೆ ಅಂದರೆ ನಾವು ವಿಧಗಳ ಮುಖಾಂತರ ಹೋಗುವಾಗಷ್ಟೇ ನಾವು ಅವರಿಗೆ ಕಾಯಿಲೆ ಇದೆ ಅಂತ ಹೇಳಲಿಕ್ಕಾಗತ್ತೆ. ಈಗ ಫಸ್ಟ್ ಬರುವಂಥದ್ದು ಸೋಷಿಯಲ್ ಡ್ರಿಂಕರ್ ಅಂತ ಹೇಳ್ತೇವೆ ನಾವು. ಅಂದರೆ ಸಾಮಾಜಿಕವಾಗಿ ಮಾತ್ರ ಕುಡಿಯೋರು, ಯಾವುದಾದ್ರೂ ಪಾರ್ಟಿ ಫಂಕ್ಷನ್ ವರ್ಷದಲ್ಲಿ ಒಂದ್ಸಲ ಮಾತ್ರ, ಅಥವಾ ಯಾರೋ ಫ್ರೆಂಡ್ ಬ್ರಾಡಿನಿಂದ ಬಂದಾಗ ಸಾಂದರ್ಭಿಕವಾಗಿ. ಸರಿ, ಓಕೆ, ಹಾಗೆ ಡ್ರಿಂಕ್ಸ್ ಮಾಡೋರು. ಇನ್ನೊಂದು ಒಕೇಶನಲ್ ಡ್ರಿಂಕರ್ ಅಂದರೆ ಏನು, ಈಗ ವೀಕೆಂಡ್ಸ್ ಅಲ್ಲಿ ಮಾತ್ರ ಅಥವಾ ಏನಾದ್ರೂ ಹಬ್ಬಗಳು ಬಂದಾಗ ಮಾತ್ರ ಕುಡಿಯೋರನ್ನ ನಾವು ಒಕೇಶನಲ್ ಡ್ರಿಂಕರ್ ಅಂತ ಹೇಳ್ತೇವೆ. ಇನ್ನು ಡಿಪೆಂಡೆಂಟಿಗೆ ಬಂದಾಗ ಅವರು ಸಂಪೂರ್ಣವಾಗಿ ಅವಲಂಬಿತರಾಗಿರ್ತಾರೆ. ಅಂದ್ರೆ ಈಗ ತನ್ನ ದಿನಚರಿಯನ್ನ ಮದ್ಯವಿಲ್ಲದೆ ಮುಂದೂಡ್ಲಿಕ್ಕೆ ಆಗೋದೇ ಇಲ್ಲ. ಮದ್ಯ ತಗೊಂಡ್ರೆ ಮಾತ್ರ ನಾನು ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೋದು ಅಥವಾ ನನ್ನ ಮುಂದಿನ ದಿನಚರಿಯನ್ನ ಮುಂದೂಡಬಹುದು ಅಂತ ಹೇಳಿ ಅಂದ್ಕೊಂಡಿರೋರಿಗೆ ನಾವು ಏನು ಸಂಪೂರ್ಣವಾದ ಅವಲಂಬಿತರು ಅಥವಾ ಡಿಪೆಂಡೆಂಟ್ ಡ್ರಿಂಕರ್ ಅಂತ ಹೇಳಿ ಈ 3 ವಿಧದಲ್ಲಿ ನಾವು ಅವರನ್ನು ಡಿಫರೆನ್ಶಿಯೇಟ್ ಮಾಡ್ಬೋದು. ಮದ್ಯಪಾನ ಮಾಡ್ತಾ ಇರುವಂತಹ ವ್ಯಕ್ತಿ ಅವರನ್ನು ಬಿಟ್ಟಾಗ ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾರಾ ಅಂತ ಹೇಳ್ತಾರೆ. ಇದರಲ್ಲಿ ವಾಸ್ತವ ಸತ್ಯಾಂಶಗಳು ಏನು? ಇದರಲ್ಲಿ ಸತ್ಯಾಂಶ ಅಂತ ಹೇಳಿದ್ರೆ ಅಂದರೆ ಅವರಿಗೆ ಮಾನಸಿಕ ಕಾಯಿಲೆ ಅನ್ನುವಂಥದ್ದು ಬರೋದಲ್ಲ. ಅದರಲ್ಲಿ ಅವರಿಗೆ ಆಗುವಂಥದ್ದು ಕುಡಿತ ಹಿಂತೆಗೆತದ ಚಿಹ್ನೆಗಳು ಅಂತ ಹೇಳಿ ನಾವು ಹೇಳ್ತೇವೆ. ಹೌದು, ವಿಡ್ರಾವಲ್ ಸಿಂಪ್ಟಮ್ಸ್ ಅಥವಾ ಡೆಲೀರಿಯಂ, ನಡುಕ ಸನ್ನಿ, ಈ ತರ ಹೇಳ್ತೇವೆ ನಾವು. ಅದರಿಂದಾಗಿ ಅವರು ಆ ಥರ ವರ್ತನೆ ಮಾಡುವಂಥದ್ದು ಬದಲಾಗಿ ಅವರಿಗೆ ಮಾನಸಿಕ ಕಾಯಿಲೆ ಇರೋದ್ರಿಂದ ಅವರು ಆ ಥರ ವರ್ತನೆ ಮಾಡುವಂಥದ್ದಲ್ಲ. ಈಗ ನಾವು ವಿಡ್ರಾವಲ್ ಸಿಂಪ್ಟಮ್ಸ್ ಅಥವಾ ಏನು ಇದರಲ್ಲಿ ಕೂಡ ಹಿಂತೆಗೆತದ ಚಿಹ್ನೆಯಲ್ಲಿ ಕೂಡ ನಾವು 2 ವಿಧದಲ್ಲಿ ನೋಡ್ಬೋದು. ಒಂದು ಸಣ್ಣ ಮಟ್ಟದ ಹಿಂತೆಗೆತದ ಚಿಹ್ನೆಗಳು, ಹಾಗೆ ದೊಡ್ಡ ಮಟ್ಟದ ಹಿಂತೆಗೆತದ ಚಿಹ್ನೆಗಳು ಅಂತ ಹೇಳಿ ನಾವು 2 ವಿಧದಲ್ಲಿ ನೋಡ್ಬೋದು. ಸೊ ಸಣ್ಣ ಮಟ್ಟದ ಹಿಂತೆಗೆತದ ಚಿಹ್ನೆಗಳು ಅಂತ ಹೇಳುವಾಗ ಅಲ್ಲಿ ಅವರಿಗೇನು ಕೈ ನಡಗಲಿಕ್ಕೆ ಶುರುವಾಗುತ್ತೆ, ನಡಿಲಿಕ್ಕೆ ಕಷ್ಟ ಆಗತ್ತೆ, ನಡೆಯುವಾಗ ಆಚೀಚೆ ಅಲ್ಲಾಡ್ತಾ ನಡೀತಾರೆ, ಇನ್ನೊಬ್ಬರ ಸಹಾಯ ಇಲ್ಲದೆ ಅವರಿಗೆ ನಡಿಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಇನ್ನೊಂದು ತಲೆನೋವು ಬರುತ್ತೆ ಅವರಿಗೆ, ಜ್ವರ ಬಂದಾಗೆ ಆಗತ್ತೆ ಕೆಲವರಿಗೆ, ಮತ್ತೆ ಏನು ತಾನು ಎಲ್ಲಿದ್ದೇನೆ ಅಂತ ಹೇಳಿ ಗೊತ್ತಾಗುದಿಲ್ಲ, ಕನ್ಫ್ಯೂಷನ್ ಸ್ಟೇಟಿಗೆ ಹೋಗ್ತಾರೆ, ದಿನನಿತ್ಯ ಮಾತಾಡ್ತಾ ಇದ್ದ ಮನೆಯವರನ್ನೇ ಗುರುತ
ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ಇವತ್ತು ಯಾವುದು ದಿನ, ಟೈಮ್ ಎಷ್ಟಾಗಿದೆ, ಅಥವಾ ಏನು ಕನ್ಫ್ಯೂಷನ್ ಆಗಿ ಈಗ ಟಾಯ್ಲೆಟ್ ಅಂತ ಹೇಳಿ ಕಿಚನ್ಗೆ ಹೋಗುವಂಥದ್ದು ಅಥವಾ ಬೆಡ್ರೂಮ್ ಅಲ್ಲಿ ಯೂರಿನ್ ಮಾಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗ್ತಾರೆ. ಓರಿಯಂಟೇಷನ್ ಕೂಡ ಅವರಿಗೆ ಕರೆಕ್ಟ್ ಆಗಿ ಇರೋದಿಲ್ಲ. ಅಂದರೆ ದಿನದ ಬಗ್ಗೆ, ತಿಂಗಳ ಬಗ್ಗೆ, ಅಥವಾ ಈಗ ಯಾವುದು ಹೊತ್ತು, ಸಂಜೆನಾ ಬೆಳಿಗ್ಗೆನಾ, ಇದರ ಬಗ್ಗೆ ಎಲ್ಲ ಕಂಡು ಹಿಡಿಯಲಿಕ್ಕೆ ತುಂಬ ಕಷ್ಟ ಆಗುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ದೊಡ್ಡ ಮಟ್ಟದ ಹಿಂತೆಗೆತದ ಚಿಹ್ನೆಗಳು ಹೇಳುವಾಗ ನಾವು ವಿಡ್ರಾವಲ್ ಸೀಜರ್ಸ್ ಅನ್ನ ನೋಡ್ತೇವೆ, ಸೀಜರ್ಸ್. ಸೊ ಅಲ್ಲಿ ಏನಾಗ್ತದೆ ಅಂದರೆ ಫಿಟ್ಸ್ ಬರುವಂಥದ್ದು, ಪ್ರಜ್ಞೆ ತಪ್ಪಿ ಬೀಳುವಂಥದ್ದು, ಮತ್ತೆ ಭ್ರಮೆಗಳು ಶುರುವಾಗುತ್ತೆ ಅವರಿಗೆ. ಅದು ಕಿವಿಯಲ್ಲಿ ಯಾರೋ ಮಾತಾಡಿದಾಗೆ ಕೇಳುವಂಥದ್ದು, ಯಾರೋ ಅವರನ್ನು ಕರೆದಾಗೆ ಆಗುವಂಥದ್ದು, ಏನೋ ಶಬ್ದ ಕೇಳಿದಾಗೆ ಆಗುವಂಥದ್ದು, ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದಾಗೆ ಆಗುವಂಥದ್ದು, ಅಥವಾ ದೆವ್ವದ ವಾಯ್ಸ್ ಕೇಳುವಂಥದ್ದು, ಈ ಥರದ್ದೆಲ್ಲ ಏನು ಭ್ರಮೆಗಳು ಶುರುವಾಗುತ್ತೆ. ಇನ್ನೊಂದು ವಿಶುವಲ್ ಹ್ಯಾಲಿಸಿನೇಷನ್ಸ್ ಅಂತ ಹೇಳ್ತೇವೆ. ಅದು ಏನು ಅವರಿಗೆ ಏನೋ ಕಣ್ಣೆದುರು ಬಂದ ಹಾಗೆ ಆಗ್ತದೆ, ಏನೋ ಓಡಾಡಿದ ಹಾಗೆ ಆಗ್ತದೆ, ಗೋಡೆಯಲ್ಲಿ ದೆವ್ವ ಕೂತ ಹಾಗೆ ಆಗ್ತದೆ, ದೇವರನ್ನು ಕಂಡ ಹಾಗೆ ಆಗುತ್ತೆ, ಮತ್ತೆ ಮೈಯಲ್ಲಿ ಎಲ್ಲ ಏನೋ ಹರಿದಾಡ್ದಾಗೆ, ಹಾವು ಹರಿದಾಡ್ದಾಗೆ ಅಥವಾ ಜಿರಳೆ ಹರಿದಾಡ್ದಾಗೆ, ಇಲಿ ಹರಿದಾಡ್ದಾಗೆ ಎಲ್ಲ ಅವರಿಗೆ ಫೀಲ್ ಆಗ್ತಾ ಹೋಗುತ್ತೆ. ಈ ತರದ ಭ್ರಮೆಗಳು ಕೂಡ ಅವರಲ್ಲಿ ಇರುತ್ತೆ. ಮತ್ತೆ ಏನು ಭಯ ಆಗ್ಲಿಕ್ಕೆ ಶುರುವಾಗುತ್ತೆ, ಆತಂಕ, ಖಿನ್ನತೆ ಅಂತಹ ಏನು ಮಾನಸಿಕ ಸಮಸ್ಯೆಗಳು ಕೂಡ ಕೆಲವೊಂದ್ಸಲ ಹೌದು ಆ ಥರದ್ದು ಕೂಡ ಬರಲಿಕ್ಕೆ ಶುರುವಾಗುತ್ತೆ. ಇದೆಲ್ಲ ಏನು ದೊಡ್ಡ ಮಟ್ಟದ ಹಿಂತೆಗೆತದ ಚಿಹ್ನೆಗಳಾಗಿರುತ್ತೆ. ಯಾವ ಕಾರಣಗಳಿಂದ ಒಬ್ಬ ವ್ಯಕ್ತಿ ಮದ್ಯಪಾನ ಎನ್ನುವಂಥ ಕಾಯಿಲೆಗೆ ಒಳಗಾಗ್ತಾನೆ? ಈಗ ಒಬ್ಬ ವ್ಯಕ್ತಿ ಕುಡಿಲಿಕ್ಕೆ ಶುರು ಮಾಡುವಂಥದ್ದು ಸಾಮಾನ್ಯವಾಗಿ ಪ್ರಯೋಗದ ಮುಖಾಂತರ ಆ ಥರ ಎಲ್ಲ ಶುರು ಮಾಡ್ತಾನೆ, ಸ್ನೇಹಿತರೊಡಗೂಡಿ ಅಥವಾ ಕ್ಯೂರಿಯಾಸಿಟಿ ಮೇಲೆ ಎಲ್ಲ ಶುರು ಮಾಡ್ತಾನೆ. ನಂತರ ಒಂದೊಂದೇ ಕಾರಣಗಳು ಅದಕ್ಕೆ ಬಂದು ಸೇರ್ತಾ ಹೋಗುತ್ತೆ. ಈಗ ಮನೆಯಲ್ಲಿ ಆಗುವಂತಹ ಕೆಲವೊಂದು ನಕಾರಾತ್ಮಕ ಘಟನೆಗಳಿರ್ಬೋದು, ಅಂದರೆ ಮನೆಯಲ್ಲಿ ಏನಾದರೂ ಹೊಂದಾಣಿಕೆ ಸಮಸ್ಯೆ ಇರುವಂಥದ್ದು, ಈಗ ಇತ್ತೀಚೆಗೆ ಆದರೆ ಈಗ ಲವ್ ಫೇಲ್ಯೂರ್ಸ್ ಅಂತ ವಿಷಯಗಳು ಬಂದಾಗ ಅದರ ಮೇಲೆ ಹೋಗಿ ಕುಡಿಯುವಂಥದ್ದು, ಅಡ್ಜಸ್ಟ್ಮೆಂಟಲ್ ಇಶ್ಯೂಸ್ ಬರುವಂಥದ್ದು, ಇದೆಲ್ಲ ಏನು ಈ ನಕಾರಾತ್ಮಕ ಘಟನೆಗಳು ಕೂಡ ಈ ಕುಡಿಯೋದಕ್ಕೆ ಒಂದು ಕಾರಣ ಆಗಿರುತ್ತೆ. ನಂತರ ಏನು ಅವರಲ್ಲಿ ಕೆಲವೊಂದ್ಸಲ ಆತಂಕದಂತಹ ಕೆಲವೊಂದು ಮಾನಸಿಕ ಸಮಸ್ಯೆಗಳಿರುವಾಗ, ಆತಂಕ, ಖಿನ್ನತೆ, ಅಸ್ವಸ್ಥತೆ, ಆಘಾತ, ಇಂತಹ ಕೆಲವೊಂದು ಏನು ಮಾನಸಿಕ ಸಮಸ್ಯೆಗಳು ಬಂದಾಗಲೂ ಕೂಡ ಅವರಿಗೇನು ಆ ದಿನವನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗುವಾಗ ಅವರು ಹೋಗಿ ಕುಡಿದ್ರೆ ನನಗೆ ಸರಿಯಾಗತ್ತೆ, ನನಗೆ ಈ ದಿನವನ್ನು ಮುಂದೂಡ್ಲಿಕ್ಕಾಗತ್ತೆ, ಅಥವಾ ಈ ಆತಂಕದಂತಹ ಕಾಯಿಲೆಯಿಂದ ನನಗೆ ಹೊರಗುಳಿಲಿಕ್ಕಾಗತ್ತೆ ಅಂತ ಹೇಳಿ ಅವರು ಹೋಗಿ ಕುಡಿಯಲಿಕ್ಕೆ ಪ್ರಯತ್ನ ಪಡುವಂಥದ್ದನ್ನು ನಾವು ನೋಡ್ತೇವೆ ಸರ್. ಓಕೆ, ಅಂದರೆ ಇತರ ಮಾನಸಿಕ ಸಮಸ್ಯೆಗಳ ಪರಿಹಾರಾರ್ಥವಾಗಿ ಕುಡಿಯುವ ಚಟಕ್ಕೆ ಬೀಳುವಂಥ ಸಾಧ್ಯತೆಗಳು ಇದೆ. ಹೌದು. ಓಕೆ, ಒಬ್ಬ ವ್ಯಕ್ತಿ ಕುಡಿದಾಗ ಅವನು ಸ್ವತಃ ತೊಂದರೆಗಳಿಗೆ ಒಳಗಾಗುವುದು ಸರ್ವೇ ಸಾಮಾನ್ಯ. ಬಟ್ ಅವನ ಹೊರತಾಗಿ ಬೇರೆ ಯಾರಿಗೆಲ್ಲ ಇವರಿಂದ ತೊಂದರೆ ಆಗಬಹುದು? ತನ್ನ ಕುಟುಂಬದವರಿಗೆ ಸಮಸ್ಯೆ ಆಗತ್ತೆ, ಇನ್ನೊಂದು ಸಮಾಜದಲ್ಲಿ ಸಮಸ್ಯೆ ಆಗತ್ತೆ. ಈಗ ಸಮಾಜದಲ್ಲಿ ಹೇಳ್ತಾ ಹೋಗೋದಾದ್ರೆ ಅವರೇನು ಕಾನೂನು ಬಾಹಿರ ಕೆಲಸಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ತಾರೆ, ಅಥವಾ ಏನು ಕುಡಿದ ಅಮಲಿನಲ್ಲಿ ಕೆಲವೊಂದ್ಸಲ ಸಾಮಾಜಿಕ ಸಮಸ್ಯೆಗಳಾಗಿರುವಂತಹ ಅತ್ಯಾಚಾರ ಅಂಥವುಗಳು ನಡೆದು ಹೋಗುತ್ತೆ. ಮತ್ತೆ ಏನು ಕುಡಿದು ಗಾಡಿ ಓಡಿಸುವಂಥದ್ದು, ಅದರಲ್ಲಿ ಅವರಿಗೇನು ಕೇಸಸ್ ಆಗುವಂಥದ್ದು, ಇಂಥದ್ದೆಲ್ಲ ಏನು ಕುಡಿದು ಸಂಭವಿಸುವಂತಹ ಕೆಲವೊಂದು ಸಮಸ್ಯೆಗಳಾಗಿರುತ್ತೆ. ಇನ್ನು ಕುಟುಂಬಕ್ಕೆ ಬರುವಾಗ ಆದರೆ ಹೆಂಡತಿ ಮಕ್ಕಳ ಮೇಲೆ ಜಾಸ್ತಿಯಾಗಿ ಪರಿಣಾಮ ಬೀಳ್ತಾ ಹೋಗುತ್ತೆ. ಅಂದರೆ ಏನು ಅಲ್ಲಿ ಹೊಂದಾಣಿಕೆ ಸಮಸ್ಯೆಗಳು ಬರುತ್ತೆ, ಕುಡಿದು ಬಂದು ಜಗಳ ಮಾಡುವಂಥದ್ದು ಅಥವಾ ಹೆಂಡತಿಗೆ ಹೊಡೆಯುವಂಥದ್ದು. ಸೊ ಇದೆಲ್ಲ ಆಗುವಾಗ ಅಲ್ಲಿ ಜಾಸ್ತಿಯಾಗಿ ಪರಿಣಾಮ ಬೀಳುವಂಥದ್ದು ಮಕ್ಕಳ ಮೇಲೆಯೇ ಆಗಿರುತ್ತೆ. ಮಕ್ಕಳಿಗೆ ಓದಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ಅವರಲ್ಲಿ ಕೂಡ ಕೆಲವೊಂದು ಭಾವನಾತ್ಮಕ ಸಮಸ್ಯೆಗಳು ಬರಲಿಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲ ಕುಟುಂಬದ ಮೇಲೆ ಹಾಗೆ ಸಮಾಜದ ಮೇಲೆ ಆಗುವಂತಹ ಕೆಲವೊಂದು ದುಷ್ಪರಿಣಾಮ. ಹೌದು. ಈಗ COA ವೀಕ್ ಪರ್ಟಿಕ್ಯುಲರ್ಲಿ ಕಾನ್ಸಂಟ್ರೇಟೆಡ್ ಆನ್ ಚಿಲ್ಡ್ರನ್ಸ್. ಈ ವ್ಯಕ್ತಿಯ ಕುಡಿತದಿಂದ ಅವನ ಮಕ್ಕಳು ಯಾವ ರೀತಿಯಲ್ಲಿ ಬಾಧಿತರಾಗಬಹುದು, ಯಾವ ಯಾವ ತೊಂದರೆಗಳನ್ನು ಅನುಭವಿಸಬಹುದು, ಮತ್ತು ಯಾವ ರೀತಿಯಲ್ಲಿ ಅವರೂ ಕೂಡ ಮಾನಸಿಕವಾದಂತಹ ಸಮಸ್ಯೆಗೆ ತುತ್ತಾಗಬಹುದು? ಒಬ್ಬ ವ್ಯಕ್ತಿ ಮನೆಯಲ್ಲಿ ಕುಡಿತಾ ಇದ್ದಾಗ ಅವನು ಸಮಸ್ಯೆಗೆ ಒಳಗಾಗುವುದು ಸಾಮಾನ್ಯವಾಗಿರುತ್ತೆ. ಆದರೆ ಅವನ ಜೊತೆ ಅಂದರೆ ಕೋ ಡಿಪೆಂಡೆಂಟ್ ಅಂತ ಹೇಳ್ತೀವಿ, ಅಂದರೆ ಅವನ ಮಕ್ಕಳು ಇರ್ಬೋದು, ಅಥವಾ ಅವನ ಹೆಂಡತಿ ಇರ್ಬೋದು, ಅಥವಾ ಅವನ ತಂದೆ ತಾಯಿಗಳು, ಅಣ್ಣ ತಮ್ಮ, ಅಕ್ಕ ತಂಗಿ ಇರ್ಬೋದು, ಅವರು ಜಾಸ್ತಿ ಇದರ ಕಷ್ಟವನ್ನು ಅನುಭವಿಸುವುದನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ಮಕ್ಕಳು ಯಾವ ಥರ ಇದನ್ನು ಅನುಭವಿಸಬಹುದು ಅಂದರೆ, ಶೈಕ್ಷಣಿಕವಾಗಿ ಮಕ್ಕಳು ಹಿಂದೆ ಉಳಿಬಹುದು, ಅಂದರೆ ಶಾಲೆಗೆ ಅವರಿಗೆ ಸರಿಯಾಗಿ ಅಟೆಂಡ್ ಆಗದೇ ಇರ್ಬೋದು. ಈಗ ಮನೆಯಲ್ಲಿ ಒಬ್ಬ ತಂದೆ ಕುಡಿದು ಬಂದಾಗ
ಬಂದಾಗ ಅಥವಾ ತಾಯಿ ಕುಡಿದು ಬಂದಾಗ ಏನಾಗತ್ತೆ ಅಂದ್ರೆ ಮನೆಯ ವಾತಾವರಣ ಸರಿ ಇರುವುದಿಲ್ಲ. ಸೊ ಅವಾಗ ಈ ಮಗು ತನ್ನ ಹೋಮ್ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಗು ಕಂಪ್ಲೀಟ್ ಯಾವ ಕೆಲಸವನ್ನು ಶಾಲಾ ಕೆಲಸವನ್ನು ಕಂಪ್ಲೀಟ್ ಮಾಡದೆ ಮರುದಿವಸ ಅವನು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಟೀಚರ್ಗಳಿರ್ಬೋದು ಅಥವಾ ಅವನ ಫ್ರೆಂಡ್ಸ್ಗಳು ಅವ್ನು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಹೀಯಾಳಿಸುವುದು ಅಥವಾ ನೀನು ಈ ತರ ಮಾಡಿ ಯಾಕೆ ಮಾಡಿಲ್ಲ ಅಂತ ಬೈಯೋದು ಅಥವಾ ಏನೋ ಒಂದು ಹೇಳೋದನ್ನು ಮಾಡಿದಾಗ ಮಗು ಕುಗ್ಗಿ ಹೋಗುತ್ತೆ. ಅದಕ್ಕೆ ಅದರಷ್ಟಕ್ಕೆ ಕೀಳರಿಮೆ ಬೆಳೆಸಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ತರ ಆದಾಗ ಮಗು ಏನಾಗತ್ತೆ ಅಂದ್ರೆ ಡ್ರಾಪ್ ಔಟ್ ಆಗ್ಬೋದು ಸ್ಕೂಲಿಂದ. ಅವು ಮಗು ನನಗೆ ಬೇಡ, ಇದು ಸಾಧ್ಯ ಇಲ್ಲ ನನ್ನಿಂದ ಅನ್ನೋದು ಇದು ಮಾಡಿ ಆಲೋಚನೆ ಮಾಡಿ ಮಗು ಶಾಲೆಯಿಂದ ಡ್ರಾಪ್ ಔಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ಲದೆ ಶಾಲೆಯಲ್ಲಿ ಮಗು ಬೇರೆ ಬೇರೆ ರೀತಿಯ ವರ್ತನೆಗಳನ್ನು ತೋರಿಸ್ಬೋದು. ಅಂದ್ರೆ ಸಿಟ್ಟು ಮಾಡ್ಕೊಳ್ಳೋದಿರ್ಬೋದು, ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಬರುತ್ತೆ. ಮಗು ಬೇರೆ ಮಕ್ಕಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ, ಜಗಳ ಮಾಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಅಥವಾ ಶಾಲೆ ಮಿಡ್ಲಲ್ಲಿ ಶಾಲೆ ಬಿಟ್ಟು ಹೋಗುವಂಥದ್ದು, ಟೀಚರ್ಗೆ ಕೂಡ ಕೆಟ್ಟದಾಗಿ ಬೈಯುವಂಥದ್ದು, ಟೀಚರ್ಗಳನ್ನ ಹೀಯಾಳಿಸುವಂಥದ್ದು. ಯಾಕಂದ್ರೆ ಮನೆಯಲ್ಲಿ ಈ ಥರ ವಾತಾವರಣ ಸಿಕ್ಕಿದಾಗ ಮಗುವಿಗೆ ಕೂಡ ಅದೇ ವಾತಾವರಣದಲ್ಲಿ ಅದು ಮುಂದುವರಿಯುತ್ತೆ. ಸೊ ಶಾಲೆಯಲ್ಲಿ ಕೂಡ ಅದನ್ನು ತೋರಿಸುವಂಥ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಮಗುಗೆ ಅಲ್ಲಿ ಶಾಲೆಯಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳಿಕ್ಕೆ ಹಿಂದೇಟು ಆಗತ್ತೆ. ಯಾಕಂದ್ರೆ ಮನೆಯ ವಿಚಾರಗಳು ಎಲ್ಲಿ ಶಾಲೆಯಲ್ಲಿ ಎಲ್ಲರಿಗೆ ತಿಳಿದು ಹೋಗುತ್ತೆ, ನಮ್ಮ ಗುಟ್ಟೆಯಲ್ಲಿ ರಟ್ಟಾಗಿ ಬಿಡುತ್ತೆ ಅನ್ನೋ ಒಂದು ಭಯದಿಂದ ಫ್ರೆಂಡ್ಸ್ಗಳ ಜೊತೆ ಮಿಂಗಲ್ ಆಗೋದು ಜಾಸ್ತಿಯಾಗಿ, ಫ್ರೆಂಡ್ಸ್ಗಳನ್ನ ಹೊಂದುವುದು, ಅವ್ರ ಜೊತೆ ಮಾತಾಡೋದನ್ನ ಕಡಿಮೆ ಮಾಡುತ್ತೆ. ಈ ತರ ಶೈಕ್ಷಣಿಕವಾಗಿ ಮಗು ಬೇರೆ ಬೇರೆ ಸಮಸ್ಯೆಗಳನ್ನು ಅನುಭವಿಸ್ಬೋದು. ಅದೇ ತರ ದೈಹಿಕವಾಗಿ ಹೇಳುವುದಾದ್ರೆ ಮಗುವಿಗೆ ಸಾಮಾನ್ಯವಾಗಿ ಮನೆಯಲ್ಲಿ ಜಗಳ ಆದಾಗ ದೈಹಿಕ ಹಲ್ಲೆಗಳಾಗತ್ತೆ. ಅಂದ್ರೆ ತಂದೆ ಕುಡಿದು ಬಂದಾಗ ತಾಯಿಗೆ ಹೊಡೆದಾಗ ಮಗು ಏನ್ ಮಾಡುತ್ತೆ, ಅದನ್ನು ತಡೆಯಕ್ಕೆ ಹೋಗುತ್ತೆ. ತಡೆಯಕ್ಕೆ ಹೋದಾಗ ಮಗುವಿಗೆ ಕೂಡ ಅದು ಹಲ್ಲೆಗಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾವು ತುಂಬಾ ನೋಡ್ತೀವಿ ಇದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ. ತಂದೆ ಕುಡಿದು ಬಂದು ಮಗುವಿಗೆ ಸರಿಯಾಗಿ ಹೊಡಿತಾನೆ, ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಇದು ಸಾಮಾನ್ಯವಾಗಿ ಬರೋ ಸಂಗತಿ ಆಗಿದೆ ಇತ್ತೀಚೆಗೆ. ಅದ್ರ ಜೊತೆಗೆ ಈಗ ಒಬ್ಬ ಕುಡಿದ ವ್ಯಕ್ತಿಗೆ ಅಥವಾ ಮಾದಕ ದ್ರವ್ಯ ಸೇವನೆ ಮಾಡಿದ ವ್ಯಕ್ತಿಗೆ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುದಿಲ್ಲ. ಅವನು ವಿವೇಚನ ಇರುವುದಿಲ್ಲ, ಅವನಿಗೆ ಏನೋ ತಪ್ಪು ಕೆಲಸಗಳನ್ನ ಮಾಡ್ತಿರ್ತಾನೆ. ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ನೋಡ್ತೇವೆ ಮಗುವಿನ ಮೇಲೆ ತಂದೆ ಕುಡಿದು ಅತ್ಯಾಚಾರ ಅನ್ನೋ ಸಾಮಾನ್ಯ ವಿಚಾರಗಳು ಕೂಡ ನೋಡ್ತೇವೆ. ಅಂದ್ರೆ ಈ ತರದ ಒಂದು ಅನಾಗರಿಕ ಕೆಲಸಗಳನ್ನು ಕೂಡ ಮಾಡ್ಲಿಕ್ಕೆ ತಂದೆ ಅಥವಾ ತಾಯಿ ಇದು ಮಾಡೋದಿಲ್ಲ. ಯಾಕಂದ್ರೆ ಅವರಿಗೆ ಅದು ಏನ್ ಮಾಡ್ತಾ ಇದ್ವಿ ಅನ್ನೋ ವಿವೇಚನೆ ಕೂಡ ಅವರು ಕಳೆದು ಹೋಗ್ತಾರೆ. ಅದ್ರ ಜೊತೆಗೆ ಮಗುವಿಗೆ ಒತ್ತಡದಿಂದ ಹಲವಾರು ಸಮಸ್ಯೆಗಳು ಬರ್ಬೋದು. ಅಂದ್ರೆ ತಲೆನೋವು ಬರುವಂಥದ್ದು, ಸುಸ್ತು ಬರುವಂಥದ್ದು, ಅದರ ಜೊತೆಗೆ ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವಂಥದ್ದು ಮಾಡ್ಬೋದು. ಅಥವಾ ಊಟ ಕೂಡ ಮನೆಯಲ್ಲಿ ಸರಿಯಾಗಿ ಸಿಗದೇ ಇರುವಾಗ ಮಗು ಏನಾಗತ್ತೆ ಅಂದ್ರೆ ಅದು ದೈಹಿಕವಾಗಿ ಬಳಲ್ಬೋದು. ದೈಹಿಕವಾಗಿ ಊಟ ಸಿಗದೆ ಅಥವಾ ಸರಿಯಾದ ನ್ಯೂಟ್ರಿಷನ್ ಫುಡ್ ಸಿಗದೆ ಮಗು ಏನಾಗತ್ತೆ ಅಂದ್ರೆ ಬಳಲಿ ಅದರಿಂದಾಗಿ ಬೇರೆ ಬೇರೆ ಕಾಯಿಲೆಗೆ ತುತ್ತಾಗುವುದು ಇರ್ಬೋದು. ಅಥವಾ ಮಗುವಿಗೆ ಸರಿಯಾದ ಬಟ್ಟೆಗಳು ಸಿಗದೆ ಇರ್ಬೋದು. ಇದೆಲ್ಲ ಸಮಸ್ಯೆಗಳಿಂದ ಮಗು ದೈಹಿಕವಾಗಿ ಕೂಡ ಹಲವಾರು ಸಮಸ್ಯೆಗಳಿಗೆ ಒಳಗಾಗಬಹುದು. ಇನ್ನು ಸಾಮಾಜಿಕವಾಗಿ ಹೇಳುವುದಾದ್ರೆ ಸಮಾಜದಲ್ಲಿ ಈ ಕುಡಿತ ಇರುವ ಮಗು ಆದಷ್ಟು ಹೈಡ್ ಮಾಡುತ್ತೆ, ಎಲ್ಲರ ಜೊತೆ ಬೆರೆಯುವುದಿಲ್ಲ, ಸಮಾಜ ಫ್ರೆಂಡ್ಸ್ಗಳನ್ನು ಭೇಟಿಯಾಗೋದಕ್ಕೆ ಇಷ್ಟಪಡೋದಿಲ್ಲ, ಯಾವುದೇ ಸೋಷಿಯಲ್ ಪಾರ್ಟಿ ಇರ್ಬೋದು ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಮಗುವಿಗೆ ಒಂದು ಕೀಳರಿಮೆ ಇರುತ್ತೆ. ಎಲ್ಲರೂ ಎಂಜಾಯ್ ಮಾಡೋದನ್ನು ನೋಡಿ ಅದಕ್ಕೆ ಇದು ನನಗೆ ಅಲ್ಲ ಎಂಜಾಯ್ಮೆಂಟ್, ಇದು ಅವರಿಗೆ ಇರ್ಬೋದು, ಅಥವಾ ಇದರಿಂದಾಗಿ ನಾನು ಏನು ಅನುಭವಿಸ್ಲಿಕ್ಕೆ ಖುಷಿ ಪಡ್ಲಿಕ್ಕೆ ಇಲ್ಲ ಎನ್ನುವ ಒಂದು ಸಂಗತಿ ಅದರ ಮನಸ್ಸಿನೊಳಗೆ ಇಳಿದು ಹೋದಾಗ ಅದು ಮತ್ತೆ ಸಮಾಜದಲ್ಲಿ ಫ್ರೆಂಡ್ಸ್ಗಳನ್ನ ಭೇಟಿಯಾಗೋದಕ್ಕೆ ಹೋಗೋದಿಲ್ಲ. ಅಥವಾ ಸಮಾಜ ವಿಮುಖವಾದ ಕೆಲಸಗಳಿಗೆ ಜಾಸ್ತಿ ಪ್ರೇರೇಪಣೆ ಹೊಂದಬಹುದು ಈ ಮಗು. ಅಂದ್ರೆ ಸಮಾಜದಲ್ಲಿ ಕದಿಯುವುದು, ಸುಳ್ಳು ಹೇಳುವುದು, ಡ್ರಗ್ಸ್ ಡ್ರಗ್ಸ್ ಅನ್ನು ಮಾರಾಟ ಮಾಡುವಂತ ಪೆಡ್ಲರ್ ಆಗುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಥವಾ ಹಲವಾರು ಸಮಾಜ ಘಾತಕ ಕೆಲಸಗಳಲ್ಲಿ ಅತ್ಯಾಚಾರದಂತ ಕೆಲಸಗಳಿರ್ಬೋದು, ದರೋಡೆ ಮಾಡುವಂತ ಕೆಲಸಗಳಿರ್ಬೋದು, ಮದ್ಯ ಅಥವಾ ಮಾದಕ ದ್ರವ್ಯಗಳನ್ನು ಅವರು ಕೂಡ ಸೇವನೆ ಮಾಡುವಂಥದ್ದು ಇರ್ಬೋದು. ಈ ತರ ಹಲವಾರು ಸಮಾಜದಲ್ಲಿ ನಡೆಯುವಂತ ಕೃತ್ಯಗಳಿಗೆ ಇವರು ಕೂಡ ಕಾರಣ ಆಗ್ಬೋದು. ಈ ಪೋಷಕರ ಮಕ್ಕಳು, ಈ ಮದ್ಯವ್ಯಸನ ಅಥವಾ ಮಾದಕ ದ್ರವ್ಯ ಸೇವನೆ ಮಾಡಿದ ಪೋಷಕರ ಮಕ್ಕಳು ಸಾಮಾನ್ಯವಾಗಿ ನಾವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವುದನ್ನು ನಾವೆಲ್ಲ ಕಡೆ ಸಾಮಾನ್ಯವಾಗಿ ಇತ್ತೀಚೆಗೆ ನೋಡ್ತಾ ಇರ್ತೇವೆ. ಆಂಟಿ ಸೋಷಿಯಲ್ ಆಕ್ಟಿವಿಟಿ ಜಾಸ್ತಿ. ಹೌದು. ಕುಡಿಯುವಂತಹ ಪೋಷಕರ ಮಕ್ಕಳು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಯಾವ ರೀತಿಯ ತೊಂದರೆಯನ್ನು ಅನುಭವಿಸ್ತಾರೆ? ಹೌದು. ಈಗ ಮಾನಸಿಕವಾಗಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಮನೆಯಲ್ಲಿ ಒಂದು ಸರಿಯಾದ ವಾತಾವರಣ ಇದ್ದಾಗ ಮಗು ಅದು ಮಾನಸಿಕವಾಗಿ ಗಟ್ಟಿಯಾಗಿ ಬೆಳೆಯುತ್ತೆ. ಬಟ್ ಮನೆಯಲ್ಲಿ ಸರಿಯಾದ ವಾತಾವರಣ ಇಲ್ಲದೆ ಇರುವಾಗ ಮಗು ಮಾನಸಿಕವಾಗಿ ಹಲವಾರು ಸಮಸ್ಯೆಗಳಿಗೆ ಒಳಗಾಗುವ ಚಾನ್ಸಸ್ಗಳಿರುತ್ತೆ. ಅಂದ್ರೆ ಒತ್ತಡ ಇರ್ಬೋದು ಅಥವಾ ಟೆನ್ಷನ್ ಇರ್ಬೋದು. ಸೊ ಒತ್ತಡದಿಂದ ಹಲವಾರು ಸಮಸ್ಯೆಗಳು ಆ ಮಗುವಿಗೆ ಬರುವ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಡಿಪ್ರೆಷನ್
ಡಿಪ್ರೆಷನ್ಗೆ ಹೋಗೋ ಮಕ್ಕಳು ಕೂಡ ಇದ್ದಾರೆ. ಸೊ ಡಿಪ್ರೆಷನ್ ಇಂದಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ, ಅಥವಾ ಅದರ ಜೊತೆಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬೋದು, ಅವರಿಗೆ ಕೀಳರಿಮೆ ಬರ್ಬೋದು. ಈ ತರ ಎಲ್ಲ ಹಲವಾರು ಮಾನಸಿಕ ಕಾಯಿಲೆಗಳಿಗೆ ಮಕ್ಕಳು ಹೋಗುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಭಾವನಾತ್ಮಕವಾಗಿ ಅಂತ ಹೇಳಿದ್ರೆ, ಒಂದು ಮಗುವಿಗೆ ಮನೆಯಲ್ಲಿ ತಂದೆ ಅಥವಾ ತಾಯಿ ಕುಡಿತಾ ಇದ್ದಾಗ ಸೊ ಅದು ಭಾವನಾತ್ಮಕವಾಗಿ ಯಾರ ಜೊತೆ ಕೂಡ ಅಟ್ಯಾಚ್ಮೆಂಟ್ ಹೊಂದಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಮಗು ಅವಾಗ ಗಿಲ್ಟಿ ಫೀಲಿಂಗ್, ಕೀಳರಿಮೆ ಬೆಳೆಸ್ಕೊಳ್ಬಹುದು, ಗೊಂದಲ ಇರುತ್ತೆ ಮಗುವಿನಲ್ಲಿ, ತಾನೊಬ್ಬ ಅನರ್ಹ ವ್ಯಕ್ತಿ, ನನ್ನಿಂದ ಏನು ಮಾಡಲು ಸಾಧ್ಯ ಇಲ್ಲ ಅನ್ನುವ ಲೋ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಸಿಟ್ಟು ಅಥವಾ ಹತಾಶೆಯನ್ನು ತೋರಿಸುವಂಥದ್ದು, ಎಲ್ಲ ಕಡೆ ಅದರ ಸಿಟ್ಟು ಅಥವಾ ಹತಾಶೆ ತೋರಿಸುವಂಥದ್ದು ಇರ್ಬೋದು. ಸೊ ಈ ಎಲ್ಲ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಅವರಷ್ಟಕ್ಕೆ ಒಂದು ರೂಲ್, ಸೆಲ್ಫ್ ಇಂಪೋಸ್ಡ್ ರೂಲ್ ಅಂತ ಹೇಳ್ತೀವಿ, ಅದನ್ನು ಒಂದು ಬೆಳೆಸಿಕೊಳ್ತಾರೆ. ಅಂದ್ರೆ ಡೋಂಟ್ ಟಾಕ್, ಡೋಂಟ್ ಟ್ರಸ್ಟ್, ಡೋಂಟ್ ಫೀಲ್. ಅಂದ್ರೆ ಯಾರ ಜೊತೆ ಮಾತಾಡಬೇಡ, ನಿನ್ನ ಕಷ್ಟಗಳನ್ನು ಯಾರ ಜೊತೆ ಹೇಳ್ಕೋಬೇಡ, ನಿನ್ನ ಕಷ್ಟಗಳು ಹೇಳಿದ್ರೆ ಯಾರು ನಿನ್ಗೆ ಕಿವಿ ಕೊಟ್ಟು ಕೇಳುವವರಿಲ್ಲ. ಅಂದ್ರೆ ಮನೆಯಲ್ಲಿ ಕೂಡ ಅವ್ರು ಯಾವುದೇ ಕಷ್ಟಗಳನ್ನು ಹೇಳಿಕೊಂಡಾಗ ನಿನ್ನ ಕಷ್ಟಗಳು ಇದು ಯಾರು ಕೂಡ ಅವ್ರು ಕಿವಿ ಕೊಟ್ಟಿರುವುದಿಲ್ಲ, ತಂದೆ ಅಥವಾ ತಾಯಿ ಅವರನ್ನು ರಿಜೆಕ್ಟ್ ಮಾಡಿ ಬಿಡ್ತಾರೆ. ಸೊ ಅದ ಕಾರಣ ಹೊರಗಡೆ ಕೂಡ ಹೇಳ್ಕೊಳ್ಳೋದಿಲ್ಲ, ಒಂದು ವಿಚಾರ. ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲಿ ನಮ್ಮ ಮನೆಯ ಗುಟ್ಟು ರಟ್ಟಾಗಿ ಬಿಡ್ತದೆ, ಎಲ್ಲಿ ನಮ್ಮ ಮರ್ಯಾದೆ ಹೋಗ್ತದೆ, ಎಲ್ಲಿ ಸಮಾಜದಲ್ಲಿ ನಮ್ಮನ್ನು ಕೀಳಾಗಿ ಕಾಣ್ತಾರೆ, ಎಲ್ಲರಿಗೂ ಸಂಬಂಧಿಕರಿಗೆ ಅಥವಾ ಸಮಾಜದಲ್ಲಿ ಸೊಸೈಟಿಯಲ್ಲಿ ಎಲ್ಲರಿಗೂ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗ್ತದೆ ಅನ್ನೋ ವಿಚಾರದಿಂದ ಮಗು ಎಲ್ಲಿ ಕೂಡ ಬಾಯಿ ಬಿಟ್ಟು ಅದರ ಬಗ್ಗೆ, ಮನೆಯ ವಿಚಾರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗೆ ಆಗುವುದರಿಂದ ಮಗು ತನ್ನೆಲ್ಲ ಭಾವನೆಗಳನ್ನು ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುತ್ತೆ, ಅದು ಒಂದೇ ಅನುಭವಿಸ್ತಾ ಇರುತ್ತೆ, ಎಲ್ಲೂ ಕೂಡ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನೊಂದು ಡೋಂಟ್ ಟ್ರಸ್ಟ್. ಅಂದ್ರೆ ಮಗುವಿಗೆ ಸಾಮಾನ್ಯವಾಗಿ ಮನೆಯಲ್ಲಿ ಈ ಒಂದು ಅನುಭವಗಳಾಗಿರುತ್ತೆ. ಅಂದ್ರೆ ಈಗ ತಂದೆ ಹತ್ರ ಏನೋ ಒಂದು ಹೇಳಿರುತ್ತೆ, ತಂದೆ ಆಯ್ತು ನಿಂಗೆ ನಾಳೆ ತೆಗೆಸಿ ಕೊಡ್ತೀನಿ ಅದ ಅಂತ ಹೇಳ್ತಿದ್ರೆ, ಮತ್ತೆ ಮರು ದಿವಸ ತಂದೆ ಏನು ನಂಬಿಕೆಯನ್ನು ಉಳಿಸ್ಕೊಡುದಿಲ್ಲ, ತಂದೆ ಹೇಳ್ತಾನೆ ಇಲ್ಲ ಸಾಧ್ಯ ಇಲ್ಲ ಇನ್ನೊಂದ್ಸಲ ನೋಡುವಂತ. ಇದು ಪ್ರತಿ ಸಲ ರಿಪೀಟ್ ಆಗ್ತಾ 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 ಮಗುವಿಗೆ ಏನಾಗತ್ತೆ ಅಂದ್ರೆ, ಇದು ನಂಬಿಕೆ ಯಾರನ್ನು ನಂಬ ಅವಶ್ಯಕತೆ ಇಲ್ಲ, ಸೊ ನಂಬಿಕೆಗೆ ಅರ್ಹನಲ್ಲ ಅನ್ನೋ ಒಂದು ಇದು ಬೆಳೆದು ಹೋಗುತ್ತೆ. ಸೊ ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರನ್ನು ಕೂಡ ಮುಂದೆ ನಂಬಲಿಕ್ಕೆ ಹೋಗುದಿಲ್ಲ, ಎಲ್ಲಾನು ಫೇಕ್ ಅಂತ ಅನಿಸಿಬಿಡುತ್ತೆ ಅವರಿಗೆ. ಸೊ ಈ ತರದ ಸಮಸ್ಯೆ. ಇನ್ನೊಂದು ಡೋಂಟ್ ಫೀಲ್. ಅಂದ್ರೆ ಯಾವುದನ್ನು ಕೂಡ ಖುಷಿಯಾಗ್ಲಿ ದುಃಖವಾಗ್ಲಿ ಅವರಿಗೆ ಫೀಲ್ ಮಾಡ್ಲಿಕ್ಕೆ ಬರುವುದಿಲ್ಲ. ಖುಷಿಯನ್ನು ಯಾರೋ ಒಬ್ರು ಖುಷಿ ಪಡ್ತಾ ಇದ್ರೆ ಅಲ್ಲಿಗೆ ಹೋಗಿ ನಾನು ಖುಷಿ ಪಡ್ಬೇಕಂತ ಅವ್ರಿಗೆ ಅನಿಸುವುದಿಲ್ಲ. ಯಾಕಂತ ಹೇಳಿದ್ರೆ, ಸೊ ಇದು ನನಗೆಲ್ಲ, ಅವರಿಗೆ ಏನೇ ಒಂದು ಖುಷಿ ಪಡ್ತಾ ಇರುವಾಗ ಅವರಿಗೆ ಪಟ್ಟಂತ ಮನೆಯ ಸನ್ನಿವೇಶ ನೆನಪಿಗೆ ಬರ್ಬೋದು. ಸೊ ಅವಾಗ ಮತ್ತೆ ಅವರು ಸಂಕುಚಿತ ಮನೋಭಾವ ಹೊಂದಬಹುದು, ಕೀಳರಿಮೆ ಬೆಳಬಹುದು, ನಾನಲ್ಲ ಇದಕ್ಕೆ, ನಾನು ಅರ್ಹನಲ್ಲ ಇದಕ್ಕೆ ಅನ್ನೋ ಒಂದು ಮನೋಭಾವನೆ ಬಂದು ಅಲ್ಲಿಂದ ಖುಷಿಯಿಂದ ಹೊರಗಡೆ ಬರುವಂತದನ್ನು ಸಾಮಾನ್ಯವಾಗಿ ಕಾಣಬಹುದು ಸರ್. ಅಂದ್ರೆ ಅವರಲ್ಲಿ ಇನ್ಫೀರಿಯಾರಿಟಿ ಹೌದು, ಆ ತರ ಒಂದಷ್ಟು ಇಂಟ್ರೋವರ್ಟು ಕೂಡ ಮತ್ತೆ ಲೋನ್ಲಿನೆಸ್ ಕೂಡ ಕಾಣಬಹುದು. ಓಕೆ. ಪೋಷಕರು ಮದ್ಯಪಾನ ಅಥವಾ ಮಾದಕ ದ್ರವ್ಯ ಸೇವನೆ ಮಾಡಿದ ಮಕ್ಕಳು ತಮ್ಮ ಬಾಲ್ಯದ ಚಟುವಟಿಕೆಗಳಿಂದ ಮತ್ತು ಬಾಲ್ಯದ ಕಲಿಕಾ ವಿಷಯಗಳಿಂದ ಹೇಗೆ ವಂಚಿತರಾಗಬಹುದು? ಸೊ ಸಾಮಾನ್ಯವಾಗಿ ಪೋಷಕರು ಅಥವಾ ತಂದೆ ಅಥವಾ ತಾಯಿ ಮದ್ಯಪಾನ ಮಾಡಿದಾಗ ಮಕ್ಕಳು ತಮ್ಮ ಹಲವಾರು ಕಲಿಕಾ ವಿಚಾರಗಳು ಸ್ಟಾಪ್ ಆಗಿ ಹೋಗುತ್ತೆ, ನಿಂತು ಹೋಗುತ್ತೆ. ಯಾಕಂತ ಹೇಳಿದ್ರೆ, ಈಗ ಒಂದು ಮಗುವಿಗೆ ಹುಟ್ಟಿದ ತಕ್ಷಣ ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತೆ. ಮಗು ಸುಮಾರು 1-2 ವರ್ಷಗಳ ತನಕ ಏನು ಮಾತಾಡುದಿಲ್ಲ, ಜಸ್ಟ್ ಮನೆಯಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರೆ ಅದನ್ನು ನೋಡಿ ಕಲಿತಾ ಇರುತ್ತೆ. ಸೊ ಹೀಗೆ ನೋಡಿ ಮನೆಯಲ್ಲಿ ಏನು ನೋಡಿದ್ಯಾ ಅದೇ ಸರಿ ಅಂತ ಆ ಮಗುವಿಗೆ ಅನ್ಸುತ್ತೆ. ಯಾಕಂದ್ರೆ ಮನೆಯ ಒಳಗೇನೆ ಅದು ಪ್ರಪಂಚ ನೋಡಿರುವುದಿಲ್ಲ ಮಗು. ಸೊ ಮನೆಯಲ್ಲಿ ಏನು ನೋಡಿದ್ಯೋ ಅದೇ ಪ್ರಪಂಚ, ಇದೇ ಸರಿ, ಇದೇ ಸತ್ಯವಾದದ್ದು, ಇದು ನಡಿಬಹುದು ಅನ್ನೋ ಒಂದು ಮೆಂಟಾಲಿಟಿ ಆ ಮಗುವಿಗೆ ಬಂದು ಬಿಡುತ್ತೆ. ಸೊ ಆ ತರ ಬಂದಾಗ ಮಗು ಅದನ್ನೇ ಕಲಿತಾ ಹೋಗುತ್ತೆ. ಈಗ ಮನೆಯಲ್ಲಿ ಒಂದು 21 ವರ್ಷಕ್ಕೆ ಮಗುವಿಗೆ ಒಂದು ವ್ಯಕ್ತಿತ್ವ ಅನ್ನೋದು ಬೆಳವಣಿಗೆ ಆಗತ್ತೆ ಅಂತ ಹೇಳ್ತೀವಿ. ಮಗುವಿಗೆ ಮೊದಲು ಏನಾಗ್ಬೇಕಂತ ಹೇಳಿದ್ರೆ, ಒಬ್ಬ ಆದರ್ಶ ವ್ಯಕ್ತಿ ಸಿಗ್ಬೇಕು, ರೋಲ್ ಮಾಡೆಲ್ ಅಂತ ಹೇಳ್ತೀವಿ. ಎಲ್ಲ ಮಕ್ಕಳು ನನ್ನ ಅಪ್ಪ ನನಗೆ ರೋಲ್ ಮಾಡೆಲ್ ಅಥವಾ ನನ್ನ ಅಮ್ಮ ನನಗೆ ರೋಲ್ ಮಾಡೆಲ್ ಅಂತ ಹೇಳೋದು ಸಾಮಾನ್ಯವಾಗಿ ಕೇಳ್ತೀವಿ. ಆದ್ರೆ ಈ ಮನೆಯಲ್ಲಿ, ಇಂಥ ಮನೆಗಳಲ್ಲಿ ಏನಾಗತ್ತೆ ಅಂದ್ರೆ, ಮಗುವಿಗೆ ಸರಿಯಾದ ಒಂದು ಆದರ್ಶ ವ್ಯಕ್ತಿ ರೋಲ್ ಮಾಡೆಲ್ ಸಿಕ್ಕಿರುವುದಿಲ್ಲ. ಸೊ ಅವಾಗ ಮಗು ಏನಾಗತ್ತೆ, ಅದಕ್ಕೆ ಒಂದು ಪ್ರಾಪರ್ ಆಗಿ ಅದು ಬೇರೆ ಬೇರೆ ಬುದ್ಧಿಗಳನ್ನ ಕಲಿಬಹುದು, ಪ್ರಾಪರ್ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಮಗು ಸುಳ್ಳು ಹೇಳಲಿಕ್ಕೆ ಕಲಿಬಹುದು. ಅಂದ್ರೆ ಒಂದು ಮಗು ತಂದೆ ಕುಡಿದು ಬಂದು ಮಲಗಿರ್ತಾನೆ, ಸೊ ತಾಯಿ ಆಫೀಸಿಗೆ ಫೋನ್ ಮಾಡಿ ಹೇಳ್ತಾಳೆ ಅವರಿಗೆ ಹುಷಾರಿಲ್ಲ ಇವತ್ತು ಆಫೀಸಿಗೆ ಬರುವುದಿಲ್ಲ ಅಂತ. ಮಗು ಇದನ್ನೆಲ್ಲ ನೋಡ್ತಾ ಇರುತ್ತೆ ದೂರದಲ್ಲಿ ನಿಂತ್ಕೊಂಡು. ಸೊ ಮಗುವಿಗೆ ಏನ್ ಅನ್ಸುತ್ತೆ, ಸುಳ್ಳು ಹೇಳೋದು ಸಾಮಾನ್ಯ ವಿಚಾರ, ಸುಳ್ಳು ಹೇಳ್ಬೋದು, ಅದರಿಂದ ಏನು ದೊಡ್ಡ ತಪ್ಪಿಲ್ಲ, ಸೊ ನಾನು ಮಾಡ್ಬೋದು, ಇದು ಕಾಮನ್ ಅಂತ ಮಗುವಿಗೆ ಬಂದ್ಬಿಡುತ್ತೆ. ಸೊ ಇದೇ ವ್ಯಕ್ತಿತ್ವವನ್ನ ಮಗು ಮುಂದೆ ಬೆಳೆಸಿಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಮಗು ಬೇರೆ ಬೇರೆ ಏನೋ ಒಂದು ಕಲಿಕೆಯ ಸಾಮರ್ಥ್ಯವನ್ನು ಕಳೆದುಕೊಳ್ಬಹುದು. ಮಗು ಒಂದು ಬಾಲ್ಯದ ಕ್ಷಣಗಳನ್ನು, ಬಾಲ್ಯದ ಖುಷಿಗಳನ್ನು, ತಂದೆ ಜೊತೆ ತಾಯಿ ಜೊತೆ ಅನುಭವಿಸಬೇಕಾಗಿರೋ ಖುಷಿಗಳನ್ನು ಮಗು
ಕಳೆದುಕೊಳ್ಬೋದು. ಸೊ ಹೀಗೆ ಮಾಡೋದ್ರಿಂದ ಮಗು ಅದರ ಆ ವಿಚಾರಗಳು ಅದ್ರ ವ್ಯಕ್ತಿತ್ವದಲ್ಲಿ ಮುಂದೆ ಅದ್ರ ವ್ಯಕ್ತಿತ್ವ ಬೆಳವಣಿಗೆ ಆದಾಗ ಅದೆಲ್ಲ ವಿಚಾರಗಳು ಹೊರಗಡೆ ಕಾಣಿಸ್ಕೊಳ್ಳೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದೇ ತಾವು ವ್ಯಕ್ತಿತ್ವದ ಬಗ್ಗೆ ಹೇಳಿದ್ರಿ. ಹೌದು. ಇದೇ ಮಕ್ಕಳು ಅಂದರೆ ಕುಡಿಯುವ ಪೋಷಕರ ಮಕ್ಕಳ ವ್ಯಕ್ತಿತ್ವ ಬದಲಾವಣೆಯನ್ನು ಹೇಗೆ ಮಾಡಬಹುದು, ಹೇಗೆ ಆಗ್ಬಹುದು, ಅವರು ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಮಾರಕ ಆಗ್ಬೋದಾ? ಹಾಂ, ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಮಾರಕ ಆಗ್ಬೋದಾ ಪೂರಕ ಆಗ್ಬೋದಾ ಅನ್ನೋದಕ್ಕಿಂತಲೂ ಈಗ ಏನಾಗತ್ತಂದ್ರೆ ಈ ಮಕ್ಕಳು ಯಾವ ಥರ ವ್ಯಕ್ತಿತ್ವ ಬೆಳೆಸಿಕೊಳ್ತಾರೆ ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಒಂದು 4 ಟೈಪಲ್ಲಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ ಅಂತ ಹೇಳ್ಬೋದು. ಒಂದು ರೆಸ್ಪಾನ್ಸಿಬಲ್ ಚೈಲ್ಡ್ ಅಂತ ಹೇಳ್ತೀವಿ, ಅಂದರೆ ಒಂದು ರೆಸ್ಪಾನ್ಸಿಬಲ್ ಎಲ್ಲ ಜವಾಬ್ದಾರಿಯನ್ನು ತಗೊಳ್ಳುವಂಥ ಮಗುವಾಗಿ ಬೆಳೆಯುವ ಚಾನ್ಸಸ್ ಇರುತ್ತೆ. ಸೊ ಜವಾಬ್ದಾರಿಯುತ ಮಗು ಅಂತ ಹೇಳಿದ್ರೆ ನೀವು ಕೇಳ್ಬೋದು, ಜವಾಬ್ದಾರಿಯುತ ಮಗು ಅಂತ ಹೇಳಿದ್ರೆ ಖುಷಿ ಅಲ್ಲ, ಅದು ಮಗು ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳುತ್ತಲ್ಲ ಅಂತ ಕೇಳ್ಬೋದು. ಆದರೆ ಇಲ್ಲ, ಇದು ಹೇಗೆ ಜವಾಬ್ದಾರಿ ಬೆಳೆಸಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಮಗು ಅದು ಇಷ್ಟಪಟ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಲ್ಲ, ಇದು ಏನು ಉಪಾಯ ಇಲ್ಲದೆ ಪಡೆದುಕೊಂಡಂತ ಜವಾಬ್ದಾರಿ. ಈಗ ಹೌದು, ತಂದೆ ಕುಡಿದಾಗ ಅಥವಾ ತಾಯಿ ಕುಡಿದಾಗ ಮಗು ಉಪಾಯ ಇಲ್ಲ, ಅಲ್ಲಿ ಯಾರು ಕೂಡ ಮನೆಯನ್ನು ನೋಡ್ಕೊಳ್ಳಿಕ್ಕೆ ಜನ ಇರುವುದಿಲ್ಲ, ಅವಾಗ ಮಗು ಉಪಾಯ ಇಲ್ಲದೆ ಆ ಜವಾಬ್ದಾರಿಯನ್ನು ತಗೊಳ್ಳುವ ಚಾನ್ಸಸ್ ಇರುತ್ತೆ. ಈಗ ನಮ್ಮ ಆಸ್ಪತ್ರೆಗಳಲ್ಲಿ ಕೂಡ ನಾವು ನೋಡ್ತೇವೆ, ತುಂಬ ಪೇಷಂಟ್ಗಳು ಅಡ್ಮಿಟ್ ಆಗ್ತಾರೆ. ನಾವು ಮಾತಾಡುವಾಗ ಅವರು ಹೇಳ್ತಾರೆ, ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ, 10ನೇ ವಯಸ್ಸಿಗೆ ದುಡಿತಾ ಇದ್ದೀನಿ, 12ನೇ ವಯಸ್ಸಿಗೆ ದುಡಿತಾ ಇದ್ದೀನಿ ಅಂತ. ಸೊ ಅದು ನೋಡಿ, ಅಲ್ಲಿಗೆ ಗೊತ್ತಾಗತ್ತೆ ನಮಗೆ, ಅವರು 12ನೇ ವಯಸ್ಸಿಗೆ 10ನೇ ವಯಸ್ಸಿಗೆ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ. ನನಗೆ ಕಲಿಯೋದಕ್ಕೆ ಆಗಲಿಲ್ಲ, ನನ್ನ ತಮ್ಮ ಕಲಿಬೇಕಾಯಿತು, ನನ್ನ ತಂಗಿ ಕಲಿತಾನೆ, ಅವರಿಗೆ ನಾನು ಸಹಾಯ ಮಾಡಬೇಕಾಗಿತ್ತು, ಯಾಕಂದರೆ ನನ್ನ ತಂದೆ ಕುಡಿತಾ ಇದ್ರು ಅನ್ನೋ ಮಾತುಗಳು ಸಾಮಾನ್ಯವಾಗಿ ಅವರು ಹೇಳ್ತಾರೆ. ಸೊ ಹೀಗೆ ಅವರ ಜವಾಬ್ದಾರಿಗಳನ್ನು ಅವರ ಒಂದು ಸಮಯವಲ್ಲದ ಸಮಯದಲ್ಲಿ ತೆಗೆದುಕೊಂಡಾಗ ಏನಾಗತ್ತಂದ್ರೆ ಮುಂದೆ ವ್ಯಕ್ತಿತ್ವದಲ್ಲಿ ಅವರ ಏನಾಗತ್ತೆ ಬದಲಾವಣೆಗಳಾಗತ್ತೆ. ಉದಾಹರಣೆಗೆ ಅವರು ಕೂಡ ಮತ್ತೆ ಮದ್ಯವ್ಯಸನಕ್ಕೆ ಹೋಗ್ತಾರೆ, ಚಿಕ್ಕ ವಯಸ್ಸಲ್ಲೇ ಮದ್ಯವ್ಯಸನ ಸ್ಟಾರ್ಟ್ ಆಗುವ ಚಾನ್ಸಸ್ಗಳಿರುತ್ತೆ. ಈಗ ನಾವು ನೋಡಿದಾಗೆ ತುಂಬ ಯಂಗ್ ವಯಸ್ಸಲ್ಲೇ ಮದ್ಯವ್ಯಸನಿಗಳು ಬಂದು ಅಡ್ಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಥರ ಆಗುವಂಥದ್ದು, ಮಾದಕ ದ್ರವ್ಯ ವಸ್ತುಗಳ ಸೇವನೆ ಮಾಡುವಂಥದ್ದು, ಅಥವಾ ಮನೆಯ ಜವಾಬ್ದಾರಿ ತಗೋಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಥರದ ಕೆಲಸಗಳಿಗೆ ಕೈ ಹಾಕುವಂಥದ್ದು, ಸಮಾಜಘಾತುಕ ಕೆಲಸಗಳು, ಕದಿಯುವಂಥದ್ದು, ದರೋಡೆ ಮಾಡುವಂಥ ಕೆಲಸಗಳಿಗೆ ಕೈ ಹಾಕುವಂಥದ್ದು. ಸೊ ಈ ಥರ ಎಲ್ಲ ಜವಾಬ್ದಾರಿಗಳು, ಈ ಥರ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಒಂದು ವ್ಯಕ್ತಿತ್ವಗಳು ಕೂಡ ಬೆಳಿಬಹುದು. ಇನ್ನು ಅಡ್ಜಸ್ಟಿಂಗ್ ಚೈಲ್ಡ್ ಅಂತ ಹೇಳ್ತೀವಿ, ಅಂದರೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಚೈಲ್ಡ್. ಈ ಚೈಲ್ಡ್ ಕೂಡ ಯಾವುದೇ ಕಾರಣಕ್ಕೂ ಖುಷಿ ಪಡುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಈ ಅಡ್ಜಸ್ಟಿಂಗ್ ಚೈಲ್ಡ್ ಏನಾಗತ್ತೆ ಅಂದರೆ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ, ಎಲ್ಲರ ಜೊತೆ ಯಾವುದನ್ನು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಈ ಮಗುವಿಗೆ. ಈ ಮಗು ಎಲ್ಲ ಅವ್ರು ಯಾರಾದರೂ ಏನಾದರೂ ಹೇಳಿದರೆ ಈ ಮಗು ಆಯಿತು ಮಾಡ್ತೇನೆ, ಆಯಿತು ನನ್ನಿಂದ ಸಾಧ್ಯ ಇದೆ ಅಂತ, ಯಾಕಂದರೆ ಅದು ಮನೆಯಲ್ಲಿ ಆ ಥರ ವಾತಾವರಣಕ್ಕೆ ಬೆಳೆದಿದೆ. ಸೊ ಹೀಗೆ ಆಗೋದ್ರಿಂದ ಈ ಮಗು ಜಾಸ್ತಿ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲ ಕಡೆ ಮಗುವನ್ನು ಬೇರೆ ಬೇರೆ ಕೆಟ್ಟ ಕೆಲಸಗಳಿಗೆ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಡ್ಜಸ್ಟಿಂಗ್ ಚೈಲ್ಡ್ ಆಗುವುದು ಕೂಡ ಅಷ್ಟು ಒಳ್ಳೆ ಇದಾಗಿರುವುದಿಲ್ಲ. ಇನ್ನೊಂದು ಏನಂದ್ರೆ ಪ್ಲಕೇಟಿಂಗ್ ಚೈಲ್ಡ್ ಅಂತ ಹೇಳ್ತೀವಿ, ಅಂದರೆ ಈ ಚೈಲ್ಡ್ ಏನಂತ ಹೇಳಿದ್ರೆ ಈ ಮಗು ಒಂದು ಮಾಸ್ಕ್ ಹಾಕೊಂಡಿರುತ್ತೆ, ಅಂದ್ರೆ ಒಂದು ಮುಖವಾಡ ಹಾಕೊಂಡಿರುತ್ತೆ ಮನಸ್ಸಿಗೆ, ಅಂದ್ರೆ ಏನು ಅದಕ್ಕೆ ಎಲ್ಲರನ್ನು ಪ್ಲೀಸ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ, ಎಲ್ಲರನ್ನು ಖುಷಿ ಪಡಿಸಕ್ಕೆ ಟ್ರೈ ಮಾಡುತ್ತೆ. ನಾನು ಖುಷಿಯಾಗಿರ್ಬೇಕು, ನನ್ನ ಸಂತೋಷಗಳು ಏನು ಅಂತ ಇದು ಮಾಡಕ್ಕೆ ಹೋಗಲ್ಲ, ಎಲ್ಲರನ್ನು ಖುಷಿ ಪಡಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ತರ ಮಗು ಕೂಡ ಇದು ಕೂಡ ಒಂದು ಆಲ್ಮೋಸ್ಟ್ ಅಡ್ಜಸ್ಟಿಂಗ್ ಚೈಲ್ಡ್ ತರನೇ ಇರುತ್ತೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇರುತ್ತೆ, ಮತ್ತೆ ಎಲ್ಲರನ್ನು ಖುಷಿ ಪಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನು ಲಾಸ್ಟ್ ಇದು ಏನಂತ ಹೇಳಿದ್ರೆ ರೆಬೆಲಿಯಸ್ ಚೈಲ್ಡ್ ಅಂತ ಹೇಳ್ತೀವಿ, ಅಂದರೆ ಬಂಡಾಯ ಮಗು ಅಂತ ಹೇಳ್ತೀವಿ. ಈ ಮಗು ಸಮಾಜಘಾತುಕ ಕೆಲಸಗಳಲ್ಲಿ ತೊಡಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿಗಳಂತ ಹೇಳ್ತೀವಿ ನಾವು, ಅಂದರೆ ಸಮಾಜಕ್ಕೆ ಬೇಡವಾಗಿರೋ ಕೆಲಸಗಳನ್ನ ಮಾಡೋದಿರ್ಬೋದು, ಏನು ಕದಿಯುವುದು, ಕೊಲೆ ಮಾಡೋದು, ದರೋಡೆ ಮಾಡೋದು, ಕಳ್ಳತನದಂಥ ಕೆಲಸಗಳು ಮಾಡೋದು, ಕುಡಿದು ಬಂದು ಮನೆಯಲ್ಲಿ ಹೊಡೆಯುವುದು ಅಥವಾ ಬೇರೆ ಮನೆಯ ವಸ್ತುಗಳನ್ನ ಹಾಳು ಮಾಡೋದು, ಈ ಥರದ ವ್ಯಕ್ತಿತ್ವಗಳನ್ನು ಬೆಳೆಸಿಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದು ನಮಗೆ ಪೂರಕ ಅಂತ ನಮ್ಗೆ ಒಂದೊಂದ್ಸಲ ಅನ್ಸುತ್ತೆ, ಏನು ರೆಸ್ಪಾನ್ಸಿಬಲ್ ಚೈಲ್ಡ್ ಆಗಿರೋದು ಪೂರಕ ಅಂತ ಅನಿಸಿದ್ರು ಕೂಡ, ಬಟ್ ಇದು ಖಂಡಿತವಾಗಿಯೂ ಮುಂದೆ ಅವರ ಬೆಳೆದ ಹಾಗೆ ಇದು ಇನ್ನೊಂದು ರೀತಿಯಲ್ಲಿ ಅವರ ಇದು ಜೀವನ ಹಾಳಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಈ ಮಕ್ಕಳಿಗೆ ಯಾರೆಲ್ಲ ಸಹಾಯ ಮಾಡಬಹುದು ಅವರವರ ಮಿತಿಯಲ್ಲಿ? ಓಕೆ, ವಿತ್ ದೇರ್ ಲಿಮಿಟೇಷನ್ಸ್. ಈಗ ಸ್ಕೂಲಲ್ಲಿ ಆಗಬಹುದು, ನೇಬರ್ಸ್ ಆಗಬಹುದು. ಹೌದು,
ಈ ಮಕ್ಕಳಿಗೆ ಸಪೋರ್ಟ್ ಗ್ರೂಪ್ಗಳಂತ ಇರುತ್ತೆ, ಆಲ್ಟೀನ್ ಗ್ರೂಪ್ ಅಂತ ಒಂದಿರುತ್ತೆ. ಅಂದ್ರೆ ಮೀಟಿಂಗ್ನ ಒಂದು ತರನೇ ಒಂದು ಎಲ್ಲಾ ಮಕ್ಕಳು ಕೂತ್ಕೊಂಡು ಒಟ್ಟಾಗಿ ಕೂತ್ಕೊಂಡು ಅವರ ಫೀಲಿಂಗ್ಸ್ ಅನ್ನ, ಅವಳ ಕಷ್ಟಗಳನ್ನ ಶೇರ್ ಮಾಡ್ಕೊಳ್ಳೋ ಒಂದು ಗ್ರೂಪ್ ಇರುತ್ತೆ. ಸೊ ಇವರು ಕೂಡ ಸಹಾಯ ಮಾಡ್ತಾರೆ. ಅದ್ರ ಜೊತೆಗೆ ಕೆಲವು ಸಂಘ ಸಂಸ್ಥೆಗಳಿರ್ಬೋದು, ಅವುಗಳು ಸಹಾಯ ಮಾಡ್ತಾರೆ. ಈಗ ನಮ್ಮ ಈಗ ಆಸ್ಪತ್ರೆಗಳಲ್ಲಿ ಮನೋವೈದ್ಯಕೀಯ ಡಾಕ್ಟರ್ಸ್ಗಳಿರ್ಬೋದು, ಸೈಕ್ಯಾಟ್ರಿಸ್ಟ್ಗಳಿರ್ಬೋದು, ಅಥವಾ ಮನಃಶಾಸ್ತ್ರಜ್ಞರಿರ್ಬೋದು, ಅಥವಾ ಸೈಕ್ಯಾಟ್ರಿ ಸೋಷಿಯಲ್ ವರ್ಕರ್ ಅಂತ ಹೇಳ್ತೀವಿ, ಅವರು ಮಾಡ್ಬೋದು, ಕೌನ್ಸಿಲರ್ಗಳು ಮಾಡ್ಬೋದು. ಇವರೆಲ್ಲ ಇವರಿಗೆ ಸಹಾಯವನ್ನು ಮಾಡುವಂಥದ್ದು ಸೋಷಿಯಲ್ ವರ್ಕರ್ಗಳು ಮಾಡ್ತೇವೆ. ಹೊರಗಡೆ ಕೂಡ ಸೋಷಿಯಲ್ ವರ್ಕರ್ ಇವರಿಗೆ ಸಹಾಯ ಮಾಡೋ ಚಾನ್ಸಸ್ ಬರ್ತದೆ. ಮತ್ತೆ ಇನ್ನೊಂದು ಶಾಲೆಗಳಲ್ಲಿ ನಾವು ನೋಡಿದ್ರೆ ಶಾಲಾ ಟೀಚರ್ಗಳು ಇವರಿಗೆ ಜಾಸ್ತಿ ಸಹಾಯ ಮಾಡ್ಬೋದು. ಇಂಥ ಮಗುವನ್ನು ಪತ್ತೆ ಹಚ್ಚುವಲ್ಲಿ ಶಾಲಾ ಟೀಚರ್ ತುಂಬಾ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಯಾಕಂದ್ರೆ ಶಾಲೆಯಲ್ಲಿ ಟೀಚರಿಗೆ ಗೊತ್ತಾಗತ್ತೆ ಏನು ಕಷ್ಟ ಇದೆ ಮಗುವಿಗೆ, ಮತ್ತೆ ಅದರಿಂದ ಏನು ತೊಂದರೆ ಆಗ್ತಾ ಉಂಟು ಅನ್ನೋದು ಗೊತ್ತಾಗುತ್ತೆ. ಸೊ ಅವರು ಕೂಡ ಹೆಲ್ಪ್ ಮಾಡ್ಬೋದು. ಈಗ ಪ್ರತಿ ಶಾಲೆಗಳಲ್ಲಿ ಆಪ್ತ ಸಮಾಲೋಚಕರು ಅಂತ ಇರ್ತಾರೆ, ಶಾಲೆಯಲ್ಲಿ ಆಪ್ತ ಸಮಾಲೋಚಕರು. ಅವರು ಕೂಡ ಈ ಮಗುವಿಗೆ ಸಹಾಯವನ್ನು ಮಾಡುವುದನ್ನು ಮಾಡ್ಬೋದು. ಮತ್ತೆ ಶಾಲೆಗಳಲ್ಲಿರುವ ನರ್ಸ್ಗಳಿರ್ಬೋದು, ಅಥವಾ ಗೆಳತಿಯರು ಕೂಡ ಇರ್ಬೋದು, ಅವರಿಗೆ ಕೂಡ ಈ ಸಮಸ್ಯೆಗಳು ಗೊತ್ತಾದಾಗ ಇವರಿಗೆ ಪೂರಕವಾಗಿರುವಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು ಇವರಿಗೆ ಸಹಾಯ ಮಾಡುವಂತನ್ನು ಮಾಡ್ಬೋದು. ಅದಲ್ಲದೆ ಬೇರೆ ಹೊರಗಡೆ ಸಮಾಜದಲ್ಲಿ ಸಂಘಗಳು, ಸಂಸ್ಥೆಗಳು ಕೂಡ ಸಹಾಯ ಮಾಡುವಂಥ ಕೆಲವು ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಇವರಿಗೆ ಸಹಾಯ ಮಾಡುವಂಥದ್ದನ್ನು ಮಾಡ್ತಾರೆ. ಈಗ ನಮ್ಮ ಆಸ್ಪತ್ರೆಯ ವತಿಯಿಂದ ಡಾಕ್ಟರ್ PV ಭಂಡಾರಿ ಸರ್ ಅವರ ನೇತೃತ್ವದಲ್ಲಿ, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅಂಥ ಮಕ್ಕಳನ್ನು ಗುರುತಿಸ್ತೇವೆ. ಅವರಿಗೆ ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಮಾಡುವುದನ್ನು ನಾವು ಮಾಡ್ತೇವೆ. ಸೊ ಆ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ, ಈ ಸಪ್ತಾಹ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ಕೂಡ ಬೇರೆ ಬೇರೆ ರೀತಿಯ ವರ್ಕ್ಶಾಪ್ಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸುವಂಥದ್ದನ್ನು ಮಾಡ್ತಾ ಇದ್ದೇವೆ. ಓಕೆ, ಅಂದರೆ ಈ ಚಿಲ್ಡ್ರನ್ಸ್ ಆಫ್ ಆಲ್ಕೋಹಾಲಿಕ್ಗೆ ಕೌನ್ಸಿಲಿಂಗ್ಗೆ ಮೆಡಿಸಿನ್ ಮುಖ್ಯ. ಕೌನ್ಸಿಲಿಂಗ್ ಮೆಡಿಸಿನ್ ಜೊತೆಗೆ ಬೇರೆ ಕೆಲವು ವಿಚಾರಗಳನ್ನು ಮಾಡಬೇಕಾಗುತ್ತೆ. ಪುನರ್ವಸತಿಗಳಿರ್ಬೋದು, ಕೆಲವೊಂದ್ಸಲ ಆರ್ಥಿಕ ಸಹಾಯಗಳು ಬೇಕಾಗತ್ತೆ, ಸಾಮಾಜಿಕ ಸಪೋರ್ಟ್ಗಳು ಬೇಕಾಗತ್ತೆ. ಸೊ ಅದೆಲ್ಲ ಮಾಡುವಾಗ ಬೇರೆ ಬೇರೆ ಇವರನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಥರ ಮಾಡಿ ಅವರಿಗೆ ಸಹಾಯ ಮಾಡೋದನ್ನು ಮಾಡ್ಬೋದು. ಓಕೆ, ಪ್ರೀತಿ ರೋಸ್ ಅವರೇ, ಈ ಮದ್ಯಪಾನ ಕಾಯ್ದೆಗೆ ಚಿಕಿತ್ಸೆ ಇದೆಯಾ? ಇದ್ರೆ ಏನೇನೆಲ್ಲ ಚಿಕಿತ್ಸೆಗಳು ಇದೆ? ಖಂಡಿತವಾಗಿಯೂ ಇದಕ್ಕೆ ಚಿಕಿತ್ಸೆ ಇದೆ. ಮೊದಲಾಗಿ ನಾವೊಂದು ಮದ್ಯವ್ಯಸನ ಮುಕ್ತಿ ಕೇಂದ್ರ ಅಂತ ಹೇಳಿ ಒಂದು ನೋಡಬೇಕು, ಕಂಡು ಹಿಡಿದು ಅದರಲ್ಲಿ ಹೋಗಿ ಸಾಮಾನ್ಯವಾಗಿ 21ರಿಂದ 30 ದಿನಗಳವರೆಗೆ ಅಲ್ಲಿ ಇದ್ದುಕೊಂಡು ಚಿಕಿತ್ಸೆಯನ್ನು ಪಡೀಲಿಕ್ಕೆ ಆಗತ್ತೆ. ಅಲ್ಲಿ ಏನು ಅವರ ದಿನಚರಿಯನ್ನು ಅವರು ಸರಿಯಾಗಿ ಪಟ್ಟಿ ಮಾಡಿಕೊಡ್ತಾರೆ. ಬೆಳಿಗ್ಗೆ ಏಳುವಾಗಿಂದ ಸಂಜೆ ಮಲಗುವವರೆಗೂ, ರಾತ್ರಿ ಮಲಗುವವರೆಗೂ ಯಾವ ರೀತಿಯಾಗಿ ಅವರ ದಿನಚರಿಯನ್ನು ಮುಂದೂಡ್ತಾ ಹೋಗಬೇಕು ಅನ್ನುವಂಥದ್ದು ಅಲ್ಲಿ ವ್ಯಸನ ಮುಕ್ತಿ ಕೇಂದ್ರಗಳಲ್ಲಿ ಅವರಿಗೆ ನೋಡ್ಬೋದು. ಇನ್ನು ಸರ್ಕಾರಿ ಮಟ್ಟದಲ್ಲಿಯೂ ಪ್ರೈವೇಟಲ್ಲಿಯೂ ಸಿಗುತ್ತೆ. ಇನ್ನು ಅವರಿಗೆ ಅದು ಆಗುವುದಿಲ್ಲ, 21 ದಿನ ನಿಲ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ, ಈಗ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಏನು ಈ ಡಿಅಡಿಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳಿ ಇರುತ್ತೆ, ಮದ್ಯಪಾನಕ್ಕೆ ಚಿಕಿತ್ಸೆ ಅಂತ ಹೇಳಿ ಇರುತ್ತೆ. ಈಗ ಅವರು ಮೇಡಮ್ ಹೇಳಿದ ಹಾಗೆ ಮನಃಶಾಸ್ತ್ರಜ್ಞರು ಏನು ಇದಕ್ಕೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದನ್ನು ಮಾಡ್ತಾರೆ. ಸೊ ಅವರು OPD ಬೇಸಿಸಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗುವಂಥದ್ದನ್ನು ಮೇಂಟೈನ್ ಮಾಡ್ಬೋದು, ಟ್ರೀಟ್ಮೆಂಟನ್ನು ತಗೊಳ್ಬೋದು. ಇನ್ನೂ ಒಂದು ಏನು ಈಗ ಹಣಕಾಸಿದೆಲ್ಲ ಸಮಸ್ಯೆ ಇರೋರು, ಅಷ್ಟೊಂದು ಅಫೋರ್ಡೆಬಲ್ ಇಲ್ಲ ಅನ್ನೋರಿಗೆ ಈಗ ಕ್ಯಾಂಪ್ಗಳಂತ ಹೇಳಿ ನಾವು ಮಾಡ್ತೇವೆ. ನಾವು ನಮ್ಮ ಆಸ್ಪತ್ರೆಯಲ್ಲಿ 1-2 ಸಲ ನಾವು ವರ್ಷದಲ್ಲಿ 1-2 ಸಲ ನಾವು ಕ್ಯಾಂಪ್ ಅಂತ ಹೇಳಿ ನಾವು ಮಾಡ್ತೇವೆ. ಸೊ ಅಲ್ಲಿ ಅಷ್ಟೊಂದು ಹಣ ಏನು ಅವರಿಗೆ ಪೇಮೆಂಟ್ ಇಲ್ಲದೇನೆ ಆ ಕ್ಯಾಂಪನ್ನು ನಡೆಸುವಂಥದ್ದು. ಅದು ಸಾಮಾನ್ಯವಾಗಿ 7ರಿಂದ 10 ದಿನದವರೆಗೆ ಈ ಕ್ಯಾಂಪ್ಗಳು ನಡೆಯುತ್ತೆ. ಸೊ ನಂತರ ಅವರು ಇರುವಂಥದ್ದು ನಂತರ ಮೇಂಟೈನ್ ಮಾಡ್ತಾ ಹೋಗುವಂಥದ್ದು. ಅಂದರೆ ಅವರನ್ನು ಮರುಭೇಟಿಗೆ ಕರೆಯುವಾಗ ಸರಿಯಾಗಿ ಅವರು ಬಂದು ಮರುಭೇಟಿ ಮಾಡಿಕೊಂಡು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ಇದು ಯಾವುದೂ ಬೇಡ, ನಮಗೆ ನಾನಾಗೆ ಬಿಡ್ತೇನೆ ಅಂತ ಮನಸ್ಸಿರುವವರು ಈಗ ಅನಾಮಿಕ ಅಮಲಿಗಳ ಸಭೆಗಳೆಲ್ಲ ನಡೀತದೆ, AA ಮೀಟಿಂಗ್ ಅಂತೇಳಿ. ಅಲ್ಲಿ ಹೋಗಿ ಆ ಮೀಟಿಂಗಲ್ಲಿ ಅಟೆಂಡ್ ಆಗುವಂಥದ್ದು. ಈಗ ಸಂಜೆ ಹೊತ್ತಿಗೆ ಸಾಮಾನ್ಯವಾಗಿ ಇರುವಂಥದ್ದು 1 ಅವರ್ ಇರ್ತದೆ, 1 ಗಂಟೆಗಳ ಕಾಲ ಆ ಸಭೆ ನಡೀತದೆ. ಆ ಸಭೆಯಲ್ಲಿ ಹೋಗ್ತಾ ಇದ್ದಾಗೆ ಕೂಡ ಅವರ ಮನ ಪರಿವರ್ತನೆ ಆಗಿ ಅವರ ಕುಡಿತದಿಂದ ಹೊರಗಡೆ ಇರಲಿಕ್ಕೆ ಸಾಧ್ಯ ಆಗತ್ತೆ. ಇದೆಲ್ಲ ಏನು ಈ ಅಂದರೆ ಮದ್ಯಪಾನ ಎಂಬ ಕಾಯಿಲೆಗಿರುವಂತಹ ಚಿಕಿತ್ಸೆಗಳಾಗಿರುತ್ತೆ. ಓಕೆ, ಕೊನೆಯದಾಗಿ ಅಂದರೆ ಮುಂದಿನ ಹಂತದಲ್ಲಿಯೂ ಕೂಡ ನಾವು ಚರ್ಚಿಸಲಿದ್ದೇವೆ. ಇನ್ನಿಬ್ಬರು ಆಪ್ತ ಸಮಾಲೋಚಕರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಟ್ ಈಗ ವಿರಾಮಕ್ಕೆ ಹೋಗುವಂಥ ಮೊದಲು ಫೈನಲಿ ಏನು ಅಪೀಲ್ ಮಾಡ್ತೀರಾ? ಈ CEO ವೀಕಲ್ಲಿ ಜನರ ಪಾರ್ಟಿಸಿಪೇಷನ್ ಮತ್ತು ಅದರ್ಸ್ ಪಾರ್ಟಿಸಿಪೇಷನ್ ಮತ್ತು ಈ ಪರ್ಟಿಕ್ಯುಲರ್ ಆಗಿ ಚಿಲ್ಡ್ರನ್ಸ್ ಆಫ್ ಆಲ್ಕೋಹಾಲಿಕ್ ಇವರಿಗೆ ಏನು ಅಪೀಲ್ ಮಾಡಲಿಕ್ಕೆ ಇಚ್ಛಿಸ್ತೀರಾ?
ಜಾಗೃತಿ ಹೊಂದಬೇಕು. ಈ ತರ ಸಮಸ್ಯೆಗಳು ಸಮಾಜದಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಎಷ್ಟೋ ಸಮಸ್ಯೆಗಳು ಹಿಡನ್ ಆಗಿರುತ್ತೆ, ಅದು ಕಾಣಿಸಿಕೊಳ್ಳುವುದಿಲ್ಲ. ಇಂಥ ಸಮಸ್ಯೆಗಳು ನಾನು ಹೇಳಿದಾಗೆ ಮದ್ಯ ವ್ಯಸನಿಗಳಂತ ಹೇಳಿದ್ರೆ ವ್ಯಸನಿಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಸೊ ಅವರಿಗೆ ಅವರ ಹಿಂದೆ ಇರುವವರು ಕಷ್ಟಪಡುವವರು ಯಾರು ಗೊತ್ತಿರುವುದಿಲ್ಲ. ಸೊ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಸೊ ಯಾರೆಲ್ಲ ಇದ್ರ ಸಮಸ್ಯೆಯಿಂದ ಬಳಲ್ತಾರೆ ಮತ್ತು ಅವರು ಅದರಿಂದ ಹೊರಗಡೆ ಹೇಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಸೊ ಇದರಿಂದ ಅವರು ಕೂಡ ಅದರ ಹೆಲ್ಪ್ ಅನ್ನು ಪಡ್ಕೋಬಹುದು. ಈ ತರ ಮಾಹಿತಿ ಕಾರ್ಯಕ್ರಮಗಳಿಂದ ಎಲ್ಲರೂ ಹೆಲ್ಪ್ ಪಡ್ಕೋಬಹುದು. ಅದರ ಜೊತೆಗೆ ಸಮಾಜದಲ್ಲಿ ಕೂಡ ಈಗ ಸಾಮಾನ್ಯ ಜನಗಳು ಕೂಡ ಅದರ ಕೆಲವೊಂದು ಜವಾಬ್ದಾರಿಗಳನ್ನು ತಗೋಬೇಕಾಗತ್ತೆ. ಸಮಾಜದಲ್ಲಿ ಕೂಡ ವ್ಯಕ್ತಿಗಳು ಇದೊಂದು ನಮ್ದೇ ಸಮಸ್ಯೆ, ನಾವು ಇದಕ್ಕೆ ಸಹಾಯ ಮಾಡ್ಬೋದು, ಇದಕ್ಕೆ ಯಾವುದೋ ಪೇಮೆಂಟ್ ಸಿಗತ್ತೆ ಅಥವಾ ಯಾವುದೋ ಲಾಭ ಸಿಗತ್ತೆ ಅಂತ ಮಾಡುವುದಲ್ಲ. ಸೊ ಅದೊಂದು ಸಹಾಯ ಮಾಡುವ ರೀತಿಯಲ್ಲಿ ಇದಕ್ಕೆ ಬೇಕಾಗಿರುವಂತ ಸಹಾಯವನ್ನು ಆ ಮಕ್ಕಳಿಗೆ ಮಾಡುವುದರಿಂದ ಸೊ ಇದರಿಂದ ಖಂಡಿತ ಆ ಮಕ್ಕಳು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಸೊ ಅವರ ಸ್ವಂತ ಜೀವನವನ್ನು ಅವರು ರೂಪಿಸ್ಕೊಳ್ಬಹುದು ಅಂತ ಹೇಳ್ಬೋದು. ಅಂದ್ರೆ ಇದೊಂದು ಸೀರಿಯಸ್ ಸಬ್ಜೆಕ್ಟ್. ಹೌದು, ಈಗ ಮಾನವ ಸಂಪನ್ಮೂಲಗಳ ನಷ್ಟ ಆಗ್ತಾ ಇದೆ, ಹ್ಯೂಮನ್ ರಿಸೋರ್ಸಸ್ ಲಾಸ್. ಹೌದು, ಈಗ ಇದು ಸೀರಿಯಸ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮಗೆ ಇದು ನಾವು ತುಂಬಾ ನೋಡ್ತೀವಿ. ಈಗ ನಾವು ಆ ಒಂದು ಸೆಟ್ಟಿಂಗ್ ಅಲ್ಲಿ ಕೆಲಸ ಮಾಡುವುದರಿಂದ ನಾವು ನೋಡ್ತೀವಿ ಅದು ತುಂಬಾ ಸೀರಿಯಸ್. ದಿನದಿಂದ ದಿನಕ್ಕೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಸೊ ಆದ ಕಾರಣ ಇದನ್ನೊಂದು ಸೀರಿಯಸ್ ಆಗಿ ತಗೊಂಡು ಇದರಿಂದ ಹೊರಗಡೆ ಬರೋದಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು ಅನ್ನೋದು ನಮ್ಮ ಆಶಯ. ಓಕೆ, CO ವೀಕಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ ಮೇಡಮ್ ಪೂರಕವಾಗಿ? CO ವೀಕಲ್ಲಿ ನಮ್ಮ ಆಸ್ಪತ್ರೆ ವತಿಯಿಂದ ನಾವು ಸಾಮಾನ್ಯವಾಗಿ ವರ್ಕ್ಶಾಪ್ಗಳು ಮಾಡ್ತಾರೆ, ಸೆಮಿನಾರ್ಗಳು ಮಾಡ್ತಾರೆ. ಹೌದು, ಕಾರ್ಯಾಗಾರಗಳು ಮಾಡ್ತೇವೆ. ಮತ್ತೆ ಈ ಟೀಚರ್ಗಳನ್ನು ಕರೆದು ಅವರಿಗೆ ಕೂಡ ಕಾರ್ಯಾಗಾರ, ಅವರಿಗೆ ಮಾಹಿತಿ ಕೊಡುವಂಥದ್ದು, ಕೆಲವು ಕಾಲೇಜಿನ ಮಕ್ಕಳನ್ನು ಕರೆದು ಅವರಿಗೆ ಬೇಕಾಗಿರೋ ಮಾಹಿತಿಗಳನ್ನು ಕೊಡ್ತೇವೆ. ಹಾಗೆ ನಮ್ಮದೇ ಆಸ್ಪತ್ರೆಯಲ್ಲಿ ಬೇರೆ ಸಂಸ್ಥೆಗಳಲ್ಲಿ ಅಲ್ಲಿ ಕೂಡ ಕಾರ್ಯಾಗಾರ ಮಾಹಿತಿಗಳನ್ನು ಕೊಡ್ತೇವೆ. TV ಟಾಕ್ಗಳನ್ನು ಮಾಡುವಂಥದ್ದು ಇರ್ಬೋದು ಅಥವಾ ರೇಡಿಯೋ ಟಾಕ್ಗಳು ಮಾಡುವಂಥದ್ದು, ಇದೆಲ್ಲ ಮಾಡಿದ್ರೆ ಅದು ಫೋನ್ ಇನ್ ಪ್ರೋಗ್ರಾಮ್ ಇರುತ್ತೆ. ಆ ಒಂದು ವಾರದಲ್ಲಿ ಆ ಫೋನ್ ಇನ್ ಪ್ರೋಗ್ರಾಮ್ ಅಲ್ಲಿ ಕೂಡ ಇದನ್ನು ಮಾಡುವುದರ ಮೂಲಕ ಅವರಿಗೆ ಒಂದು ಅವೇರ್ನೆಸ್, ಜಾಗೃತಿ ಕೊಡುವ ಕಾರ್ಯಕ್ರಮವನ್ನು ಮಾಡ್ತೇವೆ. ಸ್ಟ್ಯಾಂಡರ್ಡ್ಸ್ ಆಗಿರಬಹುದು, ಬೀದಿ ನಾಟಕಗಳಾಗಿರಬಹುದು, ಅಂದ್ರೆ ರೋಲ್ ಪ್ಲೇ ಮಾಡುವುದರ ಮೂಲಕ ಟೀಚರ್ಗಳಿಗೆ ನಾವು ತೋರಿಸ್ತೇವೆ ಮಕ್ಕಳಿಗೆ ಏನೇನು ಸಮಸ್ಯೆಗಳಿರುತ್ತೆ, ಮಕ್ಕಳು ಟೀಚರ್ಗಳು ಹೇಗೆ ಅದರ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅನ್ನೋದು ನಾವೊಂದು ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲ ಟೀಚರ್ಗಳನ್ನ ಕರೆದು ಅವರಿಗೆ ಒಂದು ಕಾರ್ಯಾಗಾರ ಮಾಹಿತಿಯನ್ನು ಕೊಡುವಂಥದ್ದು, ಅದನ್ನು ರೋಲ್ ಪ್ಲೇ ಅಲ್ಲಿ ತೋರಿಸ್ತೀವಿ. ಸೊ ಇದು ಕೂಡ ಅವರಿಗೆ ಸಹಾಯ ಆಗತ್ತೆ. ಅವರಿಗೆ ಕೆಲವೊಂದು ಹಿಡನ್ ಸಮಸ್ಯೆಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಟೀಚರ್ಗಳಿಗೆ ಸಹಾಯ ಆಗತ್ತೆ ಸರ್. ಓಕೆ, ಅಂದ್ರೆ ಕೋಆಪರೇಷನ್, ಕೋಆರ್ಡಿನೇಷನ್ ಅನ್ನ ತಾವು ಯಾಚಿಸ್ತೀರಾ ಜನ? ಹೌದು ಹೌದು, ಎಲ್ಲಾ ಜನಗಳು ಭಾಗವಹಿಸಬೇಕು. ಹೌದು, ಭಾಗವಹಿಸಬೇಕು. ತಮ್ಮ ನೇಬರ್ ಅಲ್ಲಿ ಇಂತಹ ಸಮಸ್ಯೆಯವರಿದ್ರೆ ಅದನ್ನು ತಿಳಿಸಬೇಕು. ಖಂಡಿತ ಖಂಡಿತ. ನಮ್ಮ ಸುತ್ತಮುತ್ತಲಿನಲ್ಲಿ ಅಂತ ನೂರಾರು ಸಮಸ್ಯೆಗಳು ಇರುತ್ತೆ. ಬಟ್ ಯಾರು ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ನಮ್ಮದಲ್ಲ, ಇದು ತೊಂದರೆ ಇಲ್ಲ, ನಾವೇನು ಅದಕ್ಕೆ ತಲೆ ಹಾಕ್ಬೇಕಾಗಿಲ್ಲ ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ. ಬಟ್ ಎಲ್ಲರೂ ಇದು ನನ್ನ ಒಂದು ಚಿಕ್ಕ ಜವಾಬ್ದಾರಿ ಅಂತ ಹೇಳಿ ಆ ಕೆಲಸವನ್ನು ಮಾಡಿದ್ರೆ ಖಂಡಿತ ಇಂಥ ಮಕ್ಕಳು ಮುಂದೆ ಆಗುವಂತ ದೊಡ್ಡ ಅನಾಹುತಗಳಿಂದ ತಪ್ಪಬಹುದು ಅಂತ ಹೇಳ್ತೀನಿ. ಅಂದ್ರೆ ಜನರಲ್ ಪಬ್ಲಿಕ್ ಕೂಡ ಇದರ ಬಗ್ಗೆ ಒಂದಷ್ಟು ಅವೇರ್ ಆಗಿದೆ. ಹೌದು ಹೌದು, ಸಾಮಾನ್ಯ ಜನರು ಕೂಡ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಹೊಂದಿರಬೇಕಂತ ಹೇಳ್ತಾ ಇದ್ದಾರೆ. ಓಕೆ ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀಮತಿ ಸೌಮ್ಯ ಬಿ ಹಾಗೇನೆ ಕುಮಾರಿ ಪ್ರೀತಿ ರೋಸ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಧನ್ಯವಾದಗಳು ಮಾಹಿತಿಗಾಗಿ. ಹಾಗೆಯೇ ತಮ್ಮ CO ವೀಕ್ ಯಶಸ್ವಿಯಾಗಲಿ, ಒಂದಷ್ಟು ಜನರಿಗೆ ಇದರ ಬಗ್ಗೆ ತಿಳಿಯಲಿ ಮತ್ತು ಮುಂದಿನ ದಿನಗಳಲ್ಲಿ ಈ ಆಲ್ಕೋಹಾಲಿಕ್ ಮಕ್ಕಳು, ಮದ್ಯವ್ಯಸನಿಗಳ ಮಕ್ಕಳು ಕೂಡ ಉತ್ತಮರಾಗಿ ಬದುಕುವಲ್ಲಿ ಈ ತಮ್ಮ ಕಾರ್ಯಕ್ರಮಗಳು ನೆರವಾಗಲಿ ಅನ್ನುವಂಥ ಆಶಯ ನಮ್ಮದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದೀಗ ವಿರಾಮದ ನಂತರ ಮತ್ತೆ ನಮ್ಮೊಂದಿಗೆ ಸೇರಲಿದ್ದಾರೆ ದೀಪಶ್ರೀ ಮತ್ತು ರಕ್ಷಿತಾ ಎಂ ಅವರು ಮತ್ತಷ್ಟು ಮಾಹಿತಿಯನ್ನು, ಅಂದರೆ ಈ ಮದ್ಯವ್ಯಸನಿಗಳ ಮಕ್ಕಳನ್ನು ಯಾವ ರೀತಿಯಲ್ಲಿ ಪತ್ತೆ ಮಾಡಬಹುದು, ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬಹುದು, ಯಾವ ರೀತಿಯಲ್ಲಿ ಅವರಿಗೆ ಹೊಸ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬಹುದು, ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ತಾರೆ. ಇದೀಗ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ ಈ ಮುಖಾಮುಖಿ ಕಾರ್ಯಕ್ರಮದಲ್ಲಿ. ವಿರಾಮದ ನಂತರ ಮತ್ತೆ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಎ.ವಿ. ಬಾಳಿಗ ಆಸ್ಪತ್ರೆ, ಕಮಲ್ ಚಾರಿಟೇಬಲ್ ಟ್ರಸ್ಟ್, ರೋಟರಿ ಕ್ಲಬ್ ಮಣಿಪಾಲ, IME ಉಡುಪಿ, ಯಕ್ಷಗಾನ ಕಲಾರಂಗ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 8ರಿಂದ ಫೆಬ್ರವರಿ 14ರವರೆಗೆ ನಡೆಯಲಿರುವಂತಹ COA ವೀಕ್ ಮದ್ಯವ್ಯಸನಿ ಮಕ್ಕಳ ಜಾಗೃತಿ ಸಪ್ತಾಹದ ವಿಚಾರವಾಗಿ
ನಾವು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ಮಾಹಿತಿಯನ್ನು ಆಪ್ತ ಸಮಾಲೋಚಕರ ಮೂಲಕವಾಗಿ ನಾವು ಪಡೆದುಕೊಂಡಿದ್ದೇವೆ. ಈಗ ಮುಂದುವರಿದ ಭಾಗವಾಗಿ ಮದ್ಯವ್ಯಸನಿ ಮಕ್ಕಳನ್ನು ಗುರುತಿಸೋದು ಮತ್ತು ನಮ್ಮ ಸಾಮಾಜಿಕ ಜವಾಬ್ದಾರಿಗಳು ಮತ್ತು COA ವೀಕ್ನಲ್ಲಿರುವಂಥ ಚಟುವಟಿಕೆಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ಮತ್ತು ಸ್ಥೂಲವಾಗಿ ವಿವರಿಸಲಿದ್ದಾರೆ ಆಪ್ತ ಸಮಾಲೋಚಕರಾದಂಥ ದೀಪಶ್ರೀ ಮತ್ತು ರಕ್ಷಿತಾ ಎಂ ಅವರು. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಲಿಕ್ಕಿರುವಂಥ ಕುಮಾರಿ ದೀಪಶ್ರೀ ಹಾಗೆಯೇ ರಕ್ಷಿತಾ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ನಮಸ್ತೆ ದೀಪಶ್ರೀ ಅವರೇ ಹಾಗೆ ರಕ್ಷಿತಾ ಅವರೇ. ದೀಪಶ್ರೀ ಅವರೇ, ಮದ್ಯವ್ಯಸನಿಯ ಮಗುವನ್ನು ಶಾಲೆಯಲ್ಲಿ ಶಿಕ್ಷಕರು ಹೇಗೆ ಗುರುತಿಸಬಹುದು? ಪರ್ಟಿಕ್ಯುಲರ್ ಆಗಿ ಇದೊಂದು ಮದ್ಯವ್ಯಸನ ಅಂದರೆ ಯಾವ ಚಲನವಲನ, ಅವರ ಆ್ಯಕ್ಟಿವಿಟೀಸ್ ಅಥವಾ ಬಿಹೇವಿಯರಲ್, ಹೌ ದೇ ಕ್ಯಾನ್ ಐಡೆಂಟಿಫೈ? ಪ್ರತಿ ವರ್ಷದಂತೆ ಈ ವರ್ಷ ಸಹ ವಿಶ್ವದಾದ್ಯಂತ ಫೆಬ್ರವರಿ 2ನೇ ವಾರವನ್ನು ಮದ್ಯವ್ಯಸನದ ಪೋಷಕರು ಮತ್ತು ಮಕ್ಕಳ ಜಾಗೃತಿ ಸಪ್ತಾಹವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮದು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಮತ್ತು ಕಮಲೆ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಜೊತೆ ಸೇರಿ ಹಲವು ಸಮಾಜಮುಖಿ ಸಂಘಟನೆಗಳು ಜೊತೆ ಸೇರಿಕೊಂಡು ನಾವು ಹಲವು ಶಾಲಾ ಕಾಲೇಜಿನಲ್ಲಿ ಶಿಕ್ಷಕರಿಗೆ ಮಾಹಿತಿಯನ್ನು ಈ ಕುರಿತಾಗಿ ನೀಡ್ತಾ ಬರ್ತಾ ಇದ್ದೇವೆ. ಹಾಗೆ ಶಾಲಾ ಕಾಲೇಜುಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಮದ್ಯವ್ಯಸನದ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ. ಶಾಲಾ ಶಿಕ್ಷಕರ ಪಾತ್ರ ಅನ್ನುವಂಥದ್ದು ತುಂಬ ಮುಖ್ಯ ಅಂತ ಹೇಳಬಹುದು. ಯಾಕೆ ಹೇಳಿದರೆ, ಇವಾಗ ಒಂದು ಸೆಲೆಬ್ರಿಟಿಯನ್ನು ನಾವು ಉದಾಹರಣೆಗೆ ತಗೊಂಡ್ರೆ ಅಥವಾ ಒಂದು ಮಹಾನ್ ವ್ಯಕ್ತಿಯ ಉದಾಹರಣೆಗೆ ತಗೊಂಡ್ರೆ, ಒಂದು ಮಹಾನ್ ವ್ಯಕ್ತಿಯ ಸಾಧನೆ, ಈಗ ಉದಾಹರಣೆಗೆ ಒಂದು ಗಾಂಧೀಜಿ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಇವರದೆಲ್ಲ ಜೀವನ ಚರಿತ್ರೆಗಳನ್ನೆಲ್ಲ ನೋಡಿದಾಗ ಎಂತ ನಾವು ಗಮನಿಸ್ಬೋದು ಅಂತ ಹೇಳಿದರೆ, ನನ್ನ ಬದುಕು ಚೆನ್ನಾಗಿರುವಂಥದ್ದು, ನನ್ನ ಬದುಕು ಬದಲಾಯಿಸಿರುವಂಥದ್ದು ಇದರಲ್ಲಿ ನನ್ನ ಶಿಕ್ಷಕರ ಪಾತ್ರ ಅನ್ನುವಂಥದ್ದು ತುಂಬ ಮುಖ್ಯ, ಶಿಕ್ಷಕರದ ಕೊಡುಗೆ ಅನ್ನುವಂಥದ್ದು ತುಂಬ ಮುಖ್ಯ ಅನ್ನುವಂಥದ್ದು ನಾವು ಗಮನಿಸ್ತೇವೆ. ಈಗ ಒಬ್ಬ ಮದ್ಯವ್ಯಸನ ಪೋಷಕರು ಇದ್ದಾಗ ಆ ಮಗುವಿಗೆ ಒಂದು ಒಳ್ಳೆ ಪ್ರಭಾವಿ ಶಿಕ್ಷಕ, ಒಂದು ಒಳ್ಳೆಯ ಉತ್ತಮ ಶಿಕ್ಷಕ ಸಿಕ್ಕಿದ್ರೆ ಆ ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಮತ್ತು ಆ ಮಗುವಿನ ಭಾವನಾತ್ಮಕ ಸಮಸ್ಯೆ ಕಡಿಮೆ ಆಗುವಲ್ಲಿ, ಅಂದರೆ ಆ ಭಾವನಾತ್ಮಕ ಸಮಸ್ಯೆಯಿಂದ ಹೊರ ತರುವಲ್ಲಿ ಶಿಕ್ಷಕನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ನಾವಿಲ್ಲಿ ಹೇಳ್ಬೋದು. ಈಗ ಮೊದಲನೇದಾಗಿ ಶಿಕ್ಷಕರು ಎಂತ ಮಾಡಬೇಕಂತ ಹೇಳಿದರೆ, ಅವರ ಶಾಲೆಯಲ್ಲಿ ಅವರ ಕ್ಲಾಸಿನಲ್ಲಿ ಇರುವಂತಹ ಎಲ್ಲ ಮಕ್ಕಳ ಬ್ಯಾಕ್ಗ್ರೌಂಡನ್ನು ಅವರು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಈಗ ಒಂದು ಕ್ಲಾಸಿನಲ್ಲಿ ಒಂದು 30-40 ಜನ ಮಕ್ಕಳು ಇದ್ದಾರೆ ಅಂತ ಆದರೆ ಎಲ್ಲ ಮಕ್ಕಳ ಬ್ಯಾಕ್ಗ್ರೌಂಡನ್ನು ಅವ್ರು ತಿಳ್ಕೊಂಡಿದ್ರೆ ಅವರಿಗೆ ಎಂತ ಆಗ್ತದೆ ಅಂತ ಹೇಳಿದರೆ ಸ್ವಲ್ಪ ಹ್ಯಾಂಡಲ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ. ಈಗ ಉದಾಹರಣೆಗೆ ಒಂದು ಪಿಕ್ನಿಕ್ ಅರೇಂಜ್ಮೆಂಟ್ ಮಾಡಿದ್ರು ಅಥವಾ ಏನೋ ಒಂದು ಟ್ರಿಪ್ ಈ ಥರದ್ದೆಲ್ಲ ಒಂದು ಅರೇಂಜ್ಮೆಂಟ್ ಮಾಡಿದ್ರು ಅಂತ ಆದಾಗ ಈ ಮಗು ಅದಕ್ಕೆಲ್ಲ ಹೆಸರೇ ಕೊಟ್ಟಿರೋದಿಲ್ಲ, ಇದಕ್ಕೆಲ್ಲ ಹಣ ಕೊಡಬೇಕೇನೋ, ನಾನು ಹೇಗೆ ಹೋಗೋದು ಅಂತ, ಅಮ್ಮನಿಗೆ ಹೊರೆ ಆಗ್ತದೇನೋ ಅಂತ. ಈಗ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಗಳೆಲ್ಲ ಸ್ಪರ್ಧೆಗಳೆಲ್ಲ ನಡೀತದೆ, ಸುಮಾರು ಹಲವು ಸ್ಪರ್ಧೆಗಳು ನಡೀತದೆ ಇದರಲ್ಲಿ, ಪ್ರತಿಭಾ ಕಾರಂಜಿಗಳಲ್ಲೆಲ್ಲ ಡ್ಯಾನ್ಸ್ ಆಗಿರ್ಬೋದು, ಸಾಂಗ್, ಇಂಥದ್ದೆಲ್ಲ. ಸೊ ಇಂಥದ್ರಲ್ಲೆಲ್ಲ ಮಗು ಪಾರ್ಟಿಸಿಪೇಟೇ ಮಾಡೋದಿಲ್ಲ, ಅಂದರೆ ಅದಕ್ಕೆ ಹೆಸರು ಕೊಡ್ಲಿಕ್ಕೆ ಮುಂದೆ ಹೋಗೋದಿಲ್ಲ. ಅಂದರೆ ನನ್ನ ತಾಯಿಗೆ ಹೊರೆ ಆಗ್ಬೋದೇನೋ, ತಂದೆ ಕುಳಿತುಕೊಂಡು ಮನೆಗೆ ಬರ್ತಾರೆ, ಅವ್ರ ಮನೆ ಜವಾಬ್ದಾರಿ ತಗೊಳ್ಳೋದಿಲ್ಲ, ಎಲ್ಲ ಜವಾಬ್ದಾರಿಗಳನ್ನು ತಗೊಳ್ಳೋದು ತಾಯಿ, ಸೊ ತಾಯಿಗೆ ಕಷ್ಟ ಆಗಬಾರ್ದು ಅಂತ ಅವರು ಹೆಸರು ಕೊಡಲಿಕ್ಕೆ ಹೋಗೋದಿಲ್ಲ. ಮತ್ತೆ ಇನ್ನೊಂದು ಹೇಗಂತ ಹೇಳಿದರೆ, ಅವರು ಶಾಲೆಯಲ್ಲಿ ಕ್ಲಾಸಲ್ಲಿ ಒಂಥರ ನಿದ್ರೆ ಮಂಪರಲ್ಲೇ ಇರುವಂತಹದ್ದು. ಯಾಕೆ ಹೇಳಿದರೆ, ಹಿಂದಿನ ದಿನ ರಾತ್ರಿ ಮನೆಯಲ್ಲಿ ಜಗಳಗಳು ಆಗಿರ್ತದೆ, ಪಾಪ ಮಗುವಿಗೆ ರಾತ್ರಿ ಎಂದು ನಿದ್ರೆನೇ ಬಂದಿರುವುದಿಲ್ಲ, ಶಾಲೆಯಲ್ಲಿ ಬಂದು ಬೆಂಚಿನಲ್ಲಿ ಬಂದು ಮಲಗುವಂಥದ್ದು ಎಲ್ಲ ಇರ್ತದೆ, ಕಣ್ಣು ಕೆಂಪಗಾಗಿ ಎಲ್ಲ ಇರ್ತದೆ. ಅದೇ ಅಲ್ಲಿನ ಸ್ನೇಹಿತರು ಯಾರಾದರೂ ಕೇಳಿದರೆ, ಏನು ಮಾರೆ ನಿನ್ನದು ಕಣ್ಣು ಕೆಂಪಗಾಗಿದೆ ಅಲ್ವಾ, ನೀನು ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ ಅಂತ ಕೇಳಿದರೆ ಆ ಮಗು ಸುಳ್ಳು ಹೇಳ್ತದೆ. ಅಂದರೆ ಇಲ್ಲ, ನನಗೆ ನಿನ್ನ ರಾತ್ರಿ ತುಂಬ ಓದಲಿಕ್ಕಿತ್ತಲ್ವ, ನಾ ಓದ್ತಾ ಇದ್ದೆ, ನಾ ಬರಿತಾ ಇದ್ದೆ, ಈ ಥರದ್ದೆಲ್ಲ ಸುಳ್ಳು ನೆಪಗಳನ್ನೆಲ್ಲ ಹೇಳ್ತದೆ. ಯಾಕೆ ಹೇಳಿದರೆ, ನಾನು ಎಲ್ಲಿ ನನ್ನ ಸತ್ಯ ವಿಷಯಗಳನ್ನೆಲ್ಲ ಹೇಳ್ಕೊಂಡಾಗ ನನ್ನ ಸ್ನೇಹಿತರು ನನ್ನನ್ನು ಗೇಲಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಭಾವನೆ ಆ ಮಗುವಿನಲ್ಲಿ ಇರ್ತದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದೆಂತ ಹೇಳಿದರೆ, ಆ ಮಗು ಶಾಲೆಗಳಲ್ಲಿ ಸ್ನೇಹಿತರನ್ನು ಮಾಡ್ಕೊಳ್ಳಿಕ್ಕೆ ಹೆದರ್ತದೆ, ಅಂದರೆ ಸ್ನೇಹಿತರನ್ನು ಮಾಡ್ಕೊಳ್ಳೋದಿಲ್ಲ, ಒಬ್ಬಂಟಿಯಾಗಿ ಇರ್ತಾನೆ, ಏಕಾಂಗಿತನಾಗಿ ಇರ್ತಾನೆ. ಯಾಕೆ ಹೇಳಿದರೆ, ಸ್ನೇಹಿತ ಮಾಡಿಕೊಂಡ್ರೆ ಅವನ ಹತ್ರ ಅವನಿಗೆ ಸುಳ್ಳು ಹೇಳಿಕ್ಕೆ ಆಗುವುದಿಲ್ಲ, ಸತ್ಯ ಹೇಳಬೇಕು, ಮನೆ ವಿಷಯಗಳನ್ನೆಲ್ಲ ಹೇಳ್ಕೊಬೇಕು. ಇವನಿಗೆ ಹೇಳ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ, ಬಿಕಾಸ್ ಮನೆ ವಿಷಯಗಳು ಹೇಳ್ಕೊಂಡ್ರೆ ಎಲ್ಲಿ ಅವನು ನನ್ನನ್ನು ತುಂಬ ಚೀಪಾಗಿ ನೋಡ್ತಾನೋ, ಗೇಲಿ ಮಾಡ್ತಾನೋ ಅನ್ನುವಂಥದ್ದು. ಮತ್ತು ಅವನನ್ನು ಸ್ನೇಹಿತನಾಗಿ ಮಾಡಿಕೊಂಡ್ರೆ ನಾನು ಏನು ಮಾಡಬೇಕಂದ್ರೆ ಮನೆಗೆ ಕರ್ಕೊಂಡು ಬರಬೇಕಾಗ್ಬೋದು. ಮನೆಗೆ ಕರ್ಕೊಂಡು ಬಂದರೆ ನನ್ನ ಮನೆಯಲ್ಲಿ ಜಗಳಗಳು ಆಗ್ತಿರ್ತದೆ, ತಂದೆ ಕುಡಿದುಕೊಂಡು ಬಂದು ಬಿದ್ದಿರ್ತಾರೆ ಅಥವಾ ತಾಯಿ ಕುಡಿದುಕೊಂಡು ಬಂದಿರ್ತಾರೆ. ಸೊ ಇದರಿಂದ ನನ್ನ ಫ್ರೆಂಡ್ಸ್ಗಳ ಎದುರು ನನಗೆ ಒಂಥರ ನಾನು ಚೀಪ್ ಆಗ್ತೇನೆ ಅನ್ನುವಂಥದ್ದೊಂದು ಮನಸ್ಸಿನಲ್ಲಿ ಇರ್ತದೆ. ಹಾಗಾಗಿ ಕ್ಲಾಸಿನಲ್ಲಿ ಒಬ್ಬನೇ ಕುತ್ಕೊಳ್ಳುವಂಥದ್ದು ಹೀಗೆಲ್ಲ ಇರ್ತದೆ.
ಟೀಚರ್ ಏನು ಮಾಡ್ತಾರೆ ಹೇಳಿದರೆ ಒಂದೊಂದ್ಸಲ ಓ ಇವನೆಷ್ಟು ಒಳ್ಳೆಯವನು ಸುಮ್ಮನೆ ಕುತ್ಕೊಂಡಿದ್ದಾನೆ ಅಂತ. ಎಷ್ಟೋ ಸಲ ಪೋಖ್ರಿ ಹುಡುಗರೆಲ್ಲ ಅಂದರೆ ಪೋಖ್ರಿ ಮಾಡ್ತಾ ಇರ್ತಾರೆ, ತಂಟೆ ಮಾಡ್ತಿರ್ತಾರೆ. ಆ ಹುಡುಗರಿಗೆ ಇವನನ್ನು ಉದಾಹರಣೆಗೆ ಕೊಡೋದು ಸಹ ಇರ್ತದೆ. ಅಂದರೆ ನೋಡು ರಂಜಿತ್ ನೋಡಿ ಕಲಿ ನೀನು, ರಂಜಿತ್ ಹೇಗೆ ಪಾಪದವನಾಗಿದ್ದಾನೆ, ಶಾಲೆಗೆ ಬರ್ತಾನೆ, ಸುಮ್ಮನೆ ಕುತ್ಕೊಂಡಿರ್ತಾನೆ, ಯಾರ ಜೊತೆನೂ ಮಾತನಾಡುವುದಿಲ್ಲ, ನಾನು ಹೇಳಿದ್ದನ್ನು ಕೇಳ್ತಾನೆ, ಬರಿತಾನೆ, ಮಧ್ಯಾಹ್ನ ಊಟ ಮಾಡ್ತಾನೆ, ಮತ್ತೆ ಎಲ್ಲ ಏನು ಅವನಿಗೆ ಬರೆಯುವುದು ಓದುದು ಆದ ನಂತರ ಸೀದಾ ಮನೆಗೆ ಹೋಗ್ತಾನೆ. ಯಾರ ರಗಳಿಗೂ ಇಲ್ಲ, ಒಂದು ತಂಟೆ ಸಹ ಮಾಡುವುದಿಲ್ಲ, ಯಾರಿಗೂ ಹೊಡೆಯುವುದಿಲ್ಲ, ಯಾರಿಗೂ ಬಡಿಯುವುದಿಲ್ಲ, ಒಂದಾದ್ರೂ ಅವನದು ಕಂಪ್ಲೇಂಟ್ಸ್ಗಳು ಬಂದಿದೆಯಾ ನೋಡಿ, ಈ ಥರದ್ದೆಲ್ಲ ಹೇಳ್ತಾರೆ. ಆದರೆ ಆ ಮಗುವಿನಲ್ಲಿರುವ ಆತಂಕದ ಸಮಸ್ಯೆಯನ್ನು ಆ ಶಾಲೆಯ ಶಿಕ್ಷಕರು ಗಮನಿಸಬೇಕು ಅಂತ ಹೇಳ್ತೇನೆ. ಮತ್ತು ಇನ್ನೊಂದು ಎಂತ ಹೇಳಿದರೆ, ಆ ಮಗು ಕೆಲವೊಂದು ಈ ಮಧ್ಯವಯಸ್ಸಿನ ಮಕ್ಕಳು ಶಾಲೆಗೆ ಬರಲಿಕ್ಕೆ ಕೇಳುವುದಿಲ್ಲ. ಶಾಲೆಗೆ ಬರುವ ಸಮಯದಲ್ಲಿ ಜೋರು ಹೊಟ್ಟೆ ನೋವು ಅಂತ ಹೇಳುವಂಥದ್ದು, ಅಥವಾ ವಾಂತಿ ಆಗ್ತದೆ ಅಂತ ಹೇಳೋದು, ವಾಂತಿ ಮಾಡ್ಕೊಳ್ಳುವಂಥದ್ದು, ಪದೇ ಪದೇ ಮೂತ್ರ ಬರುವಂಥದ್ದು, ಶಾಲೆಯಲ್ಲಿ ಕೂತಿದ್ದಾಗ ಪದೇ ಪದೇ ಮೂತ್ರ ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಪದೇ ಪದೇ ಮೋಷಣೆಗಳಿಗಂತಲೇ ಹೋಗುವಂಥದ್ದು, ಹೀಗೆಲ್ಲ ಇರ್ತದೆ. ಸೊ ಇದನ್ನು ನಾವು ಗಮನಿಸಬೇಕಾಗ್ತದೆ. ಇದಕ್ಕಾಗಿ ನಾವು ಹಲವಾರು ದೈಹಿಕವಾಗಿ ಕೆಲವೊಂದೆಲ್ಲ ಟೆಸ್ಟ್ಗಳನ್ನೆಲ್ಲ ಮಾಡಿರಬೇಕು. ಸೊ ಮಾಡಿದಾಗ ರಿಪೋರ್ಟ್ಸ್ಗಳೆಲ್ಲ ನಾರ್ಮಲ್ ಆಗಿ ಬರ್ತದೆ. ಆದರೂ ಮಗು ಪದೇ ಪದೇ ಮೋಷನ್ ಮಾಡ್ತಾ ಉಂಟು, ಅಥವಾ ಹೊಟ್ಟೆ ನೋವು ಅಂತ ಹೇಳ್ತಾ ಉಂಟು, ತಲೆ ತಿರುಗಿ ಬೀಳ್ತಾ ಉಂಟು, ತಲೆನೋವು ಹೇಳ್ತಾ ಉಂಟು, ಈ ಥರ ಫಿಸಿಕಲ್ ಅಂದರೆ ಏನು ಹೇಳ್ತಾರೆ, ದೈಹಿಕವಾದ ಚಿಹ್ನೆಗಳನ್ನು ಹೇಳ್ತಾ ಇದೆ ಅಂತ ಆದಾಗ ಟೀಚರ್ ಆದವರು ಅದರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಮತ್ತು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಶಾಲೆಯಲ್ಲಿ ಏನು ಒಂಥರ ಆವೇಶ ಬಂದ ಹಾಗೆ ಬೀಳುವಂಥದ್ದು. ಸೊ ಇದು ಸಹ ನಾವು ಗಮನಿಸಬೇಕು. ಇದು ಸಹ ಮಧ್ಯವಯಸ್ಸಿನ ಮಗು ಜಾಸ್ತಿಯಾಗಿ ಹೀಗೆ ಮಾಡ್ತಾ ಇರ್ತದೆ. ಈಗ ನಾನೊಂದು ಉದಾಹರಣೆ ಮೂಲಕ ಕೊಡುವುದಾದರೆ, ಒಂದು 2-3 ವರ್ಷದ ಹಿಂದೆ ನಾನೊಂದು ನೋಡಿದ ಕೇಸನ್ನು ಹೇಳ್ತೇನೆ. ಒಬ್ಬಳು ಹುಡುಗಿ ನಮ್ಮಲ್ಲಿ ಟ್ರೀಟ್ಮೆಂಟಿಗಂತ ಬಂದಿದ್ರು. ಸೊ ನನ್ನ ಹತ್ರ ಮಾತನಾಡಿದಾಗ ಅವಳು ಆ್ಯಕ್ಚುಲಿ ಬಂದದ್ದು ಎಂಥ ವಿಷಯಕ್ಕಂತ ಹೇಳಿದರೆ, ಶಾಲೆಯಲ್ಲಿ ತುಂಬ ಆವೇಶ ಆಗಿ ಅಂದರೆ ಬೀಳ್ತಾ ಇದ್ಲು ಅಂತ. ಆದರೆ ಹಾಗೆ ಆಗ್ತಾ ಇದ್ದಾಗಲೇ ಇಲ್ಲಿ ನಮ್ಮ ಆಸ್ಪತ್ರೆಗೇನು ಕರ್ಕೊಂಡು ಬಂದಿರಲಿಲ್ಲ. ಅವರದು ಬೇರೆ ಎಲ್ಲ ಸ್ವಲ್ಪ ಪೂಜೆ ಅಥವಾ ಏನೋ ಮಾಟ ಮಂತ್ರ ಅಂಥದ್ದೆಲ್ಲ ಕೆಲವೆಲ್ಲ ಮಾಡಿಕೊಂಡು ಅದಾದ ನಂತರ ಬೇರೆ ಟೆಸ್ಟ್ಗಳು, ದೈಹಿಕವಾಗಿ ಕೆಲವೊಂದೆಲ್ಲ ಟೆಸ್ಟ್ಗಳನ್ನೆಲ್ಲ ಮಾಡಿದರು. ಅಂದರೆ ಏನಾದರೂ ಸ್ಕ್ಯಾನಿಂಗ್ ಮಾಡೋದು ಹಾಗೆಲ್ಲ ಮಾಡಿದರು. ಅದರಲ್ಲಿ ಸಹ ರಿಪೋರ್ಟ್ಗಳು ನಾರ್ಮಲ್ ಬಂತು. ಯಾಕೆ ಹೀಗೆ ಮಗು ಮಧ್ಯಾಹ್ನ ಮೇಲೆ ಆದ ತಕ್ಷಣಕ್ಕೆ ಜೋರು ಏನೋ ಆವೇಶ ಬಂದ ಹಾಗೆ ಬೀಳ್ತಾ ಉಂಟು ಅಂತ ಗಮನಕ್ಕೆ ಬರಲಿಲ್ಲ. ಸೊ ನನ್ನ ಹತ್ರ ಮಾತನಾಡಿದಾಗ ಮಗು ಎಂತ ಹೇಳಿದ್ದಂದರೆ, ನನ್ನ ತಂದೆ ಕುಡಿದುಕೊಂಡು ಬರ್ತಾರೆ, ತಂದೆ ಮಧ್ಯಾಹ್ನ ತನಕ ಕೆಲಸಕ್ಕೆ ಹೋಗ್ತಾರೆ ಮೇಡಮ್. ಯಾಕೆಂತ ಹೇಳಿದರೆ ಅವರಿಗೆ ಕುಡಿಲಿಕ್ಕೆ ಹಣ ಬೇಕಲ್ವಾ. ಸೊ ಮಧ್ಯಾಹ್ನ ತನಕ ಕೆಲಸಕ್ಕೆ ಹೋಗ್ತಾರೆ. ಮಧ್ಯಾಹ್ನ ಆದ ನಂತರ ಅವ್ರು ಮನೆಗೆ ಬರ್ತಾರೆ. ಮನೆಗೆ ಬಂದು ಅಮ್ಮನ ಜೊತೆಗೆ ಜಗಳ ಮಾಡೋದು, ನನ್ನ ಅಮ್ಮ ಬೀಜ ಸುಲಿಯೋದು ಕೆಲಸ ಮಾಡ್ತಾರೆ. ಸೊ ಮನೆಗೆ ಬಂದು ಜಗಳ ಮಾಡುವಂಥದ್ದು, ಬೈಯುವಂಥದ್ದು, ಅಮ್ಮನಿಗೆ ಹೊಡೆಯುವುದೆಲ್ಲ ಮಾಡ್ತಾರೆ. ನನಗೆ ಮಧ್ಯಾಹ್ನ ಅಲ್ಲಿ ಶಾಲೆಯಲ್ಲಿ ಸರಿಯಾಗಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಅಮ್ಮಂದೇ ಚಿಂತೆ ಆಗ್ತದೆ, ಇಷ್ಟೊತ್ತಿಗೆ ಅಪ್ಪ ಬರ್ತಾರೆ ಮನೆಗೆ ಅಂತ ಆಗ್ತದೆ. ಮತ್ತು ಅಲ್ಲಿ ನನಗೆ ಕುತ್ಕೊಂಡು ಸರಿಯಾಗಿ ಕ್ಲಾಸ್ ಕೇಳಲಿಕ್ಕೂ ಆಗೋದಿಲ್ಲ. ಮತ್ತು ನನಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ, ಮಧ್ಯಾಹ್ನ ಮೇಲೆ ಏನೋ ಆಗ್ತದಂತೆ. ಮತ್ತು ನನ್ನನ್ನು ಮನೆಗೆ ಬಂದು ಬಿಡ್ತಾರೆ. ಮನೆಗೆ ಬಂದು ಬಿಟ್ಟ ನಂತರ ಅಪ್ಪ ನನ್ನನ್ನು ನೋಡಿದರೆ ಒಂದು ಸ್ವಲ್ಪ ಈ ಅಮ್ಮನ ಜೊತೆ ಜಗಳ ಮಾಡೋದು ಸ್ವಲ್ಪ ಅಷ್ಟರ ಮಟ್ಟಿಗೆ ಇರುವುದಿಲ್ಲ. ಅಮ್ಮನಿಗೆ ಹೊಡೆಯುವುದೆಲ್ಲ ಒಂದು ಸ್ವಲ್ಪ ಮಾಡೋದಿಲ್ಲ. ನಾನೊಂಚೂರು ಎದುರು ಹೋದರೆ ಅಪ್ಪ ಅಮ್ಮನಿಗೆ ಹೊಡೆಯುವುದು, ಅಮ್ಮನ ಜೊತೆ ಜಗಳ ಮಾಡೋದು ಒಂದು ಸ್ವಲ್ಪ ಕಡಿಮೆ ಇರ್ತದೆ ಅಂತ. ಸೊ ಹೀಗೆ ಅಂದರೆ ಮಗು ಸುಮಾರು ಏನು ಮಕ್ಕಳ ಏನು ಹೇಳ್ತಾರೆ, ಈ ಥರ ಆವೇಶ ಬಂದ ಹಾಗೆ ಬೀಳ್ತಾ ಉಂಟು, ಹೀಗೆಲ್ಲ ಆಗ್ತಾ ಉಂಟು ಅಂತಾದರೆ ಟೀಚರ್ ಆದವರು ಗಮನಿಸಬೇಕಾಗ್ತದೆ, ಯಾಕೆ ಮಗು ಹಾಗೆ ಮಾಡ್ತಾ ಉಂಟು ಅಂತ. ಈಗ ನಾನು ಉದಾಹರಣೆ ಕೊಡುವಾಗ ಓಕೆ, ಮಧ್ಯವಯಸ್ಸಿನ ಮಗುಗೆ ಹೀಗೆಲ್ಲ ಆವೇಶ ಬರೋದು ಹಾಗೆಲ್ಲ ಇರ್ತದಂತ. ಹೆಚ್ಚಿನ ಸಂದರ್ಭಗಳಲ್ಲಿ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ಗಳು ಅಂದರೆ ಯಾರಾದರೂ ದೊಡ್ಡವರು ಅಥವಾ ಯಾರೂ ಸಹ ಆಗಿರ್ಬೋದು, ಯಾರ ಮೂಲಕನೂ ಆಗಿರ್ಬೋದು, ಗಂಡು ಹೆಣ್ಣು ಏನು ಸಹ ಭೇದ ಭಾವ ಇಲ್ಲದೆ ಯಾರಿಗೆ ಬೇಕಾದರೂ ಈ ಥರ ಏನಾದರೂ ಏನು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ಗಳು ಹೀಗೆಲ್ಲ ಆದಾಗಲೂ ಮಗು ಈ ಥರ ಆವೇಶ ಬಂದ ಹಾಗೆ ಮಾಡುವಂಥದ್ದು ಅಂದರೆ ಅವ್ರ ಒತ್ತಡವನ್ನು ಈ ಮೂಲಕ ತೋರಿಸ್ತದೆ ಅಂತ ಹೇಳ್ಬೋದು. ಹೀಗೆ ಹಲವಾರು ಸಮಸ್ಯೆಗಳು ಈ ಥರ ಎಲ್ಲ ಆದಾಗ ಟೀಚರ್ನ ಅಂದರೆ ಶಿಕ್ಷಕರ ಗಮನಕ್ಕೆ ಬರ್ತದೆ, ಏನಾದರೂ ಸಮಸ್ಯೆಗಳು ಇದೆ ಈ ಮಗುವಿನಲ್ಲಿ ಅಂತ. ಸೊ ಹೀಗೆ ಮಧ್ಯವಯಸ್ಸಿನ ಮಗುವನ್ನು ಶಿಕ್ಷಕರಾದವರು ಗುರುತಿಸಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು ಅಂತ ಹೇಳ್ತೀವಿ. ಓಕೆ, ರಕ್ಷಿತಾ, ಒಂದೊಮ್ಮೆ ಗುರುತಿಸಿದ ನಂತರ ಶಿಕ್ಷಕರು ಶಾಲೆಯಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಮತ್ತು ಹೇಗೆ ಸಹಾಯ ಮಾಡಬೇಕು? ಯಾಕಂದರೆ ಏನು ಮಾಡಬಾರ್ದು ಅನ್ನೋದು ಕೇಳಿದ್ದು ಯಾಕಂದರೆ ಕೆಲವೊಂದು ಶಿಕ್ಷಕರು ಅಪರೂಪದಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಏನೋ ಕುಡಿತಾ ಇದೆ, ಮಕ್ಕಳಿದೆ ಅಂತ ಅದಕ್ಕೆ ಕೇಳ್ತಾ ಇರೋದು, ಯಾಕೆ ಏನು ಮಾಡಬಾರ್ದು ಮತ್ತು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಬಹುದು? ಈಗ ಸಾವಿರಾರು ಜನರು ಒಟ್ಟುಗೂಡಿ ಮಾಡಲಿಕ್ಕೆ ಸಾಧ್ಯ ಆಗದಿದ್ದದ್ದನ್ನು ಒಬ್ಬ ಪ್ರಭಾವಿ ಶಿಕ್ಷಕ ತನ್ನ ತರಗತಿಯ ಕೋಣೆಯಲ್ಲಿ ಕುಳಿತುಕೊಂಡು ಮಕ್ಕಳ ಜೊತೆಗೆ ಅವನು ಮಾಡಬಲ್ಲ. ಮಕ್ಕಳ ಏನು ಸರ್ವತೋಮುಖ ಬೆಳವಣಿಗೆಯಲ್ಲಿ ಏನು ಶಿಕ್ಷಕನ ಪಾತ್ರವು ಬಹಳ ಮುಖ್ಯ ಆದದ್ದು. ಈಗ ಶಾಲೆ ಅಥವಾ ಶಿಕ್ಷಕ ಅಂತ ಹೇಳಿದರೆ ಎಲ್ಲ ಮಕ್ಕಳಿಗೊಂದು ರೀತಿಯ ಭಯ ಇರ್ತದೆ. ಏನು ಆದರೆ ಈ ಮಧ್ಯವಯಸ್ಸನಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿಯೇ ಭಯ ಇರ್ತದೆ.
ಈಗ ಮದ್ಯವ್ಯಸನಿ ಮಗುವು ಈಗ ಶಾಲೆಗೆ ಬಂದಿದ್ರು ಅದು ಏನು ಹೋಮ್ವರ್ಕ್ ಮಾಡದೇ ಇರ್ಬೋದು, ಅಥವಾ ಏನು ಇದು ಕೆಲಸಗಳು ಏನು ಶಾಲೆಯಲ್ಲಿ ಈಗ ನೋಟ್ಸ್ ಬರೀಲಿಕ್ಕೆ ಕೊಟ್ಟರೆ, ಕಾಪಿ ಬರೀಲಿಕ್ಕೆ ಕೊಟ್ಟರೆ, ಹಾಗೆ ಚಟುವಟಿಕೆಗಳು ಕೊಟ್ಟರೆ ಅದನ್ನದು ನಿಭಾಯಿಸದೆ ಬಂದಿರ್ಬೋದು. ಆ ಸಂದರ್ಭದಲ್ಲಿ ಶಿಕ್ಷಕನು ನೋಡಿ ಒಮ್ಮೆಲೆ ಅಲ್ಲಿ ಅಂದರೆ ಕ್ಲಾಸಲ್ಲಿ ತರಗತಿಯಲ್ಲಿ ಒಮ್ಮೆಲೆ ಕರೆದು ನಿಲ್ಲಿಸಿ ಅವರನ್ನು ಪ್ರಶ್ನಿಸುವುದಕ್ಕಿಂತ ತರಗತಿ ಆದ ನಂತರ ಅವರನ್ನು ಹೊರಗೆ ಕರೆದು ಮಾತಾಡ್ಬೋದು. ಯಾಕೆ ನೀನು ಹೋಮ್ವರ್ಕ್ ಎಲ್ಲ ಮಾಡಿಲ್ಲ, ಏನು ನಿಂಗೆ ತೊಂದರೆ ಆಯಿತು, ಇದನ್ನು ಕೇಳಿ ತಿಳ್ಕೊಳ್ಬೋದು. ಆಗ ಏನಂತ ಹೇಳಿದರೆ ಈಗ ಮದ್ಯವ್ಯಸನಿ ಮನೆಯಲ್ಲಿ ಕೆಲವೊಂದು ಸಲ ಏನವರಿಗೆ ಓದುವಂತಹ ಒಂದು ಒಳ್ಳೆಯ ವಾತಾವರಣ ಆಗಿರ್ಬೋದು, ಏಕಾಗ್ರತೆ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಅವರು ಏನಂತ ಹೇಳಿದರೆ ಏಕಾಗ್ರತೆ ಕೊಡಲಿಕ್ಕೆ ಶಿಕ್ಷಕರು ಸಹಾಯ ಮಾಡ್ಬೋದು. ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿದರೆ, ಅಥವಾ ಓದಲಿಕ್ಕೆ ಮಗುವಿಗೆ ಏನು ಒಂದು ಗ್ರಂಥಾಲಯ, ಈಗ ಶಾಲೆಗಳಲ್ಲಿ ಗ್ರಂಥಾಲಯ ಎಲ್ಲ ಇರ್ತದೆ, ಅಲ್ಲಿ ಕೂರಿಸಿ ಮಗುವನ್ನು ಓದಿಸುವಂಥದ್ದು, ಅಥವಾ ಅವನು ಕಲಿಯುವುದರಲ್ಲಿ ತುಂಬ ಹಿಂದುಳಿದಿರ್ಬೋದು, ಆವಾಗ ಏನು ಪರಿಹಾರ ಬೋಧನೆಗಳಾಗಿರ್ಬೋದು, ಅಥವಾ ಏನು ಅವರಿಗೆ ಅಂತ ನೋಟ್ಸ್ಗಳನ್ನು ಕೊಡುವಂಥದ್ದು, ಅಥವಾ ಅವರಿಗೆ ಎಕ್ಸ್ಟ್ರಾ ಕ್ಲಾಸಸ್ಸನ್ನು ನೀಡುವಂಥದ್ದು, ಅಥವಾ ಮನೆಯಲ್ಲಿ ಆ ಮಗುವಿಗೆ ಹೋಗಿ ಕೆಲಸಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಹೋಮ್ವರ್ಕ್ಗಳನ್ನೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಇರುವಾಗ ಮನೆಗೆ ಹೋಗುವ ಮುಂಚೆಯೇ ಮಗುವು ಏನು ಹೋಮ್ವರ್ಕನ್ನೆಲ್ಲ ಮಾಡಿ ಹೋಗುವಂತೆ ತಿಳಿಸುವಂಥದ್ದು. ಹಾಗೆ ಏನಂತ ಹೇಳಿದರೆ ಈಗ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಅಥವಾ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಭಾ ಕಾರಂಜಿಯಲ್ಲಿ ಹಾಡು, ಕವನ, ಡ್ಯಾನ್ಸ್ ಆಗಿರ್ಬೋದು, ಅಥವಾ ಕಥೆಗಳನ್ನು ಬರೆಯುವಂಥದ್ದಾಗಿರ್ಬೋದು, ಇವೆಲ್ಲವೂ ಆ್ಯಕ್ಟಿವಿಟೀಸ್ ಇರ್ತದೆ. ಆದರೆ ಮದ್ಯವ್ಯಸನಿಯ ಮಗುವು ಅದರಲ್ಲಿ ಹೆಸರನ್ನು ಕೊಟ್ಟಿರುವುದಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಹಣದ ಒಂದು ಯೋಚನೆಯೂ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದು ಹೆಸರನ್ನು ಕೊಟ್ಟಿರಲಿಕ್ಕಿಲ್ಲ. ಅದಕ್ಕೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರ್ತದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇರ್ತದೆ, ಆದರೆ ಹೆಸರನ್ನು ಕೊಟ್ಟಿರುವುದಿಲ್ಲ. ಆ ಸಂದರ್ಭದಲ್ಲಿ ಶಿಕ್ಷಕನಾದವನು ಆ ಮಗುವಿನ ಹೆಸರನ್ನು ನಮೂದಿಸುವಂಥದ್ದು, ಹೆಸರನ್ನು ಕೊಡುವುದರಿಂದ ಏನಾಗ್ತದಂತ ಹೇಳಿದರೆ ಮಕ್ಕಳಿಗೆ ಅವರು ಬೆಳಿಲಿಕ್ಕೆ ಸಹಾಯ ಆಗ್ತದೆ, ಅವರ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತದೆ, ಅವರ ಧೈರ್ಯ ಇಂಪ್ರೂವ್ ಆಗ್ಬೋದು, ಅವರು ಮುಂದೆ ಒಂದು ಒಳ್ಳೆಯ ವಿದ್ಯಾರ್ಥಿ ಆಗಲಿಕ್ಕೆ ಅವರಿಗೆ ಸಹಾಯ ಆಗ್ಬೋದು. ಹಾಗೆ ಈಗ ಮಕ್ಕಳು ನಿಮ್ಮಲ್ಲಿ ಏನಂತ ಹೇಳಿದರೆ, ಶಿಕ್ಷಕರಲ್ಲಿ ಮಕ್ಕಳು ಏನಾದ್ರು ಹೇಳಲಿಕ್ಕೆ ಬರ್ತಾರೆ, ಹೇಳಲಿಕ್ಕೆ ಬರುವಾಗಲೇ ಶಿಕ್ಷಕ ಏನು ಮಾಡುವಂಥದ್ದು, ಅವರನ್ನು ಪೂರ್ವಾಗ್ರಹ ಪೀಡಿತರಾಗಿ ಅಥವಾ ಜಡ್ಜ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಬಾರ್ದು. ಅವರು ಹೇಳುವುದನ್ನು ಸರಿಯಾಗಿ ಕೇಳ್ಕೊಳ್ಬೇಕು, ಏನು ಹೇಳ್ತಾ ಇದ್ದಾರೆ ಅವರು ಅದನ್ನು ಸರಿಯಾಗಿ ಕೇಳುವುದು ಮತ್ತು ಆಲಿಸುವುದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಏನಂತ ಹೇಳಿದರೆ ಈಗ ಶಾಲೆಯಲ್ಲಿ ಈಗ ಮಕ್ಕಳು ಅದೇ ಹೇಳ್ತಾ ಇರುವಾಗ ಏನಾದರೂ ಕೆಟ್ಟದಾಗಿ ಹೇಳುವಂಥದ್ದು, ನಕಾರಾತ್ಮಕ ಉತ್ತರಗಳನ್ನು ನೀಡುವಂಥದ್ದು, ಈ ರೀತಿ ಎಲ್ಲ ಮಾಡುವಾಗ ಏನಾಗ್ತದೆ, ಮಕ್ಕಳಿಗೆ ಬೇಜಾರಾಗ್ತದೆ, ನಾನು ಒಂಟಿ, ನನ್ನನ್ನು ಯಾರು ಕೇಳುವವರಿಲ್ಲ, ಈ ರೀತಿ ಭಾವನೆಗಳು ಅವರಲ್ಲಿ ಹುಟ್ಕೊಳ್ತದೆ. ಈಗ ಏನಂತ ಹೇಳಿದರೆ ಮಕ್ಕಳು ನಿಮ್ಮಲ್ಲಿ ವಿಷಯಗಳನ್ನು ಶೇರ್ ಮಾಡಿರ್ತಾರೆ, ವಿಷಯಗಳನ್ನು ಶೇರ್ ಮಾಡಿದ್ದನ್ನು ನೀವು ಬೇರೆಯವರಲ್ಲಿ ಹೇಳುವುದು ಅಥವಾ ಅನವಶ್ಯಕವಾಗಿ ಬೇರೆಯವರಲ್ಲಿ ಹೇಳುವಂಥದ್ದು, ಈ ರೀತಿ ಎಲ್ಲ ಮಾಡಬಾರ್ದು. ಆದಷ್ಟು ಗೌಪ್ಯವಾಗಿ ಇಡಬೇಕು. ಮಕ್ಕಳು ನಿಮ್ಮಲ್ಲಿ ಏನು ವಿಷಯಗಳನ್ನು ಹೇಳಿರ್ತಾರೆ ಗೌಪ್ಯವಾಗಿ ಇಡಬೇಕು ಅದನ್ನು. ಹಾಗೆ ಏನಂತ ಹೇಳಿದರೆ ಈಗ ಮಕ್ಕಳು ನಿಮ್ಮಲ್ಲಿ ಮಾತಾಡುವಾಗ ನಿಮಗೆ ಆ ಸಮಸ್ಯೆ ತುಂಬ ದೊಡ್ಡ ಸಮಸ್ಯೆ ಅಂತ ಅನಿಸ್ಬೋದು. ಆ ಸಂದರ್ಭದಲ್ಲಿ ನಿಮಗೆ ಏನು ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತ ಅನಿಸ್ಬೋದು. ಆ ಸಂದರ್ಭದಲ್ಲಿ ನಿಮ್ಮ ಶಾಲೆಯಲ್ಲಿ ಕೌನ್ಸಿಲಿಂಗ್ ಕೇಂದ್ರಗಳಿದ್ದರೆ ಅಲ್ಲಿಯೂ ನೀವು ಅವರನ್ನು ತೋರಿಸ್ಬೋದು. ಅಥವಾ ಎಲ್ಲರೂ ಕೌನ್ಸಿಲಿಂಗ್ ಸೆಂಟರ್ಸ್ ಇಲ್ಲದಿದ್ದರೆ ನಿಮ್ಮ ಶಾಲೆಯ ಪಕ್ಕದಲ್ಲಿ ಇರುವಂತಹ ಕೌನ್ಸಿಲಿಂಗ್ ಸೆಂಟರ್ ಅಥವಾ ಏನು ಮನೋವೈದ್ಯಕೀಯ ಕೇಂದ್ರಗಳಾಗಿರ್ಬೋದು, ಇಲ್ಲಿಗೆ ಮಕ್ಕಳನ್ನು ತೋರಿಸ್ಬೋದು. ಆಗಲೇ ಮೇಡಮ್ ಹೇಳಿದರು, ಏನಂತ ಹೇಳಿದರೆ ಅದೇ ಮದ್ಯವ್ಯಸನಿ ಮಗು ಶಾಲೆಯಲ್ಲಿ ನಿದ್ದೆ ಮಾಡ್ತಾ ಇರ್ತದೆ, ಅಥವಾ ಕ್ಲಾಸ್ ಆಗುವ ಸಮಯದಲ್ಲಿ ಅದು ನಿದ್ದೆ ಮಾಡ್ತಾ ಇದ್ದರೆ ಶಿಕ್ಷಕನು ಅಲ್ಲೇ ಬೈಯುವಂಥದ್ದು ಅಥವಾ ನಿಲ್ಲಿಸಿ ಮಾತಾಡಿಸುವಂಥ ಬದಲು ಅವರನ್ನು ಮತ್ತೆ ಕರೆದು ಕೇಳುವಂಥದ್ದು, ಯಾಕೆ ನೀನು ಕ್ಲಾಸಲ್ಲಿ ನಿದ್ದೆ ಮಾಡ್ತಾ ಇದೆಯಾ, ಏನು ನಿಮಗೆ ತೊಂದರೆ ಆಯಿತು ಅಂತ ಅದನ್ನು ಕೇಳಿ ತಿಳ್ಕೊಳ್ಬೋದು. ಆದಷ್ಟು ನಾವು ಮಗುವನ್ನು ಕೇಂದ್ರೀಕರಿಸಬೇಕು. ನಾನೀಗ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಮ್ಮ ಆಸ್ಪತ್ರೆಯಲ್ಲಿ ಒಂದು 6 ತಿಂಗಳ ಹಿಂದೆ ಒಬ್ಬರು ಮದ್ಯವ್ಯಸನಿ ಅಡ್ಮಿಷನ್ ಆಗ್ತಾರೆ. ಮದ್ಯವ್ಯಸನಿ ಅಡ್ಮಿಷನ್ ಆದಾಗ ನಾವು ಸಾಮಾನ್ಯವಾಗಿ ಅವರ ಮನೆಯವರಲ್ಲೂ ಮಾತಾಡ್ತೇವೆ. ಮನೆಯವರಲ್ಲಿ ಹೀಗೆ ಮಗ ನನಗೆ ಮಾತಾಡಲಿಕ್ಕೆ ಸಿಗ್ತಾನೆ. ಮಗನಲ್ಲಿ ಮಾತಾಡುವಾಗ ಅವನು ಒಂದು 20 ವರ್ಷದವನಾಗಿರ್ತಾನೆ.
ಅವನು ಎಷ್ಟು ಓದಿದ್ದಿ ಅಂತ ಕೇಳಿದರೆ ಅವನೊಂದು 6ನೇ ಕ್ಲಾಸ್ ನಾನು ಓದಿದೆ ಅಂತ ಅವನು ಹೇಳ್ತಾನೆ. ಯಾಕೆ ನಿನ್ನ ಎಜುಕೇಷನ್ ಸ್ಟಾಪ್ ಆಯಿತು ಅಂತ ಕೇಳುವಾಗ ಅವನು ಹೇಳ್ತಾನೆ ಏನಂತ ಹೇಳಿದರೆ, ನನ್ನ ಎಜುಕೇಷನ್ ಸ್ಟಾಪ್ ಆಗಲಿಕ್ಕೆ ನನ್ನ ತಂದೆ ಕಾರಣ ಅಂತ ಹೇಳಿದರೆ, ನನ್ನ ಶಾಲೆಯ ಪಕ್ಕದಲ್ಲಿ ಒಂದು 100 ಮೀಟರ್ ದೂರದಲ್ಲಿ ತಂದೆಯನ್ನು ಕುಡಿದು ಬೀಳ್ತಾ ಇದ್ರು. ಆದ್ದರಿಂದ ಅಲ್ಲಿರುವ ನೆರೆಹೊರೆಯವರಾಗಿರ್ಬೋದು ಅಥವಾ ಏನು ಅಲ್ಲಿ ಮನೆ ಪಕ್ಕದವರಾಗಿರ್ಬೋದು ಅವರೆಲ್ಲ ಬಂದು ಶಿಕ್ಷಕರಲ್ಲಿ ಹೇಳ್ತಾ ಇದ್ರು. ಶಿಕ್ಷಕರಲ್ಲಿ ಹೇಳುವಾಗ ನನಗೇನು ಶಿಕ್ಷಕರೇ ಹೇಳ್ತಾ ಇದ್ರು, ಅವರನ್ನು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಾ ಅಂತ ಶಿಕ್ಷಕರು ಹೇಳ್ತಾ ಇದ್ರು. ಹಾಗೆ ನಾನು ಅವರನ್ನು ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇದು ಪದೇ ಪದೇ ರಿಪೀಟ್ ಆಗ್ತಾ ಇತ್ತು. ಅದನ್ನು ನೋಡಿ ಅವನ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಅವನ ಫ್ರೆಂಡ್ಸ್ ಆಗಿರ್ಬೋದು, ಅವನನ್ನು ತಮಾಷೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವನು ಶಾಲೆಗೆ ಹೋಗುವುದನ್ನೇ ನಿಲ್ಲಿಸಿ ಬಿಡ್ತಾನೆ. ಏನಂತ ಹೇಳಿದರೆ, ಆ ಸಂದರ್ಭದಲ್ಲಿ ಶಿಕ್ಷಕನಾದವನು ಏನು ಮಾಡ್ಬೋದಿತ್ತಂತ ಹೇಳಿದರೆ, ಅವನು ಒಂದು ಸಹಾಯವನ್ನು ಮಾಡ್ಬೋದಿತ್ತು. ಯಾಕೆ ಈ ಮಗುವು ಶಾಲೆಗೆ ಬರುವುದನ್ನು ನಿಲ್ಲಿಸಿತು, ಏನು ಕಾರಣಕ್ಕೆ ಆ ಮಗು ಶಿಕ್ಷಣ ವಂಚಿತ ಆಯಿತು ಅಂತ ಅದನ್ನು ಕೇಳಿ ತಿಳ್ಕೊಳ್ತಾ ಇದ್ದರೆ, ಅಥವಾ ಆ ಮಗುವನ್ನು ಶಾಲೆಗೆ ಬರುವಂತೆ ಪ್ರೇರೇಪಿಸ್ತಾ ಇದ್ದರೆ ಆ ಮಗು ಈಗ ಒಬ್ಬ ಒಳ್ಳೆಯ ವಿದ್ಯಾವಂತನಾಗಿ ಇರ್ತಿದ್ದ. ಇದು ಎಲ್ಲವೂ ಏನು ಶಿಕ್ಷಕರು ಮಕ್ಕಳಿಗೆ ಸಹಾಯ ಮಾಡುವಂತಹ ರೀತಿ. ಓಕೆ, ಅಂದರೆ ಶಿಕ್ಷಕರ ಪಾತ್ರ ಮಹತ್ತರವಾದದ್ದು. ಶಿಕ್ಷಕರು ಮದ್ಯವ್ಯಸನಿ ಮಕ್ಕಳಿಗೆ ಒಂದಷ್ಟು ಸಪೋರ್ಟಿವ್ ಆಗಿರಬೇಕು, ಒಂದಷ್ಟು ಮೋಟಿವೇಶನ್ ಮಾಡಬೇಕು ಮತ್ತು ಡಿಫರೆನ್ಷಿಯೇಟಿವ್ ಮಾಡಬಾರ್ದು ಮತ್ತು ಟೀಸ್ ಆಗಿರಬಹುದು, ಸ್ಕೋಲ್ಡ್ ಆಗಿರಬಹುದು ಮಾಡಬಾರ್ದು ಅನ್ನೋದು ತಮ್ಮ ಪ್ರಮುಖ ಅಂಶ. ಹೌದು. ದೀಪಶ್ರೀ ಅವರೇ, ಮಕ್ಕಳಿಗೆ ಶಾಲೆಯಲ್ಲಿ ಮದ್ಯವ್ಯಸನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟರೆ ಅದನ್ನು ಅರಗಿಸಿಕೊಳ್ಳುವಂಥ ಒಂದು ಚಾಕಚಕ್ಯತೆ ಇದೆಯಾ ಮತ್ತು ಇದರಿಂದ ಏನಾದರೂ ಉಪಯೋಗ ಇದೆಯಾ? ಯಾಕೆಂದರೆ ಅವರು ಅಷ್ಟೊಂದು ಮೆಚ್ಯೂರ್ ಆಗಿರೋದಿಲ್ಲ. ತಮ್ಮದೆಲ್ಲ ಕೌನ್ಸಿಲಿಂಗ್ನಲ್ಲಿ ಬಹಳಷ್ಟು ವಿಷಯಗಳು, ಒಂದಷ್ಟು ಗಂಭೀರ ವಿಷಯಗಳಿರ್ತದೆ. ಇದು ಒಂದಷ್ಟು ಫಲ ನೀಡಬಹುದಾ? ಖಂಡಿತವಾಗ್ಲೂ ತುಂಬ ಉಪಯೋಗ ಇದೆ. ಶಾಲಾ ಕಾಲೇಜುಗಳಲ್ಲಿ ಮದ್ಯವ್ಯಸನ ಮತ್ತು ಇದರ ಬೇರೆ ಅಮಲು ಪದಾರ್ಥಗಳ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ತುಂಬ ಉಪಯೋಗ ಇದೆ. ಯಾಕೆ ಹೇಳಿದ್ರೆ, ಈಗ ಹೆಚ್ಚಿನ ಸಂದರ್ಭದಲ್ಲಿ ಕೆಲವೊಂದ್ಸಲ ತಪ್ಪು ನಂಬಿಕೆಗಳೆಲ್ಲ ಉಂಟು. ಹೆಚ್ಚಿನವರೆಲ್ಲ ಹೇಳ್ತಾರೆ, ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ, ಅವರೆಲ್ಲ ಓದ್ತಾ ಇರುವವರು ಮತ್ತೆ ಅವರು ಓದಿದವರು ಕೂಡ, ಅವರಿಗೆಲ್ಲ ಇದರ ಬಗ್ಗೆ ಎಲ್ಲ ನಾಲೆಜ್ ಇರ್ತದೆ. ಸೊ ಇವರಿಗೆಲ್ಲ ಇದರ ಬಗ್ಗೆ ಯಾಕೆ ಹೇಳಬೇಕು? ಇವರೆಲ್ಲ ಯಾವುದೇ ಕಾರಣಕ್ಕೂ ಈ ತರ ಮಾದಕ ದ್ರವ್ಯ ವ್ಯಸನಕ್ಕೆ ಯಾವುದೇ ಕಾರಣಕ್ಕೂ ಒಳಗಾಗೋರಲ್ಲ. ಇವರ ಆ ಥರದೆಲ್ಲ ವಿಷಯಗಳಿಗೆ ಅಂದ್ರೆ ಅದರ ಬಗ್ಗೆ ಯೋಚನೆ ಮಾಡೋರು ಸಹ ಅಲ್ಲ ಅಂತ. ಆದ್ರೆ ಅಂದ್ರೆ ನಮ್ಮ ಮನೆಯವರೆಲ್ಲ ಸುಸಂಸ್ಕೃತ ಕುಟುಂಬದವರು. ಸೊ ನಮ್ಮ ಮನೆಯಲ್ಲಿ ತಂದೆ ತಾಯಿ ನಾವು ಯಾರು ಸಹ ಕುಡಿತಾ ಇಲ್ಲ ಅಥವಾ ನಾವು ಆ ಥರದೆಲ್ಲ ವಿಷಯಗಳನ್ನು ಡಿಸ್ಕಸ್ಸೇ ಮಾಡೋದಿಲ್ಲ ಅವ್ರ ಹತ್ರ. ಹಾಗಾಗಿ ಅವರು ಮದ್ಯವ್ಯಸನಕ್ಕೆ ಒಳಗಾಗುವುದಿಲ್ಲ. ಸೊ ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಏನು ಮಾಹಿತಿ ಕಾರ್ಯಾಗಾರ ಎಲ್ಲ ಆಗ್ಬೇಕಾಗಿಲ್ಲ, ಇದ್ರ ಬಗ್ಗೆ ಅವರಿಗೆ ಹೇಳಬೇಕಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ. ಇದೆಲ್ಲ ಕೆಲವು ತಪ್ಪು ನಂಬಿಕೆಗಳೆಲ್ಲ ಇದೆ. ಈಗ ಉದಾಹರಣೆ ಕೊಡ್ಬೇಕಾದ್ರೆ, ಈಗ ಒಂದು ಬಸ್ ಸ್ಟಾಪ್ಗಳಲ್ಲೆಲ್ಲ ನಾವು ನೋಡ್ತೇವೆ, ಅಲ್ಲೆಲ್ಲ ಬೀದಿ ಪ್ರದೇಶಗಳಲ್ಲೆಲ್ಲ ನೋಡ್ತೇವೆ, ಒಬ್ಬ ಅಂದ್ರೆ ಮದ್ಯಪಾನ ಕುಡಿದು ಅಲ್ಲೆಲ್ಲ ಬಿದ್ದೆಲ್ಲ ಇರ್ತಾರೆ. ಸೊ ಅವ್ರಿಗೂ ಸಹ ಅಂದ್ರೆ ಏನು ಆಸೆ ಇರುವುದಿಲ್ಲ, ನಾನು ಹಾಗೆ ಕುಡಿದು ಏನು ಕುಡಿತನದ್ದು ಜಾಸ್ತಿಯಾಗಿ ಈ ತರ ನಾನು ಇಲ್ಲಿ ಬೀಳ್ಬೇಕು, ನನ್ನ ಮಾನ ಮರ್ಯಾದೆ ಹೋಗ್ಬೇಕು, ನನ್ನ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಆಗ್ಬೇಕು ಅನ್ನುವಂಥದ್ದು ಆಸೆಯಿಂದ ಅವರೇನು ಅಲ್ಲಿ ಬಿದ್ದಿರುವುದಿಲ್ಲ. ಮದ್ಯ ವ್ಯಸನ ಅನ್ನುವಂಥದ್ದು ಹಾಗೆ ಮಾಡಿ ಇರ್ತದೆ. ಸೊ ನಾನು ಎಂತ ಹೇಳಿದ್ರೆ, ಇದು ಮದ್ಯ ವ್ಯಸನ ಅನ್ನುವಂಥದ್ದು ಕಾಯಿಲೆ. ಈ ಕಾಯಿಲೆಯಲ್ಲಿ ಇರುವ ಲಕ್ಷಣವೇ ಅಂಥದ್ದು. ಈಗ ನಾವೀಗ ಹಾಲು ಸಣ್ಣದಿರುವಾಗ 1 ಗ್ಲಾಸ್ ಕುಡಿತಾ ಇದ್ರೆ, ಇವಾಗಲೂ ನಾವು ದೊಡ್ಡರಾದಾಗ್ಲೂ ನಾವು ಅಷ್ಟೇ ಕುಡಿತೇವೆ, ಅಲ್ಲಿ ನಮ್ದು ಕ್ವಾಂಟಿಟಿ ಜಾಸ್ತಿ ಆಗುದಿಲ್ಲ. ಬಟ್ ಮದ್ಯ ವ್ಯಸನ ಹಾಗೆ ಮಾಡುವುದಿಲ್ಲ. ಒಂದು ಸಲ ಮೊದಲ ಏನು ಕುಡಿತದ ಆ ಗುಟುಕನ್ನು ನಾವು ಯಾವಾಗ ಕುಡಿದ್ವಿಯೋ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಏನು ಬರ್ತ್ಡೇ ಪಾರ್ಟಿ ಫಂಕ್ಷನ್ಸ್ ಎಲ್ಲ ಇದ್ರೆ ಮಾತ್ರ ಕುಡಿಯುವವರು, ಹೋಗ್ತಾ ಹೋದಾಗೆ ತಿಂಗಳಿಗೊಂದ್ಸಲ ಕುಡಿತೇವೆ, ತಿಂಗಳಿಗೊಂದ್ಸಲ ಇದ್ದದ್ದು ವಾರಕ್ಕೊಂದು ಸಲ ಬರ್ತದೆ. ಮುಂಚೆ ಎಲ್ಲ 30 ml ಕುಡಿದ್ರೆ ನಮಗೆ ಒಳ್ಳೆ ಕಿಕ್ಕು ಸಿಕ್ತಿತ್ತು. ಇವಾಗ 30 ml ಕುಡಿದ್ರೆ ಕಿಕ್ಕು ಸಿಗುದಿಲ್ಲ. ಇದೀಗ 60 ml ಅಥವಾ ಒಂದು 90 ml, 1 ಕ್ವಾರ್ಟರ್, ಹೀಗೆ 1.25 ಕ್ವಾರ್ಟರ್ ಅಥವಾ 750 ml ಇದ್ದು ಒಂದು ಬಾಟಲ್ ಕುಡಿದ್ರು ಸಹ ನಮ್ಗೆ ಇವಾಗ ಕಿಕ್ಕು ಸಿಗುದಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಹೋಗ್ತಾರೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾವು ನೋಡ್ತೇವೆ, ಕೇವಲ ಅಂದ್ರೆ ಅನ್ಎಜುಕೇಟೆಡ್ ಪರ್ಸನ್ಸ್ ಮಾತ್ರ ಅಡ್ಮಿಷನ್ಸ್ ಆಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಆಯ್ತಾ? ಸೊ ಎಲ್ಲರೂ ಸಹ ಅಂದ್ರೆ ಒಂದು ಒಳ್ಳೆ ಓದಿದವರು, ಸಮಾಜದಲ್ಲಿ ಒಳ್ಳೆ ಘನತೆ ಗೌರವಗಳನ್ನೆಲ್ಲ ಇಟ್ಕೊಂಡವರು ಸಹ ಅಡ್ಮಿಷನ್ಸ್ ಆದವರು ನಾವು ನೋಡ್ತೇವೆ. ಮತ್ತೆ ಏನು ಹೆಂಗಸರು ಗಂಡಸರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ಅಡ್ಮಿಷನ್ಸ್ ಆಗ್ತಾರೆ. ಹೆಂಗಸರಿಗೆ ಸಹ ನಮ್ಮ ಹಾಸ್ಪಿಟಲ್ ಅಲ್ಲಿ ಪ್ರತ್ಯೇಕ ಮದ್ಯವ್ಯಸನ ವಿಮುಕ್ತಿಗಂತ ವಾರ್ಡ್ ಸಹ ಇದೆ. ಸೊ ಅಲ್ಲಿ ಸಹ ನಾವು ನೋಡ್ತೇವೆ. ಪ್ರೊಫೈಲ್ ಬೇಸ್ಡ್ ಮತ್ತೆ ರೂರಲ್ ಅರ್ಬನ್ ಅಂತದ್ದೇನು ವ್ಯತ್ಯಾಸ ಅಂತದ್ದು ವ್ಯತ್ಯಾಸ ಏನೂ ಇಲ್ಲ. ಯಾರು
ಯಾರು ಜಾತಿ ಭೇದ ಧರ್ಮ ಅಥವಾ ಶಿಕ್ಷಣ ಈ ಥರದಲ್ಲಿ ಭೇದ ಭಾವ ಇಲ್ಲದೆ ಮದ್ಯವ್ಯಸನಕ್ಕೆ ಯಾರು ಬೇಕಾದರೂ ಒಳಗಾಗ್ತಾರೆ. ಸೊ ಹಾಗಾಗಿ ಮದ್ಯವ್ಯಸನದ ಕುರಿತಾಗಿ ಶಾಲಾ ಕಾಲೇಜುಗಳಲ್ಲಿ ನಾವು ಏನು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವಂಥದ್ದು ತುಂಬ ಮುಖ್ಯ. ಸೊ ನಮ್ಮ ಭವಿಷ್ಯತ್ತಿನಲ್ಲಿ ನಾಳೆ ಎಷ್ಟೋ ಅಪರಾಧಗಳನ್ನು ನಾವು ತಡಿಬಹುದು ಇದರಿಂದ. ಇದೊಂಥರ ಅಂದರೆ ಈ ಮದ್ಯವ್ಯಸನ ಅನ್ನೋಂಥದ್ದು ಈ ಒಂದು ಸಾಮಾಜಿಕ ಪಿಡುಗಿನಿಂದ ನಾವು ಎಷ್ಟೋ ಭವಿಷ್ಯತ್ತಿನಲ್ಲಿ ಮದ್ಯವ್ಯಸನಕ್ಕೆ ಒಳಗಾಗುವಂಥ ಎಷ್ಟೋ ಮಕ್ಕಳನ್ನು ನಾವು ಇದರಿಂದ ಹೊರಗೆ ತರಬಹುದು. ಸೊ ಹಾಗಾಗಿ ಮದ್ಯವ್ಯಸನದ ಮತ್ತು ಬೇರೆ ಇನ್ನಿತರ ಅಮಲು ಪದಾರ್ಥಗಳ ಕುರಿತಾಗಿ ಜಾಗೃತಿ ಮಾಹಿತಿ ಕಾರ್ಯಕ್ರಮದ ಅವಶ್ಯಕತೆ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಎಲ್ಲರೂ ಸಹ ಇದರದ್ದು ಏನು ಮದ್ಯವ್ಯಸನದಿಂದ ಏನೆಲ್ಲ ಸಮಸ್ಯೆಗಳು ಆಗ್ತದೆ, ಸೊ ಎಲ್ಲ ಮಕ್ಕಳಿಗೆ ಇದರ ಬಗ್ಗೆ ಹೇಳಲೇಬೇಕಾಗ್ತದೆ. ಮದ್ಯವ್ಯಸನಿ ಮಡದಿಗೆ ಸಲಹೆಗಳೇನು? ಮತ್ತೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಗಂಡನು ಮದ್ಯವ್ಯಸನಿ, ಮಡದಿಯು ಮದ್ಯವ್ಯಸನಿಯಾಗಿರ್ತಾರೆ. ಇಂಥವರನ್ನೇ ಯಾವ ರೀತಿಯಲ್ಲಿ ಸಂಭಾಳಿಸ್ತೀರಾ, ಯಾವ ರೀತಿಯಲ್ಲಿ ನಿಭಾಯಿಸ್ತೀರಾ? ಈಗ ಮದ್ಯವ್ಯಸನಿ ಎಂತ ಪೋಷಕನೂ ಆಗಿರಬಹುದು, ಅದೇ ನೀವು ಹೇಳಿದ ಹಾಗೆ, ಅಥವಾ ಮಹಿಳೆಯೂ ಆಗಿರ್ಬೋದು, ಇಬ್ರು ಹೌದು. ಹೆಚ್ಚಿನ ಸಂದರ್ಭದಲ್ಲಿ ಈಗ ಸ್ವಲ್ಪ ನಾವು ಅಂಕಿಅಂಶಗಳನ್ನೆಲ್ಲ ನೋಡಿದ್ರೆ ಸ್ವಲ್ಪ ಪುರುಷರು ಮದ್ಯವ್ಯಸನಕ್ಕೆ ಒಳಗಾಗುವ ಸಾಧ್ಯತೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾನು ಇವಾಗ ಮಡದಿಗೆ ಏನೆಲ್ಲ ಹೇಳ್ಬೋದು ಅಂತ ಹೇಳಿದ್ರೆ, ಮಡದಿಗೆ ಗೊತ್ತಿರಬೇಕು ಇದು ಮದ್ಯವ್ಯಸನ ಅನ್ನುವಂಥದ್ದು ಕಾಯಿಲೆ ಅಂತ. ಮತ್ತೆ ಮಡದಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಇದರ ಚಿಕಿತ್ಸೆಯ ಬಗ್ಗೆ ಅವರಿಗೆ ಸಹ ಗೊತ್ತಿರಬೇಕು. ಮತ್ತೆ ಇದರ ಬಗ್ಗೆನೇ ಅವ್ರು ಏನ್ ಮಾಡ್ತಾ ಅಂತ ಹೇಳಿದ್ರೆ, ತನ್ನ ಗಂಡ ಕುಡಿತಾ ಇರ್ತಾನೆ ಅಂತ ಅದರದ್ದೇ ಗುಂಗಿನಲ್ಲೇ ಇರ್ತಾರೆ ಇವರು. ತನ್ನ ಗಂಡ ಕುಡಿತು ಬರ್ತಾ ಇರ್ತಾನೆ, ಮನೆಗೆ ಬಂದು ಜಗಳ ಮಾಡ್ತಾನೆ, ಮನೆ ಜವಾಬ್ದಾರಿ ನೋಡ್ಕೊಳ್ಳೋದಿಲ್ಲ, ಮಕ್ಕಳ ಜವಾಬ್ದಾರಿ ನೋಡ್ಕೊಳ್ಳೋದಿಲ್ಲ, ನನ್ನ ಜೀವನ ಹೇಗೆ, ಈ ತರ ಇದರದ್ದೇ ಕುರಿತಾಗಿ ಯೋಚನೆ ಮಾಡ್ತಾರೆ ವಿನಃ ಮುಂದೆ ಏನು ಮಾಡೋದು ಲಘುವಾಗಿ ತೆಗೆದುಕೊಳ್ತಾರೆ, ಕೇವಲ ಗೋಳಾಟಕ್ಕೆ ಸೀಮಿತ ಮಾಡಿಕೊಳ್ತಾರೆ. ಹೌದು, ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ, ಅವರ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ನಾನೇನ್ ಮಾಡ್ಬೇಕು, ತಂದೆಯಾದವನು ಹಾಗೆ ಇದ್ದರು, ಓಕೆ ತಂದೆಯ ಹಾಗೆ ಇದ್ದರೆ ಸರಿ, ಬಟ್ ನಾನೇನ್ ಮಾಡ್ಬೇಕು ಅದ್ರ ಬಗ್ಗೆ ಇವರು ಅದ್ರ ಬಗ್ಗೆ ಯೋಚನೆ ಸಹ ಮಾಡಿರುವುದಿಲ್ಲ. ಈಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆ ಕುಡಿತ ಬರ್ತಿದ್ದಾರೆ ಅಂತ ಅನ್ಕೊಂಡು ಹೆಂಡತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನು ನಾನು ಮನೇಲಿ ಇಲ್ಲಿ ಓದಿಸೋದಿಲ್ಲ, ನನ್ನ ಅಣ್ಣನ ಮನೆಗೆ ಕಳಿಸ್ತೇನೆ, ನನ್ನ ಅಮ್ಮನ ಮನೆಗೆ ಕಳಿಸ್ತೇನೆ ಅಂತ ಅಲ್ಲೆಲ್ಲ ಕಳಿಸ್ತಾರೆ. ನಾವೆಲ್ಲ ಹೆಚ್ಚಾಗಿ ಗಮನಿಸುವುದು ನಮ್ಮ ಆಸ್ಪತ್ರೆಗೆಲ್ಲ ಟ್ರೀಟ್ಮೆಂಟ್ಗೆ ಬಂದಾಗೆಲ್ಲ ಅವರ ಮಕ್ಕಳನ್ನೆಲ್ಲ ಬೇರೆ ಅವರದ್ದು ಸಂಬಂಧಿಕರ ಮನೆಗೆಲ್ಲ ಕಳಿಸುವಂಥದ್ದು. ಸೊ ಅಲ್ಲಿ ಸಂಬಂಧಿಕರ ಮನೆಗೆಲ್ಲ ಕಳಿಸಿದ್ರೆ ಮಕ್ಕಳಿಗೆ ಎಷ್ಟು ಭಾವನಾತ್ಮಕ ತೊಂದರೆಗಳಾಗ್ತದೆ ಅನ್ನುವಂಥದ್ದು ತಾಯಿಗೆ ಗೊತ್ತಿರಬೇಕು. ಇವಾಗ ನಾವು ಹೊರಗಡೆ ಹೋಗಿ ಯಾವ ತರದ ಒಂದು ಒಳ್ಳೆ ತರಹದ ಒಂದು ಎಂತ ಹೇಳ್ತಾರೆ, ಒಂದು ಮೃಷ್ಟಾನ್ನ ಭೋಜನ ತಿಂದ್ರೂ ಸಹ ನಮ್ಗೆ ಮಕ್ಕಳಿಗೆ ಮನೇಲಿ ಮಾಡಿದ ತಾಯಿಯ ತುತ್ತೇ ಅದರಲ್ಲಿರುವ ಪ್ರೀತಿ ಅವರಿಗೆ ಎಲ್ಲಿ ಸಹ ಸಿಗುದಿಲ್ಲ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೌದು, ಅದನ್ನು ನಾವಿಲ್ಲಿ ಗಮನಿಸಬೇಕು. ಆ ಪ್ರೀತಿಯನ್ನು ಬೇರೆ ಯಾರು ಹೊರಗಿನವರೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ತಾಯಿಯಾದವಳು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಮತ್ತೆ ಇನ್ನೊಂದೆಂತ ಹೇಳಿದ್ರೆ, ತಾಯಿಯಾದವಳು ಮಗುವಿಗೆ ಹೇಳಬೇಕು, ಅಂದ್ರೆ ಇದು ತಂದೆ ಕುಡಿತದಿಂದ ಹೀಗೆ ಮಾಡುವಂತಹದ್ದು. ಹೆಂಡತಿ ಹತ್ರ ಎಷ್ಟೋ ಸಲ ಗಂಡ ಹೇಳಿರ್ತಾರೆ, ನನಗೆ ಈ ಕುಡಿತದಿಂದ ನನಗೆ ಹೊರಗೆ ಬರಬೇಕು, ನನಗೆ ಆಗ್ತಾ ಇಲ್ಲ, ಮತ್ತೆ ಒಂದೇ ಸಲ ಕುಡಿತ ಬಿಡಬಾರ್ದಂತೆ, ಬಿಟ್ರೆ ಏನೋ ಪ್ರಾಬ್ಲಮ್ ಆಗ್ತದಂತೆ, ಹಾಗಾಗಿ ನನಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ, ಕುಡಿತ ಬಿಟ್ಟರೆ ನನಗೆ ನಿದ್ರೆನೇ ಬರುವುದಿಲ್ಲ, ಹೀಗೆಲ್ಲ ಹೇಳ್ತಾರೆ. ಸೊ ಎಲ್ಲ ಅಂದ್ರೆ ಆ ಮದ್ಯವ್ಯಸನಿಯ ಅವರ ಹೆಂಡತಿಗೆ ಎಲ್ಲರೂ ತಿಳ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಮದ್ಯವ್ಯಸನ ಅನ್ನೋದು ಕಾಯಿಲೆ. ಸೊ ಮದ್ಯವ್ಯಸನ ಕಾಯಿಲೆಯಲ್ಲಿ ಇದ್ದಾಗ ಅವರು ದಿನ ಕುಡಿತಾ ಇದ್ದವರು ಒಂದು ದಿನ ಕುಡಿಲಿಲ್ಲ ಅಂತ ಆದ್ರೂ ಸಹ ಅವರಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ, ಕಿವಿಯಲ್ಲಿ ಯಾರು ಮಾತನಾಡಿದಾಗ ಆಗುವಂಥದ್ದು, ಯಾರೋ ಅಂದ್ರೆ ಬಂದಾಗೆ ಆಗುವಂಥದ್ದು, ಈ ತರ ಭ್ರಮೆಗಳೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಇದು ಕಾಯಿಲೆಯ ಲಕ್ಷಣ. ಸೊ ಹೀಗಾಗ್ತದೆ ಅಂತ ಅನ್ಕೊಂಡು ನೀವು ಅವರು ಹೇಳಿದಾಗ ಹೌದಾ ಹಾಗಾದ್ರೆ ಸ್ವಲ್ಪ ಸ್ವಲ್ಪ ಕುಡೀರಿ ನೀವು ಅಂತ ಹೇಳಿದ್ರೆ ಕುಡಿತ ಇನ್ನೂ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗುವುದಿಲ್ಲ. ಸೊ ಹೆಂಡತಿ ಆದರೂ ನೀವು ಎಂತ ಮಾಡ್ಬೇಕಂತ ಹೇಳಿದ್ರೆ, ಇದಕ್ಕೆ ಸಹ ಟ್ರೀಟ್ಮೆಂಟ್ಗಳು ಇದೆ. ಸೊ ನೀವು ಎಂತ ಮಾಡ್ಬೇಕಂದ್ರೆ ಆಸ್ಪತ್ರೆಯ ಸಹಾಯವನ್ನು ಪಡ್ಕೊಳ್ಳುವುದರ ಮೂಲಕ ನೀವು ಆ ಮದ್ಯಪಾನವನ್ನು ಅವರಿಂದ ಬಿಡಿಸಬಹುದು. ಮತ್ತೆ ಇನ್ನೊಂದೆಂತ ಹೇಳಿದ್ರೆ, ಈ ತರ ತನ್ನ ಗಂಡ ಈ ತರ ಮದ್ಯಪಾನ ಕುಡಿತಾ ಇದ್ರೆ ನಿಮ್ಗೂ ರಾತ್ರಿ ನಿದ್ರೆ ಬರ್ತಾ ಇರುವುದಿಲ್ಲ, ಬೇಜಾರಲ್ಲಿ ಇರ್ತೀರಿ, ಭಯ ಆಗ್ತದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹ ಗಮನ ಕೊಡ್ಲಿಕ್ಕೆ ಆಗುವುದಿಲ್ಲ, ಅಥವಾ ಎಲ್ಲದೊಂದು ಫಂಕ್ಷನ್ ಇರ್ತದೆ, ನಿಮ್ಮ ರಿಲೇಟಿವ್ ಫಂಕ್ಷನ್ಸೇ ಇರ್ತದೆ, ನಿಮ್ಗೆ ಹೋಗ್ಲಿಕ್ಕೆ ಮನಸ್ಸಾಗುವುದಿಲ್ಲ, ಈ ತರ ಸಾಯಿ ವಲಚನೆಗಳೆಲ್ಲ ಬರ್ತದೆ. ಹೀಗೆಲ್ಲ ಆದಾಗ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ಯಾಕಂದ್ರೆ ಮಕ್ಕಳು ಅನ್ನುವಂಥದ್ದು ಮನೆಯಲ್ಲಿ ಓಡಾಡ್ತಾ ಇರ್ತಾರೆ, ಚಂದ ಮಾತಾಡ್ತಾ ಇರ್ತಾರೆ, ಒಳ್ಳೆ ಮಾತನಾಡ್ತಾ ಇರುವಾಗ ನಿಮ್ಗೆ ಏನ್ ಅನಿಸ್ತದೆ ಅಂದ್ರೆ ಕಿರಿಕಿರಿ ಆಗ್ತದೆ.
ಸಿಟ್ಟು ಮಾಡ್ತೀರಿ, ಮಕ್ಕಳ ಮೇಲೆ ಆ ಸಿಟ್ಟನ್ನೆಲ್ಲ ತೀರಿಸ್ತಾ ಹೋಗ್ತೀರಿ. ಸೊ ಅದಕ್ಕೆ ನಿಮ್ಮ ಮನಸ್ಸು ಸರಿ ಇಲ್ಲ, ನಿಮಗೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ, ನಿಮಗೆ ಬೇಜಾರಾಗ್ತಾ ಉಂಟು ಅಂತ ಆದರೆ ನೀವು ಆಸ್ಪತ್ರೆಯ ಅಥವಾ ಯಾವುದಾದ್ರೂ ಒಂದು ನಿಮ್ಮ ಹತ್ತಿರದಲ್ಲಿರುವಂತಹ ಕೌನ್ಸಿಲಿಂಗ್ ಸೆಂಟರ್ನ ನೀವು ಸಹಾಯ ಪಡ್ಕೊಂಡ್ರೆ ತುಂಬ ಒಳ್ಳೆಯದು. ಇದರಿಂದ ನೀವು ಅಲ್ಲಿ ಹೋದ ತಕ್ಷಣಕ್ಕೆ ನಿಮಗೆ ನಮಗೆ ಮಾತ್ರೆನೇ ಕೊಡ್ತಾರೆ, ಈ ಥರ ಮಾತ್ರೆ ಚಿಕಿತ್ಸೆನೇ ಕೊಡುವಂಥದ್ದು ಅನ್ನುವಂಥದ್ದಲ್ಲ. ನೀವು ಅಲ್ಲಿ ಹೋದ ನಂತರ ನಿಮಗೆ ಆಪ್ತ ಸಮಾಲೋಚನೆಗಳ ಮೂಲಕ ಸಹ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬಹುದು. ಸೊ ಅದಾದರೆ ನಿಮ್ಮ ಮಗು ಸಹ ಅವರ ವ್ಯಕ್ತಿತ್ವದಲ್ಲಿ ಸಹ ಚೇಂಜಸ್ ಆಗ್ತದೆ, ಮಗುವಿನ ವ್ಯಕ್ತಿತ್ವದಲ್ಲಿ ಸಹ ಬೆಳವಣಿಗೆಗಳಾಗ್ತದೆ ಅಂತ ಹೇಳ್ಬೋದು. ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳ 2ನೇ ಶುಕ್ರವಾರ ಮತ್ತು 4ನೇ ಶುಕ್ರವಾರಕ್ಕೆ ಸರಿಯಾಗಿ 10:30 ಗಂಟೆಗೆ ನಾವು ಏನು ಹೇಳ್ತಾರೆ ಮದ್ಯವ್ಯಸನ ಪೇಷಂಟಿನ ಮನೆಯವರಿಗೋಸ್ಕರನಂತಾನೆ ಮೀಟಿಂಗ್ ಅನ್ನು ಮಾಡ್ತೇವೆ, ಅಂದ್ರೆ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಸೊ ಈ ಸದುಪಯೋಗವನ್ನು ನೀವು ಸಹ ಪಡ್ಕೊಳ್ಬಹುದು. ಫಸ್ಟ್ಗೆ ಅಂದ್ರೆ ನಿಮಗೆ ಸಿಗೋ ಟ್ರೀಟ್ಮೆಂಟ್ಗಳ ಬಗ್ಗೆ ಎಲ್ಲ ತುಂಬಾ ಪ್ರಶ್ನೆಗಳು ಇರ್ತದೆ. ಯಾವ ಥರ ಟ್ರೀಟ್ಮೆಂಟ್, ನಾವು ಈಗ ಎಲ್ಲಾದ್ರೂ ಒಂದು ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋದ್ರೆ ಹೇಗೆ, ನನ್ನ ಗಂಡ ಕುಡಿತ ಬಿಡ್ಬಹುದಾ, ಜೀವನ ಪರ್ಯಂತ ಬಿಡ್ಲಿಕ್ಕೆ ಸಾಧ್ಯವಾ ಅಥವಾ ಹೇಗೆ, ಈ ಥರದೆಲ್ಲ ಪ್ರಶ್ನೆಗಳೆಲ್ಲ ಇರ್ತದೆ. ಸೊ ಹೀಗೆಲ್ಲ ಇದ್ದಾಗ ನೀವು ನಮ್ಮ ಈ ಕಾರ್ಯಕ್ರಮಗಳದ್ದು ಸಹ ಪ್ರಯೋಜನವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಪ್ರತಿ ಮಂತ್ ಆಗ್ತಾ ಇರ್ತೀಯ? ಪ್ರತಿ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಪ್ರತಿ ತಿಂಗಳ 2ನೇ ಶುಕ್ರವಾರ ಮತ್ತೆ 4ನೇ ಶುಕ್ರವಾರ ಸರಿಯಾಗಿ 10:30 ಗಂಟೆಗೆ ನಡೀತದೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿ. ಓಕೆ, ರಕ್ಷಿತಾ ಅವರೇ, ಮಗು ಕುಡಿದು ಬರ್ತಿದ್ದಂತ ತನ್ನ ತಂದೆಯನ್ನೇ ದ್ವೇಷಿಸಿದ ಹಾಗೆ ತಾಯಿಯಾದವಳು ಮಕ್ಕಳು ಮತ್ತು ತಂದೆಯ ಸಂಬಂಧ ಚೆನ್ನಾಗಿರಲು ಏನು ಮಾಡಬಹುದು? ಈಗ ಮಕ್ಕಳ ಜವಾಬ್ದಾರಿಯನ್ನು ತಾಯಿಯಾದವಳು ತಾನೇ ತೆಗೆದುಕೊಳ್ಬೇಕು. ತಾಯಿಯೇ ಮೊದಲು ಗುರು ಅಥವಾ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೇವೆ. ಈಗ ತಂದೆ ವ್ಯಸನಿಯಾಗಿದ್ರು ಅವರ ಮಕ್ಕಳ ಎದುರುಗಡೆ ತಂದೆ ಈಗ ಕುಡಿದು ಬಂದು ಜಗಳ ಮಾಡ್ತಾ ಇದ್ರೆ ಅಥವಾ ಅದನ್ನು ಅವನು ಬೇಜವಾಬ್ದಾರಿತನವನ್ನು ತೋರಿಸಿದ್ರೆ ಅದನ್ನು ಎತ್ತಿ ಎತ್ತಿ ತೋರಿಸುವಂಥದ್ದು, ಎತ್ತಿ ಎತ್ತಿ ಹೇಳುವಂಥದ್ದು, ಅವನಿಗೆ ಅಗೌರವವನ್ನು ಕೊಡುವಂಥದ್ದು, ಅಗೌರವದಿಂದ ಮಾತಾಡುವಂಥದ್ದು, ಈ ರೀತಿಯೆಲ್ಲ ತಾಯಿಯಾದವಳು ಮಕ್ಕಳ ಎದುರು ಮಾಡುವಾಗ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ ತಂದೆಯ ಮೇಲೆ ಬೇಸರ ಉಂಟಾಗ್ತದೆ. ನನ್ನ ತಾಯಿಯ ಕಣ್ಣೀರಿಗೆ ನನ್ನ ತಂದೆಯೇ ಕಾರಣ ಅಂತ ಹೇಳಿ, ಹಾಗೆ ತಂದೆಯ ಕಾರಣ ಅಂತ ಹೇಳಿ ಮಕ್ಕಳು ದ್ವೇಷಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಈಗ ಮಗುವು ಏನಂತ ಹೇಳಿದರೆ ದೊಡ್ಡದಾಗ್ತದೆ, ದೊಡ್ಡದಾದ್ಮೇಲೆ ಅದು ಈಗ ಮದುವೆಯ ವಯಸ್ಸಿಗೆ, ಈಗ ಒಂದು ಹೆಣ್ಣು ಮಗು ಅಂತ ಇದ್ರೆ ಅದು ಮದುವೆಯ ವಯಸ್ಸಿಗೆ ಬಂದಾಗ ಅವಳು ಮದುವೆ ಆಗ್ಲಿಕ್ಕೆ ಕೇಳಲಿಕ್ಕಿಲ್ಲ, ಹಿಂಜರಿಬೋದು ಮದುವೆ ಆಗ್ಲಿಕ್ಕೆ. ಯಾಕಂತ ಹೇಳಿದ್ರೆ ಗಂಡಸರೆಲ್ಲ ಕುಡಿತಾರೆ, ಗಂಡಸರು ಕುಡಿದು ಮನೆಯಲ್ಲಿ ಜಗಳ ಮಾಡ್ತಾರೆ, ಹೊಡಿತಾರೆ ಅಥವಾ ಬೈತಾರೆ. ಈ ರೀತಿಯಾದ ಕಾರಣಗಳಿಂದ ಅವಳು ಮದುವೆ ಆಗುವುದಿಲ್ಲ ಅಂತ ಹೇಳಿ ತುಂಬ ಹೆಣ್ಮಕ್ಳು ನಮ್ಮ ಈಗ ಕೌನ್ಸಿಲಿಂಗ್ನಲ್ಲಿ ಹೇಳ್ಕೊಳ್ತಾರೆ. ಹಾಗೆ ನನ್ನ ತಾಯಿಯ ಕಣ್ಣೀರಿಗೆ ನನ್ನ ತಂದೆಯೇ ಕಾರಣ ಅಂತ ಹೇಳಿ ಈ ಮಗುವು ತಂದೆಯನ್ನು ದ್ವೇಷಿಸಲಿಕ್ಕೆ ಶುರು ಮಾಡ್ತದೆ. ಇದು ಮಡದಿಯೇ ದಾರಿ ಮಾಡಿಕೊಟ್ಟಾಗೆ ಆಗ್ತದೆ. ಹಾಗೆ ಏನಂತ ಹೇಳಿದರೆ ಈಗ ಮಡದಿ ಯಾವ ರೀತಿ ಮಕ್ಕಳಿಗೆ ಅರ್ಥೈಸ್ಬೋದು ಅಂತ ಹೇಳಿದರೆ, ಮಡದಿ ಹೇಳ್ಬೋದು, ನಿಮ್ಮ ತಂದೆ ಒಬ್ಬ ಒಳ್ಳೆಯ ವ್ಯಕ್ತಿ, ಅವನು ಕುಡಿತ ಇರೋದ್ರಿಂದ ಅವನು ಈ ರೀತಿ ಇದ್ದಾನೆ, ಕುಡಿತ ಇಲ್ಲದ ಸಂದರ್ಭದಲ್ಲಿ ಅವನು ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ, ಅವನಿಗೆ ಮದ್ಯವ್ಯಸನ ಅನ್ನುವಂತಹ ಒಂದು ಕಾಯಿಲೆ ಇದೆ, ಅವನಿಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಚಿಕಿತ್ಸೆಯನ್ನು ಕೊಡಿಸುವ, ಆದರೆ ನೀವು ಈಗ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನೀವು ನಿಭಾಯಿಸಬೇಕು, ಇದನ್ನು ಹೇಳ್ಬೋದು. ಹಾಗೆ ಮಕ್ಕಳಿಗೆ ಈಗ ನೀವು ಶಿಕ್ಷಣದಿಂದ ಹಿಂದುಳಿಲಿಕ್ಕೆ ಅಥವಾ ಅನಾರೋಗ್ಯಕ್ಕೆ ಒಳಗಾಗಲಿಕ್ಕೆ ನಿಮ್ಮ ತಂದೆಯ ಕುಡಿತ ಕಾರಣ ಆಗಬಾರ್ದು. ಯಾಕಂತ ಹೇಳಿದರೆ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ನಾನೀಗ ಇದ್ದೇನೆ, ನೀವು ಈಗ ನಿಮ್ಮ ವಿದ್ಯೆಯ ಕಡೆಗೆ ನೀವು ಗಮನವನ್ನು ಹರಿಸಬೇಕು ಅಂತ ಹೇಳ್ಬೋದು. ಹಾಗೆ ಕೆಲವು ಸಂದರ್ಭದಲ್ಲಿ ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದರೆ ತಂದೆ ಕುಡಿದು ಬಂದು ಮನೆಯಲ್ಲಿ ಜಗಳ ಮಾಡುವಂಥದ್ದು, ಹೊಡೆಯುವಂಥದ್ದು, ಬೈಯುವಂಥದ್ದು, ಕೆಟ್ಟ ಶಬ್ದಗಳಿಂದ ಬೈಯುವಂಥದ್ದು, ನೆರೆ ಮನೆಯವರ ಜೊತೆಗೂ ಜಗಳ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದಂತ ಹೇಳಿದರೆ, ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಅವರಿಗೆ ಹೋಮ್ವರ್ಕ್ಗಳನ್ನು ಅವರ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಹೇಳುವಂಥದ್ದು. ಹಾಗೆ ತಂದೆ ಮನೆಗೆ ಬರುವ ಮುಂಚೆ ಅವರಿಗೆ ಮಲಗಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು, ಈ ರೀತಿಯಾಗಿ ಮಾಡ್ಬೋದು. ಹಾಗೆ ಈಗ ಅಕಸ್ಮಾತ್ ವಿದ್ಯಾರ್ಥಿಗಳು ವಿದ್ಯೆಯನ್ನು ಮಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ, ಬರಿತಾ ಇರ್ತಾರೆ, ಆ ಸಂದರ್ಭದಲ್ಲೇ ತಂದೆ ಮನೆಗೆ ಬಂದರೆ ಮಡದಿ ಏನು ಹೇಳ್ಬೋದಂತ ಹೇಳಿದರೆ,
ನೀವೀಗ ನಿಮ್ಮ ಕೆಲಸವನ್ನು ನೀವು ನಿರ್ವಹಿಸಿ, ತಂದೆಯನ್ನು ನಾನೀಗ ನೋಡ್ಕೊಳ್ತೇನೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಮನೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತಂದೆ ಕುಡಿದು ಬಂದ್ರೆ ಅಥವಾ ತಂದೆ ಕುಡಿದು ಬಂದು ಜಗಳ ಆಡಿದ್ರೆ ಮಕ್ಕಳನ್ನು ಬೇರೆಯವರ ಮನೆಗೆ ಕಳಿಸುವಂಥದ್ದು ಅಥವಾ ಮನೆಯಲ್ಲೇ ಲಾಕ್ ಮಾಡಿ ಇಡುವಂಥದ್ದು. ಈ ರೀತಿ ಎಲ್ಲ ಮಾಡುವಾಗ ಮಕ್ಕಳಿಗೆ ಒಂದು ರೀತಿಯ ಭಯ ಅವರಲ್ಲಿ ಇರ್ತದೆ, ಆತಂಕ ಆಗಿರ್ಬೋದು. ತಂದೆ ತಾಯಿಗೆ ತೊಂದರೆ ಕೊಡ್ತಾ ಇರ್ಬೋದು, ಹೊಡಿತಾ ಇರ್ಬೋದಾ, ಈ ರೀತಿ ಅವರು ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅವರು ಸರಿಯಾಗಿ ನಿದ್ದೆ ಮಾಡುವುದಿಲ್ಲ, ಹಾಗೆ ಅವರಿಗೆ ಓದಲಿಕ್ಕೆ ಕಷ್ಟ ಆಗ್ತದೆ, ಏಕಾಗ್ರತೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ರೀತಿ ಎಲ್ಲ ತೊಂದರೆಗಳು ಮಕ್ಕಳಲ್ಲಿ ಆಗ್ತದೆ. ಮಗುವು ಶಾಲೆಗೆ ಹೋದ್ರೆ ಕೂಡ ಆ ಮಗುವು ಶಾಲೆಯಲ್ಲಿ ಕೂತಿಯೂ ಅದನ್ನೇ ಯೋಚಿಸ್ತಾ ಇರ್ಬೋದು, ತಂದೆ ತಾಯಿಗೆ ತೊಂದರೆಯನ್ನು ಮಾಡ್ತಾ ಇರ್ಬೋದು, ಈ ರೀತಿಯಾಗಿ ಯೋಚಿಸ್ತಾ ಇರ್ಬೋದು. ಇದೆಲ್ಲ ಮದ್ಯವ್ಯಸನಿ ಆದಾಗ ಮಕ್ಕಳು ತನ್ನ ತಂದೆಯನ್ನು ಹೇಗೆ ದ್ವೇಷಿಸ್ತಾರೆ ಅಂತ. ಓಕೆ, ದೀಪಶ್ರೀ ಅವರೇ, ಮದ್ಯವ್ಯಸನಿ ಮನೆಯಲ್ಲಿದ್ದಾಗ ಮಕ್ಕಳು ಹೆದರುವುದು ಸಹಜವಾದಂಥ ಒಂದು ಪ್ರಕ್ರಿಯೆ. ಈ ಸಂದರ್ಭದಲ್ಲಿ ತಾಯಿಯಾದವಳು ಮಕ್ಕಳ ಜೊತೆ ಯಾವ ರೀತಿಯಲ್ಲಿ ಇರಬೇಕು? ಹೌದು, ಇದೊಂದು ಒಳ್ಳೆಯ ಪ್ರಶ್ನೆ. ಮದ್ಯವ್ಯಸನ ನಾನು ಆಗಲೇ ಹೇಳಿದಾಗೆ, ಈಗ ನಮ್ಮ ಆಸ್ಪತ್ರೆಯಲ್ಲೆಲ್ಲ ಬರ್ತಾರೆ, ಅಂದರೆ ಅಡ್ಮಿಷನ್ ಆದಾಗ ಪೇಷಂಟ್ನ ಮನೆಯವರು ಹೇಳೋದುಂಟು, ಅವ್ರು ಎಷ್ಟು ಒಳ್ಳೆಯವರು ಗೊತ್ತುಂಟಾ, ಕುಡಿದ್ರೆ ಮಾತ್ರ ಹೀಗೆ ರಾಕ್ಷಸರಾಗಿ ವರ್ತಿಸ್ತಾರೆ, ಆದರೆ ಕುಡಿಯದಿದ್ರೆ ಅವರಷ್ಟು ಒಳ್ಳೆಯವರು ಬೇರೆ ಯಾರೂ ಇಲ್ಲ. ಈಗ ಕುಡಿಯದವರು ಕೆಲವರೆಲ್ಲ ಇರ್ತಾರೆ, ಬಟ್ ಅವರಿಗೆಲ್ಲ ಕೆಲವೊಂದು ಅಂದರೆ ಬೇರೆ ಒಂದು ಹೆಣ್ಣುಮಕ್ಕಳ ಸಹವಾಸ ಆಗಿರ್ಬೋದು, ಅಥವಾ ಬೇರೆ ಸುಳ್ಳು ಹೇಳೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಕೆಟ್ಟ ಕೆಟ್ಟ ಅಭ್ಯಾಸಗಳೆಲ್ಲ ಇರ್ತದೆ. ಬಟ್ ನನ್ನ ಗಂಡನಿಗೆ ಅಂಥ ಅಭ್ಯಾಸಗಳು ಇಲ್ಲ. ಒಂದು ಕುಡಿಯುವುದೊಂದೇ ಒಂದು ದೊಡ್ಡ ಸಮಸ್ಯೆ, ಕುಡಿದ್ರೆ ಮಾತ್ರ ರಾಕ್ಷಸರಾಗಿ ವರ್ತಿಸ್ತಾರೆ ಅಂತ. ಸೊ ಇದು ಯಾಕೆ ಹೀಗೆ ಮಾಡ್ತಾ ಅಂತ ಹೇಳಿದರೆ, ಮದ್ಯಪಾನದಲ್ಲಿ ಈಥೈಲ್ ಅಂತ ಒಂದು ರಾಸಾಯನಿಕ ಅಂಶ ಉಂಟು. ಸೊ ಇದೇನು ಮಾಡ್ತಾ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯ ಗುಣ ನಡತೆ ಇರಬಹುದು, ಎಷ್ಟೇ ಒಳ್ಳೆಯ ನಗುಮುಖದವನಾಗಿರಬಹುದು, ತನ್ನ ಮಗು ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಚೂರು ಬಿದ್ದರೂ ಸಹ ಅಂದರೆ ಆ ದಿನ ಕೆಲಸಕ್ಕೆ ಹೋಗದೆ ಚೆನ್ನಾಗಿ ನೋಡ್ಕೊಳ್ತಿರುವ ವ್ಯಕ್ತಿ, ಅಂದರೆ ಅಷ್ಟು ಕಾಳಜಿ ವಹಿಸ್ತಿರುವ ವ್ಯಕ್ತಿ ತಂದೆ ಈಗ ಎಂತ ಮಾಡ್ತಾನೆ ಅಂತ ಹೇಳಿದರೆ, ದಿನ ಕುಡಿತಾ ಅವನ ಮೆದುಳಿಗೆ ಪ್ರಚೋದನೆ ಮಾಡ್ತದೆ. ಬಿಕಾಸ್ ಅದು ಮದ್ಯಪಾನದಲ್ಲಿರುವಂತಹ ಈಥೈಲ್ ಅನ್ನುವ ರಾಸಾಯನಿಕ ಅಂಶ ಅದು ಅವನ ಮೆದುಳಿಗೆ ಪ್ರಚೋದನೆ ಮಾಡ್ತದೆ. ಸೊ ಅವಾಗ ಅವನು ಕುಡಿದಾಗ ತುಂಬ ಸಿಟ್ಟು ಮಾಡ್ತಾನೆ, ಬೈತಾನೆ, ಹೊಡಿಲಿಕ್ಕೆ ಹೋಗ್ತಾನೆ, ಮನೆ ವಸ್ತುಗಳನ್ನೆಲ್ಲ ಬಿಸಾಡಬಹುದು, ಅಥವಾ ತನ್ನ ಸುತ್ತಮುತ್ತಲಿನ ಜೊತೆಗೆ ಸಂಶಯ ಪಡಬಹುದು. ನನ್ನ ಬಗ್ಗೆನೇ ಯಾರು ಮಾತಾಡ್ತಾ ಇದ್ದಾರೆ, ನನ್ನ ವಿಷಯನೇ ಏನೋ ಡಿಸ್ಕಸ್ ಮಾಡ್ತಿದ್ದಾರೆ, ನನ್ನ ನೋಡಿ ನಗಾಡ್ತಾ ಇದ್ದಾರೆ, ಅಥವಾ ಹೆಂಡತಿಗೆ ಬೇರೆ ಸಂಬಂಧ ಉಂಟಂತ ಹೇಳುದು, ಅಥವಾ ಹೆಂಡತಿ ಕುಡಿತಾ ಇದ್ರೆ ಗಂಡನಿಗೆ ಬೇರೆ ಸಂಬಂಧ ಉಂಟಂತ ಹೇಳುವಂಥದ್ದು, ಈ ಥರದೆಲ್ಲ ಆಗ್ತಾ ಇರ್ತದೆ. ಸೊ ಇಂಥ ಜಗಳಗಳೆಲ್ಲ ಆಗ್ತಾ ಇರುವಾಗ ಹೆಂಡತಿಯಾದವಳು ಅಂದರೆ ತನ್ನ ಮಕ್ಕಳ ಮೇಲೆ ಅದು ಪರಿಣಾಮ ಬೀಳದ ಹಾಗೆ ಹೇಗೆ ನೋಡ್ಕೊಳ್ಬಹುದು ಅಂದರೆ, ಈಗ ಶಾಲೆಯಲ್ಲಿ ಅಂತೂ ಅವರು ಯಾರ ಜೊತೆ ಸಹ ಮಾತನಾಡೋದಿಲ್ಲ, ಮಿಂಗಲಾಗುವುದಿಲ್ಲ, ಸೊ ಏನು ಹೇಳ್ಕೊಳ್ಳೋದಿಲ್ಲ. ಮನೆಯಲ್ಲಿ ಬಂದರೆ ತಂದೆ ತಾಯಿದು ಜಗಳಗಳೆಲ್ಲ ಆಗ್ತಾ ಇರ್ತದೆ. ಸೊ ಹೀಗೆಲ್ಲ ಇದ್ದಾಗ ತಾಯಿ ಆದವಳು ಈಗ ಮಕ್ಕಳು ಶಾಲೆಯಲ್ಲಿ ಫಸ್ಟ್ ಬಂದರೆ ಮಾತ್ರ ಎಪ್ರಿಷಿಯೇಟ್ ಮಾಡಬೇಕಾಗಿಲ್ಲ, ಅಥವಾ ಒಂದು ಓಡುದ್ರಲ್ಲಿ, ಅಥವಾ ಒಂದು ರನ್ನಿಂಗ್ ರೇಸಲ್ಲಿ, ಅಥವಾ ಬೇರೆ ಯಾವುದಾದ್ರು ಎಕ್ಸ್ಟ್ರಾ ಸ್ಪೋರ್ಟ್ಸ್ಗಳಲ್ಲಾಗಿರ್ಬೋದು, ಇದರಲ್ಲೆಲ್ಲ ಫಸ್ಟ್ ಬಂದರೆ ಮಾತ್ರ ಮಕ್ಕಳನ್ನು ಎಪ್ರಿಷಿಯೇಟ್ ಮಾಡೋದು ಅಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ಸಹ ನಾವು ಗುರುತಿಸಬೇಕಾಗ್ತದೆ. ಒಂದು ಸಣ್ಣದೇನೋ ಒಂದು ಹೆಲ್ಪ್ ಮಾಡಿದ, ಅಥವಾ ಒಂದು ಸಣ್ಣದಾಗಿ ಒಂದು ಚಿತ್ರ ಬಿಡಿಸಿದ, ಅದು ಚಿತ್ರ ಹೇಗೆ ಬೇಕಾದರೂ ಆಗಿರಲಿ, ಬಟ್ ಅದಕ್ಕೊಂದು ಎಪ್ರಿಷಿಯೇಟ್ ಮಾಡೋದಾಗಿರ್ಬೋದು. ಒಂದೇನೋ ಕ್ರಾಫ್ಟ್ ಮಾಡಿದ, ಅದನ್ನೇನು ಹಿಟ್ಟು ಶೋಕೇಸಲ್ಲಿ ಇಡುವಷ್ಟು ಚಂದ ಇರದೇ ಇರ್ಬೋದು, ಬಟ್ ಅದನ್ನು ನಾವು ಹಿಡ್ಕೊಳ್ಬೇಕಾಗ್ತದೆ, ಅದಕ್ಕೊಂದು ಎಪ್ರಿಷಿಯೇಟ್ ಮಾಡೋದಾಗಿರ್ಬೋದು. ಸಣ್ಣದು ಏನೋ ಒಂದು ಅಮ್ಮನಿಗೆ ಸಣ್ಣದಾಗಿ ತಂದುಕೊಟ್ಟು ಏನೋ ಒಂದು ಸಹಾಯ ಮಾಡಿದ, ಅದಕ್ಕೆ ಒಂದು ಎಪ್ರಿಷಿಯೇಟ್ ಮಾಡೋದಾಗಿರ್ಬೋದು. ಇವತ್ತು ಊಟ ಮಾಡುವಾಗ ಎಲ್ಲ ಕೆಳಗಡೆ ಬೀಳಿಸದ ಹಾಕಿ ಚೆನ್ನಾಗಿ ಊಟ ಮಾಡಿದ, ಆ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಗುರುತಿಸಿ ಅವರಿಗೆ ಎಪ್ರಿಷಿಯೇಟ್ ಮಾಡಬೇಕಾಗ್ತದೆ. ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ, ಅವನು ಮಾಡಿದ ಈ ಸಣ್ಣ ಸಣ್ಣ ವಿಷಯಗಳು, ಅವನು ಮಾಡಿದ ಈ ಒಳ್ಳೆ ವಿಷಯಗಳು ನಮ್ಮ ಗಮನಕ್ಕೆ ಇರುವುದಿಲ್ಲ. ಅವನೇನು ಕೆಟ್ಟದೆಲ್ಲ ಮಾಡಿರ್ತಾನೆ, ಅಂದರೆ ಲೇಟಾಗಿ ಬಂದಿರ್ಬೋದು, ಅಲ್ಲಿ ಯಾರಿಗಾದ್ರೂ ಬೈದಿರ್ಬೋದು, ಅಥವಾ ಎಲ್ಲರೂ ಹೊಡೆದಿರ್ಬೋದು, ಅಥವಾ ಹೊರಗಡೆ ಆಟಲಿಕ್ಕೆ ಹೋದವನು ಸರಿಯಾಗಿ ಮನೆಗೆ ಕರೆಕ್ಟಾಗಿ ಬರದೇ ಇರಬಹುದು. ಇಂಥದ್ದನ್ನೆಲ್ಲ ತಂದೆ ಸಂಜೆ ಕುಡಿದು ಬಂದಾಗ ತಾಯಿ ಹೇಳ್ತಾಳೆ, ಎಂತಂತ ಹೇಳಿದ್ರೆ, ನಿಮ್ಮದು ಬುದ್ಧಿ ಇಷ್ಟೇ ಆಯ್ತು, ನೀವು ಕುಡಿದು ಬಂದು ಮನೆ ಉದ್ಧಾರ ಮಾಡಿದ್ದು ಆಯ್ತು, ನಾನು ನೋಡಿಸ ಆಯ್ತು, ಇನ್ನು ನಿಮ್ಮ ಮಗ ಸಹ ನಿಮ್ಮ ಥರನೇ ಆಗ್ತಾ ಇದ್ದಾನೆ, ನಿಮ್ಮ ಮಗಳು ಸಹ ನಿಮ್ಮ ಥರನೇ ಆಗ್ತಾ ಇದ್ದಾಳೆ, ನಿಮ್ಮ ಇದರಿಂದ ನಿಮ್ಮ ಮಕ್ಕಳು ಎಲ್ಲರೂ ಸಹ ಹಾಳಾಗ್ತಾ ಇದ್ದಾರೆ, ಈ ಥರದೆಲ್ಲ ಹೇಳುವಂಥದ್ದು. ಸೊ ಹೀಗೆಲ್ಲ ಮಾಡಬಾರ್ದು. ಮಕ್ಕಳಿಗೆ ಆ ಮಕ್ಕಳು ಮಾಡಿದ ತಪ್ಪುಗಳನ್ನು ಎಲ್ಲರ ಎದುರನ್ನು ಹೇಳಬಾರ್ದು. ಸಪ್ರೇಟಾಗಿ ಅವರ ಹತ್ರ ರೂಮಿಗೆ ಕರ್ಕೊಂಡು ಹೋಗಿ ಅವ್ರ ಸಪ್ರೇಟಾಗಿ ಮಾತನಾಡಬೇಕಾಗ್ತದೆ. ಅದರಲ್ಲಾದ ಅವ್ರು ಮಾಡಿದ ತಪ್ಪುಗಳ ಬಗ್ಗೆ ನಾವು, ಅದರ ಅಡ್ಡ ಪರಿಣಾಮಗಳ ಬಗ್ಗೆ ನಾವು ಅವ್ರ ಹತ್ರ ತಿಳಿ ಹೇಳಿಸ್ಬೇಕು. ಅದು ಬಿಟ್ಟು ಎಲ್ಲರ ಎದುರು ಅಂದರೆ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದು ರಂಪಾಟ ಮಾಡುವಂಥದ್ದು. ಸೊ ಹೀಗೆಲ್ಲ ಮಾಡಿದಾಗ ಮಕ್ಕಳ ಮೇಲೆ ತುಂಬ ಪರಿಣಾಮಗಳು ಬೀಳ್ತದೆ. ಮಕ್ಕಳಿಗೆ ಮುಂದೆ ಹೋಗ್ತಾ ಹೋದಾಗೆ ಕೀಳರಿಮೆ ಭಾವನೆಗಳೆಲ್ಲ ಬರ್ತದೆ. ಏನಾಗ್ತದೆ ಹೇಳಿದರೆ, ಈಗ ತಂದೆ ಕುಡಿತಾ ಇದ್ದಾನೆ,
ತಂದೆ ಕುಡಿದು ಏನಾಗ್ತದೆ ಅಂದರೆ ಅವನದು ದೈಹಿಕವಾಗಿ ಪರಿಣಾಮಗಳು ಬೀಳ್ತದೆ, ಅಂದರೆ ಕಾಯಿಲೆಗಳು ಬರ್ತದೆ, ಮಾನಸಿಕವಾಗಿ ಕಾಯಿಲೆಗಳು ಬರ್ತದೆ, ಸಾಮಾಜಿಕವಾಗಿ ಗೌರವ ಇಲ್ಲ, ಆರ್ಥಿಕವಾಗಿ ಹಣದ ಪರಿಸ್ಥಿತಿಯ ಒಂದು ಚೆನ್ನಾಗಿ ಇಲ್ಲ ಆಗಿರ್ತದೆ. ಸರಿ, ಮುಂದೊಂದು ದಿನ ತಂದೆ ಕುಡಿತ ಬಿಟ್ಟು ಅಂತ ಅಂದ್ಕೊಳ್ಳುವ, ಅವಾಗ ತಂದೆ ಪರಿಸ್ಥಿತಿ ಸುಧಾರಿಸಿರ್ತದೆ, ಅಂದರೆ ದೈಹಿಕ ಮಾನಸಿಕ ಆರೋಗ್ಯ ಸುಧಾರಿಸ್ತದೆ, ಸಾಮಾಜಿಕವಾಗಿ ಒಳ್ಳೆ ಗೌರವ ಪಡ್ಕೊಳ್ತಾರೆ, ಅಥವಾ ಆರ್ಥಿಕವಾಗಿ ಚೆನ್ನಾಗಿ ಸುಧಾರಿಸ್ತಾರೆ. ಆದರೆ ಈ ಬಾಲ್ಯದಲ್ಲಿ ಮಗು ಏನು ಅನುಭವಿಸ್ತಿರ್ತದೆ ಆ ನೋವು ಉಂಟಲ್ಲ, ಅದು ಅವನು ದೊಡ್ಡವನಾಗಿ ಇವಾಗ ಎಜುಕೇಶನ್ ಪಡೆದು ಒಂದು ಒಳ್ಳೆ ವ್ಯಕ್ತಿಯಾಗಿದ್ದಾನೆ, ಆದರೆ ದೊಡ್ಡವನಾಗ್ತಾ ಇದ್ದಾಗೆ ಅವನಿಗೆ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಅವನ ಕೆಲಸದಲ್ಲಿ ಸುಮಾರು ಜನರಿದ್ದಾರೆ, ಅಲ್ಲಿ ಅವನಿಗೇನೋ ಪ್ರೆಸೆಂಟೇಷನ್ ಮಾಡಬೇಕು, ಅಲ್ಲೇನೋ ಅವನಿಗೆ ಮಾತನಾಡಬೇಕು, ಅಥವಾ ಒಂದು ಫಂಕ್ಷನ್ ಹೋಗಬೇಕು, ಹೊರಗಡೆ ಮದುವೆ ಹೋಗಬೇಕು, ಅಥವಾ ಇನ್ನೊಂದೇನೋ ಮನೆ ಮಕ್ಕಳಿಗೆ ಹೋಗಬೇಕು, ಎಲ್ಲ ಒಂದು ಹೋಗಬೇಕು ಹೊರಗಡೆ, ಅಥವಾ 4 ಜನರ ಜೊತೆಗೆ ಮಾತನಾಡಬೇಕು, ಅಥವಾ ಹೊಸಬ್ರ ಹತ್ರ ಮಾತನಾಡಬೇಕು, ಇವನಿಗೆ ಆಗುವುದಿಲ್ಲ. ಅವಾಗ ಏನು ಮಾಡ್ತಾನೆ ಅಂತ ಹೇಳಿ ಇವನಿಗೆ ತುಂಬ ಭಯ ಆಗ್ತಾ ಇರ್ತದೆ. ಸೊ ಹೀಗೆಲ್ಲ ಭಯ ಆದಾಗ ಅಲ್ಲಿ ಅವನ ಫ್ರೆಂಡ್ಸ್ಗಳು ಒಳ್ಳೆ ಮಾಹಿತಿ ಕೊಟ್ಟರೆ ತೊಂದರೆ ಇಲ್ಲ, ಅವರ ಫ್ರೆಂಡ್ಸ್ಗಳು ಸ್ವಲ್ಪ ಕುಡಿ ಮಾರಾಯ, ಇದು ಸರಿಯಾಗ್ತದೆ, ಅಂದರೆ ಸ್ವಲ್ಪ ಕುಡಿದ್ರೆ ನಿಮಗೆ ಧೈರ್ಯ ಬರ್ತದೆ, ಅವಾಗ ನಿಮಗೆ ಪ್ರೆಸೆಂಟೇಷನ್ಸ್ ಕೊಡಬಹುದು, ಹೀಗೆಲ್ಲ ಹೇಳಿದಾಗ ಇವನು ಏನು ಮಾಡ್ತಾನೆ, ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮದ್ಯಪಾನ ಕುಡಿತಾನೆ, ಏನು ಈ ಥರ ಪ್ರೆಸೆಂಟೇಷನ್ಸ್ಗಳು ಇದ್ದಾಗ ಮಾತ್ರ. ಆದರೆ ಇದು ಪ್ರೆಸೆಂಟೇಷನ್ಸ್ಗಳು ಇವತ್ತೊಂದಿಗೆ ಸೀಮಿತವ ಇಲ್ಲ, ನೆಕ್ಸ್ಟ್ ತಿಂಗಳು ಇರಬಹುದು, ಅಥವಾ ಇನ್ನು 15 ದಿನಕ್ಕೊಂದ್ಸಲ ಇರ್ಬೋದು. ಸೊ ಅವಾಗ ಅವನು ಅದನ್ನು ಪುನರಾವರ್ತನೆ ಮಾಡ್ತಿರ್ತಾನೆ. ಹೋಗ್ತಾ ಹೋದ ಹಾಗೆ ಇವನು ಮದ್ಯಪಾನಕ್ಕೆ ಎಡಿಕ್ಟ್ ಆಗುವ ಸಾಧ್ಯತೆಗಳು ಇರ್ತದೆ. ಸಣ್ಣದಿರುವಾಗ ಇವನಿಗೂ ಅನಿಸಿರ್ತದೆ, ಅಪ್ಪ ಕುಡಿತ ಬಂದಾಗ ನಾನು ಅದಕ್ಕೆ ಆ ಕುಡಿತದ ವಿಷಯಕ್ಕೆ ಹೋಗಬಾರ್ದು ಅಂತ. ಆದರೆ ಈ ಥರ ಏನು ಈ ಭಯ ಅವನನ್ನು, ಎಂಥ ಸಾಮಾಜಿಕ ಆತಂಕ ಅವನನ್ನು ಮದ್ಯಪಾನಕ್ಕೆ ಒಳಗಾಗುವ ಸಾಧ್ಯತೆಗಳೆಲ್ಲ ಇರ್ತದೆ. ಸೊ ಹಾಗಾಗಿ ತಾಯಿಯಾದವಳು ಮಕ್ಕಳು ಮಾಡುವ ಸಣ್ಣ ಸಣ್ಣ ವಿಷಯಗಳನ್ನು ಅಪ್ರಿಷಿಯೇಟ್ ಮಾಡುವಂಥದ್ದು, ನೆಗೆಟಿವ್ಗಳನ್ನು ಎಲ್ಲರೆದುರು ಹೇಳದೇ ಇರುವಂಥದ್ದು, ಆದಷ್ಟು ಅವರ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಲಿಕ್ಕೆ ನೋಡಬೇಕು ವಿನಃ ಅವರನ್ನು ಕುಗ್ಗಿಸ್ಲಿಕ್ಕೆ ನೋಡಬಾರ್ದು. ಶಾಲೆಯಲ್ಲಿ ಎಷ್ಟೋ ಘಟನೆಗಳು ಆಗಿರ್ತದೆ, ಅಂದರೆ ಶಾಲೆಯಲ್ಲಿ ಯಾರಾದರೂ ಈಗ ದೊಡ್ಡವರಾಗಿರ್ಬೋದು, ಅಥವಾ ಇವರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಥವಾ ಒಂದು ರಿಕ್ಷಾದಲ್ಲಿ ವ್ಯಾನಲ್ಲಿ ಹೋಗ್ತಾ ಇರ್ತಾರೆ ಶಾಲೆಗೆ, ಅವಾಗಾಗಿರ್ಬೋದು, ಅಲ್ಲಿನ ಡ್ರೈವರ್ಸ್ಗಳಿಂದ ಆಗಿರ್ಬೋದು, ಅಥವಾ ಯಾರಿಂದನೂ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ, ಅಂದರೆ ಅವರಿಗೆ ಏನಾದರೂ ಒಂದು ಎಂತ ಹೇಳ್ತಾರೆ ಬ್ಯಾಡ್ ಟಚ್ ಆಗೇನಾದರೂ ಆಗಿದ್ರು ಸಹ ತಾಯಿಯದೊಳಗೆ ಅದು ವಿಷಯ ಗೊತ್ತಿರಬೇಕು. ಅಂದರೆ ಮಗು ತಾಯಿ ಹತ್ರ ಹೇಳುವ ಥರ ಇರಬೇಕು, ಅಷ್ಟು ಒಳ್ಳೆ ಅವರು ತಾಯಿ ಮಗುವಿನ ಸಂಬಂಧ ಅನ್ನುವಂಥದ್ದು ಚೆನ್ನಾಗಿರ್ಬೇಕು ಅಂತ. ಇಲ್ಲದಿದ್ರೆ ಎಂತಾಗ್ತಂದ್ರೆ ಈ ಹೆಚ್ಚು ನಾವು ನೋಡುವಂಥದ್ದು ಮದ್ಯವ್ಯಸನಿ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈಗ ತಂದೆ ಕುಡಿದುಕೊಂಡು ಮನೆಗೆ ಬರುವಾಗ ತಾಯಿಯದವಳು ಮಕ್ಕಳ ಮೇಲೆ ಏನು ಪ್ರೀತಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅಂದರೆ ಅವರಿಗೆ ಖಾಲಿ ತಂದೆದು ಏನೋ ತನ್ನ ಗಂಡನ ಕುಡಿತದ ಬಗ್ಗೆನೇ ಚಿಂತೆ ಆಗಿರ್ತದೆ, ಮನೆಯ ಜವಾಬ್ದಾರಿ ಬಗ್ಗೆನೇ ಚಿಂತೆ ಆಗಿರ್ತದೆ, ಮಕ್ಕಳ ಭಾವನಾತ್ಮಕ ಸಮಸ್ಯೆಗಳಿಗೆ ನಾನು ಸ್ಪಂದಿಸಬೇಕು ಏನು ಸಹ ಗೊತ್ತಿರುವುದಿಲ್ಲ. ಸೊ ಏನಾಗ್ತದೆ ಅಂತ ಹೇಳಿದರೆ, ಮಕ್ಕಳಿಗೆ ತಂದೆಯ ಪ್ರೀತಿ ಬೇಕು, ಅದು ಸಿಗ್ತಾ ಇಲ್ಲ. ಆ ಪ್ರೀತಿಯನ್ನು ಹೊರಗಿನ ಜನರ ಹತ್ರ ತಿಳ್ಕೊಳ್ತಾರೆ, ಅಂದರೆ ಪಡ್ಕೊಳ್ತಾರೆ. ಹೊರಗೆ ಯಾರಾದರೂ ಒಬ್ರು ದೊಡ್ಡವರು ಎಂತ ಮಗ ಇವತ್ತು ಶಾಲೆಯಿಂದ ಬಂದಿಯಾ, ಏನಾಯ್ತು ಅಂತ ಒಂದು ಸ್ವಲ್ಪ ಇಂಥ ಮಾತುಗಳು ಒಂದು ವರ್ಡ್ ಕೇಳಿದ್ರು ಸಾಕು, ಮಕ್ಕಳಿಗೆ ಅವ್ರು ಇಷ್ಟ ಆಗ್ತಾ ಹೋಗ್ತಾರೆ. ಆ ಪ್ರೀತಿ ಒಳ್ಳೇದಿದ್ರೆ ತೊಂದರೆ ಇಲ್ಲ, ಕೆಟ್ಟದಾಗಿದ್ರೆ ಹೇಗೆ? ಸೊ ಇದನ್ನು ತಾಯಿಯಾದವರು ಗಮನಿಸಬೇಕಾಗ್ತದೆ. ಸೊ ಹಾಗಿರುವಾಗ ಅಂದರೆ ತಾಯಿಯಾದವಳು ಎಷ್ಟು ಚಂದ ಮಕ್ಕಳ ಜೊತೆಗೆ ದಿನವಿಡೀ ಆದ ಘಟನೆಗಳನ್ನೆಲ್ಲ ಕೇಳಿಕೊಂಡು ಅವರ ಭಾವನೆಗಳನ್ನು ಇವರ ಜೊತೆಗೆ ಎಷ್ಟು ಮಟ್ಟಿಗೆ ಹಂಚ್ಕೊಳ್ತಾರೋ ಸೊ ಅಷ್ಟು ಒಳ್ಳೆಯದು ಅಂತ. ಅಂದರೆ ಒಂದು ಮಾಡಿದ ಒಂದು ಒಳ್ಳೊಳ್ಳೆ ಕೆಲಸಗಳಿಗೆ ಏನೋ ಒಂಚೂರು ಓದಿದ ಅವಾಗ ಒಂದು ಸ್ವಲ್ಪ ಹೇಳುವುದು, ಅಂದರೆ ಅವರಿಗೆ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಈಗ ನಮಗೆ ಬೇಜಾರಾದರೆ ನಾವು ಹೇಳ್ಕೊಳ್ತೇವೆ, ಬೇರೆ ಯಾರ ಹತ್ರ ಅದು ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತೇವೆ, ಅಳ್ತೇವೆ. ಆದರೆ ಮಕ್ಕಳು ಹಾಗೆ ಮಾಡುವುದಿಲ್ಲ, ಮಕ್ಕಳಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಸೊ ಏನಾಗ್ತಂತ ಹೇಳಿದರೆ ನೀವು ಹೇಳಬೇಕು, ಅಂದರೆ ಮಕ್ಕಳು ಏನಾದರೂ ಒಂದು ಒಳ್ಳೆ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದಾಗ ನಿನ್ನಂಥ ನನಗೆ ಮಗಳು ಬೇಕಿತ್ತು, ನಿನ್ನಂಥ ಮಗ ನನಗೆ ಬೇಕಿತ್ತು ಅನ್ನುವ ಮಾತು ನಮಗೆ ಬರಬೇಕು ನಮ್ಮ ಬಾಯಲ್ಲಿ. ನೀವೇನೋ ಒಂದು ಅಡುಗೆ ಮಾಡಿರ್ತೀರಿ, ಅದು ಮಕ್ಕಳಿಗೆ ಇಷ್ಟ ಅಂತಲೇ ಮಾಡಿರ್ತೀರಿ, ಏನೋ ಇವತ್ತು ಒಂದು ಚಿತ್ರಾನ್ನ ಮಾಡಿದ್ದೀರಿ ಅಥವಾ ಒಂದು ಪುಲಾವ್ ಮಾಡಿದ್ದೀರಿ, ಪೂರಿ ಮಾಡಿದ್ದೇನೆ, ಸೊ ಇದು ಅವನಿಗೆ ಇಷ್ಟ ಅಂತಲೇ ಮಾಡಿರ್ತೀರಿ. ಆದರೆ ಅದನ್ನೊಂದು ಸ್ವಲ್ಪ ಬಾಯಿ ಬಿಟ್ಟು ಹೇಳಿದರೆ ಮಕ್ಕಳಿಗೆ ಸಾರ್ಥ ಆಗ್ತದೆ, ಓಕೆ ನನ್ನ ಅಮ್ಮನಿಗೂ ನಾನಂದರೆ ಇಷ್ಟ ಅಂತ, ಆಯಿತಾ. ಅಂದರೆ ಅವನ ಹತ್ರ ಹೇಳ್ಬೋದು ನೀವು, ಅಂದರೆ ನಿನ್ನೆ ಹೀಗೆ ಮಾಡಿ ಸ್ವಲ್ಪ ಬರ್ದಿಯಲ್ವಾ, ನೀನು ಸ್ವಲ್ಪ ಓದಿದ್ದೀಯಲ್ವಾ, ನಮಗೆ ತುಂಬ ಖುಷಿ ಆಯಿತು, ಅದಕ್ಕೆ ನಾನು ಇವತ್ತು ತಿಂಡಿ ಇದು ಮಾಡಿದ್ದೇನೆ ಅಂತ ಹೇಳಿದಾಗ ಮಕ್ಕಳಿಗೂ ತುಂಬ ಖುಷಿ ಆಗ್ತದೆ. ಮಕ್ಕಳ ಮನಸ್ಸು ಅನ್ನುವಂಥದ್ದು ಒಂಥರ ಏನು ಹೇಳ್ತಾರೆ ಮಣ್ಣಿನ ಮುದ್ದೆ ಇರ್ತದೆ, ಅದನ್ನು ನಾವು ಆಕಾರ ಕೊಡ್ತಾ ಮಕ್ಕಳು ಒಂದು ಒಳ್ಳೆ ಆಕಾರಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ರಕ್ಷಿತಾ ಅವರೇ, ಹೆಂಡತಿಗೆ ಮದ್ಯವ್ಯಸನದ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳಲು ಏನಾದರೂ ಸಂಘಟನೆಗಳು ಇದೆಯಾ? ಹೌದು, ಸಂಘಟನೆಗಳಿದೆ. ಈಗ ಮೊದಲಿಗೆ ಮಡದಿಯಾದವಳು ಏನಂತ ಹೇಳಿದ್ರೆ, ಅವಳ ಬೇಸರವನ್ನು ಅವಳು ವ್ಯಕ್ತಪಡಿಸ್ಲಿಕ್ಕೆ ಬೇರೆಯವರ ಜೊತೆ ಹೇಳಿಕೊಳ್ಳುವುದನ್ನು ಮೊದಲಿಗೆ ಅವಳು ಕಲಿಬೇಕು. ಹಾಗೆ ಏನು ಎಲ್ಲ ಈಗ ಆಲ್ ಎನಾನ್ ಅನ್ನುವಂತಹ ಒಂದು ಗುಂಪುಗಳಿದೆ. ಇದರಲ್ಲಿ ಏನು ಮದ್ಯವ್ಯಸನಿಯ ಹೆಂಡತಿಯರು ಅಂದರೆ ಬೇರೆ ಬೇರೆ ಮದ್ಯವ್ಯಸನಿಗಳ
ಮಡದಿಯರು ಸೇರಿ ಏನು ಈ ಗುಂಪನ್ನು ನಡೆಸ್ತಾರೆ. ಈ ಗುಂಪಿನಲ್ಲಿ ಏನು ತೊಂದರೆಗಳು ಅವರು ಅನುಭವಿಸಿದ್ರು, ಏನು ಸಮಸ್ಯೆಗಳಿತ್ತು, ಅದಕ್ಕೆ ಏನು ಪರಿಹಾರಗಳನ್ನು ಕಂಡುಕೊಂಡ್ರು, ಹಾಗೆ ಎಲ್ಲಿ ಚಿಕಿತ್ಸೆಯನ್ನು ಮಾಡಿದ್ರು, ಎಷ್ಟು ಖರ್ಚು ಆಯಿತು, ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವ ರೀತಿ ಅಡ್ಡ ಪರಿಣಾಮಗಳಿತ್ತು, ಇದೆಲ್ಲವೂ ಈ ಆಲ್ ಎನ್ ಅನ್ನುವಂತಹ ಗ್ರೂಪಿನಲ್ಲಿ ಸಿಗ್ತದೆ. ಹಾಗೆಯೇ ಮದ್ಯವ್ಯಸನಿ ಮನೆಯಲ್ಲಿ ಮಕ್ಕಳಿರ್ತಾರೆ. ಮಕ್ಕಳನ್ನು ಯಾವ ರೀತಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರು, ಗಂಡ ಇದ್ರು, ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಟ್ಟರು, ಹಾಗೆ ಯಾವ ರೀತಿ ಅವರನ್ನು ಒಳ್ಳೆಯ ಒಂದು ವ್ಯಕ್ತಿಗಳನ್ನಾಗಿ ಮಾಡಿದ್ರು, ಇದನ್ನೆಲ್ಲ ನಾವು ಈ ಆಲ್ ಎನ್ ಅನ್ನುವಂತಹ ಗ್ರೂಪಿನಿಂದ ನಾವು ತಿಳ್ಕೊಳ್ಬೋದು. ದೀಪಶ್ರೀ ಅವರೇ, ಮದ್ಯವ್ಯಸನಿ ಮಗುವನ್ನು ಸ್ನೇಹಿತರು ಮತ್ತು ನಾಗರಿಕರು ಅವರನ್ನು ನೋಡಿಕೊಳ್ಳುವಲ್ಲಿ ಅವರ ಪಾತ್ರ ಏನು? ಪೋಷಕರ ನಂತರ ಸ್ನೇಹಿತರ ಪಾತ್ರವೇ ತುಂಬಾ ಇರುವಂತಹದ್ದು. ಇವಾಗ ಒಂದು ಟೀನೇಜ್ ಅಂತ ಹೇಳ್ತೇವೆ, ಅಂದ್ರೆ ಅಲ್ಲಿ ತನಕ ಮಕ್ಕಳಿಗೆ ಪೋಷಕರಂದ್ರೆ ಅಂದ್ರೆ ಶಾಲೆಗೆ ಹೋದ್ರೂ ಸಹ ಕಾಯ್ತಾ ಇರ್ತದೆ ಮಕ್ಕಳು. ಸಂಜೆ ಎಷ್ಟು ಗಂಟೆಗೆ 4 ಗಂಟೆ ಆಗ್ತದೆ, 4:15 ಗಂಟೆ ಆಗ್ತದೆ, ಮನೆಗೆ ಬಂದು ಒಂದ್ಸಲ ಅಮ್ಮನನ್ನು ನೋಡ್ಬೇಕು, ಅಮ್ಮೇನು ತಿಂಡಿ ಮಾಡಿದಾಳಂತ ನೋಡ್ಬೇಕಂತ ಕಾಯ್ತಾ ಕೂತಿರ್ತಾರೆ. ಆದ್ರೆ ಟೀನೇಜ್ ಅಲ್ಲಿ ಹಾಗೆ ಅಲ್ಲ. ಟೀನೇಜ್ ಅನ್ನುವಂಥದ್ದು ಒಂದು 13 ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಫ್ರೆಂಡ್ಸೇ ಜೀವಾಳ, ಫ್ರೆಂಡ್ಸೇ ಜಾಸ್ತಿ ಇನ್ಫ್ಲುಯೆನ್ಸ್ ಆಗೋದು, ಫ್ರೆಂಡ್ಸಿನ ಮಾತು ಕೇಳುವಂಥದ್ದು ಜಾಸ್ತಿಯಾಗಿ ನಾವು ನೋಡ್ಬೋದು. ನಮ್ಮಲ್ಲೀಗ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ನಾನು ಹೇಳಿದ್ದು ಒಂದು ಮಾತು ಕೇಳುವುದಿಲ್ಲ, ಎಲ್ಲ ಫ್ರೆಂಡ್ಸ್ ಹೇಳಿದ್ದೇ ಆಗಬೇಕು, ಫ್ರೆಂಡ್ಸ್ ಜೊತೆನೇ ಜಾಸ್ತಿ ಮಿಂಗಲ್ ಆಗ್ತಾನೆ, ಅವನ ಜೊತೆನೇ ಜಾಸ್ತಿ ಇರ್ತಾರೆ ಅಂತ. ಸೊ ಹೀಗೆ ಅಂದರೆ ಫ್ರೆಂಡ್ಸ್ ಅನ್ನುವಂಥದ್ದು ಸ್ನೇಹಿತನ ಪಾತ್ರ. ಸೊ ಮದ್ಯವ್ಯಸನಿ ಮಗುವಿನ ಅಂದರೆ ಚೇತರಿಸ್ಕೊಳ್ಳಿಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಎಂತ ಅಂತ ಹೇಳಿದರೆ, ಸ್ನೇಹಿತ ಇವಾಗ ಅವನು ಮದ್ಯವ್ಯಸನಿ ಮಗು ಇದ್ದಾಗ ಅವನು ಯಾರ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಒಬ್ಬಂಟಿಗನಾಗಿದ್ದಾನೆ ಅಂತ ಇದ್ದಾಗ ಅವನ ಹತ್ರ ಮಾತಾಡಬೇಕು. ಮತ್ತು ಅವನು ಕೇಳಿದ ವಿಷಯಗಳನ್ನು ಇವನು ಗೇಲಿ ಮಾಡುವಂಥದ್ದಲ್ಲ. ನಿಮ್ಮ ಮನೇಲಿ ಹಾಗೆಯಾ, ನಮ್ಮ ಮನೇಲಿ ಹಾಗೆಲ್ಲ ಇಲ್ಲ, ನನ್ನ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ನನ್ನನ್ನು ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ, ವಾರಕ್ಕೊಂದ್ಸಲ ಕರ್ಕೊಂಡು ಹೋಗ್ತಾರೆ ಅಥವಾ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಹೇಳ್ತಾರೆ. ನಿನ್ನ ಅಪ್ಪ ಅಮ್ಮ ಹಾಗೆ ಮಾಡೋದಿಲ್ವಾ, ಅಲ್ಲೆಲ್ಲ ಬಂದು ಬಿದ್ದಿರ್ತಾರಲ್ವಾ, ಹೌದಾ, ಹಾಗೆಲ್ಲ ಬಿದ್ದಿರ್ತಾರ. ಸೊ ಇಂಥದ್ದೆಲ್ಲ ಮಾತುಗಳನ್ನು ಕೇಳಿದಾಗ ಅವನಿಗೆ ಹೇಳಿಕೆನೇ ಮನಸ್ಸು ಬರೋದಿಲ್ಲ, ತಾನೇನು ಹೇಳಬೇಕು, ಅವನಿಗೆ ಯಾಕೆ ಹೇಳಬೇಕು, ಗೇಲಿ ಮಾಡಿದಾಗ ಅವನಿಗೆ ಒಂಥರ ಬೇಜಾರಾಗಿ ಹೋಗ್ತದೆ. ಸೊ ಹಾಗೆ ಮಾಡಬಾರ್ದು. ಅವನು ಏನು ಹೇಳ್ತಾನೆ ಇವನು ಕಿವಿಯಾಗಿರ್ಬೇಕು. ಅಂದರೆ ಅವನು ವೆಂಟಿಲೇಷನ್ಸ್ ಅಂತ ಹೇಳ್ತೇವೆ, ಅಂದರೆ ಇವನು ಪರಿಹಾರ ಕೊಡದಿದ್ರೂ ತೊಂದರೆ ಇಲ್ಲ, ಆದರೆ ಅವನು ಹೇಳಿದ್ದನ್ನು ಇವನು ಅಷ್ಟು ಕೇಳಿದರೆ ಅವನ ಅರ್ಧದಷ್ಟು ಮನಸ್ಸು ಹಗುರಾಗ್ತದೆ. ಸೊ ಸ್ನೇಹಿತ ಈ ಥರ ಹೆಲ್ಪ್ ಮಾಡ್ಬೋದು ಅವನಿಗೆ. ಮತ್ತು ಇನ್ನೊಂದು, ಈ ವಿಷಯವನ್ನು ಅವನು ಗೌಪ್ಯವಾಗಿ ಇಟ್ಕೊಳ್ಬೇಕಾಗ್ತದೆ. ಹಾಗಂತ ಎಲ್ಲ ವಿಷಯವನ್ನು ಅಲ್ಲ. ಈಗ ಉದಾಹರಣೆಗೆ ಅವನು ನನಗೆ ಬೇಜಾರಾಗ್ತಾ ಉಂಟು, ರಾತ್ರಿ ನಿದ್ರೆ ಬರ್ತಾ ಇಲ್ಲ, ತುಂಬ ಭಯ ಆಗ್ತಾ ಉಂಟು, ಅಥವಾ ತನಗೆ ಸಾಯುವ ರಚನೆಗಳು ಬರ್ತಾ ಉಂಟು, ಅಪ್ಪ ಯಾವತ್ತೂ ಹೇಳ್ತಾ ಇರ್ತಾರೆ, ನಿನ್ನ ಹುಟ್ಟಿದಾಗಿನ ನಂತರಂತೆ ನನಗೆ ಈ ಥರ ನಾನು ಕುಡುಕನಾಗಿದ್ದು, ಅಥವಾ ನನಗೆ ಈ ಥರ ಲಾಸ್ ಆಗಿದ್ದು, ಮುಂಚೆ ನನ್ನ ಹತ್ರ ಬಿಸ್ನೆಸ್ ಒಳ್ಳೆ ಇತ್ತು, ನೀನು ಹುಟ್ಟಿದಾಗಿನಿಂದ ನೀನೊಂಥರ ಎಂಥ ನತದೃಷ್ಟ, ನೀನೊಂಥರ ಅಂದರೆ ನೀನು ಒಳ್ಳೆಯವನಲ್ಲ, ನಿನ್ನದು ಜಾತಕನೇ ಚೆನ್ನಾಗಿಲ್ಲ. ಸೊ ಹೀಗೆಲ್ಲ ಹೇಳ್ತಾ ಇರ್ತಾರೆ. ನನಗೆ ಅನಿಸ್ತದೆ, ನಾನು ಸತ್ತೋದ್ರೆ ನನ್ನ ಅಪ್ಪ ಅಮ್ಮ ಚೆನ್ನಾಗಿರ್ತಾರಾ ಅಂತ, ಅಪ್ಪ ಕುಡಿತ ಬಿಡ್ತಾರಾ ಅಂತ. ಸೊ ಈ ಥರದೆಲ್ಲ ಆಲೋಚನೆಗಳೆಲ್ಲ ಏನು ಹೇಳ್ತಾ ಇದ್ದಾನೆ ಅಂತ ಆದಾಗ, ಸ್ನೇಹಿತನಾದವನು ಈ ವಿಷಯಗಳನ್ನೆಲ್ಲ, ಅಂದರೆ ಇದು ದೇಹಕ್ಕೆ ತುತ್ತು ಬರುವಂಥ ವಿಷಯಗಳು, ಸೊ ಈ ವಿಷಯಗಳನ್ನೆಲ್ಲ ಅವನು ಗೌಪ್ಯವಾಗಿ ಇಟ್ಕೊಳ್ಳುವಂಥದ್ದಲ್ಲ. ಈ ವಿಷಯವನ್ನು ಶಿಕ್ಷಕರಿಗೆ ತಿಳಿಸುವಂಥದ್ದು, ಅಥವಾ ಅವನ ಪೇರೆಂಟ್ಸ್ ಇವನಿಗೆ ಪರಿಚಯದವರು ತುಂಬ ಆತ್ಮೀಯರಾಗಿದ್ದರೆ ಅವ್ರ ಹತ್ರ ಆದರೂ ಹೇಳ್ಕೊಳ್ಳುವಂಥದ್ದು ಮಾಡಬೇಕಾಗ್ತದೆ. ಹೀಗೆ ಮತ್ತೆ ಅವನು ಇವಾಗ ಹಗಲಲ್ಲಿ ಶಾಲೆಗೆ ಬಂದು ಮಲ್ಕೊಳ್ತಾ ಇರಬಹುದು, ಯಾಕೆಂದರೆ ರಾತ್ರಿ ಜಗಳಗಳು ಆಗಿರ್ತದೆ. ಸೊ ಹಗಲಲ್ಲಿ ಮಲ್ಕೊಳ್ತಿರ್ಬೋದು, ಸರಿಯಾಗಿ ಹೋಮ್ವರ್ಕ್ ಮಾಡದೇ ಇದ್ದಿರ್ಬೋದು, ಓದದೇ ಇರ್ಬೋದು. ಸೊ ಹೀಗೆಲ್ಲ ಆದಾಗ ಟೀಚರ್ ಸುಮ್ಮನೆ ಅವರಿಗೆ ಗೊತ್ತಿರೋದಿಲ್ಲ ಏನು ಸಹ ವಿಷಯಗಳು. ಸೊ ಆವಾಗ ಟೀಚರ್ ಸುಮ್ಮನೆ ಬೈಯೋದು ಅವನಿಗೆ, ಅಥವಾ ಏನಾದರೂ ಪನಿಷ್ಮೆಂಟ್ ಕೊಡೋದು ಹಾಗೆ ಮಾಡಿದಾಗ ಸ್ನೇಹಿತನಾದವನು ಟೀಚರ್ನ ಗಮನಕ್ಕೆ ತರ್ಬೋದು, ಅವನಿಗೆ ಈ ಥರ ಸಮಸ್ಯೆಗಳು ಇದೆ ಅಂತ. ಸೊ ಹಾಗಾಗಿ ಸ್ನೇಹಿತನಾದವನು ಅವನದೊಂದು ಪಾತ್ರ ಅನ್ನುವಂಥದ್ದು ಮದ್ಯವ್ಯಸನಿ ಮಗು ಚೇತರಿಸಿಕೊಳ್ಳಲು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಮತ್ತು ನಾಗರಿಕರಾದವರು ಸಹ ಏನು ಅನ್ಕೊಳ್ತಾರೆ ಅಂತ ಹೇಳಿದರೆ, ಸಮಾಜದಲ್ಲಿ ಈಗ ನಮಗೆ ನೋಡಿ, ಉಚಿತ ದಂತ ಚಿಕಿತ್ಸೆ, ಉಚಿತ ಅಥವಾ ಬೇರೆ ಕಣ್ಣಿನ ತಪಾಸಣೆ, ಇಂಥದ್ದೆಲ್ಲ ಬೇರೆ ಬೇರೆ ದೈಹಿಕ ಕಾರ್ಯಕ್ರಮಗಳು ಸುಮಾರು ನಡೀತದೆ. ಆದರೆ ನಮ್ಮ ಈ ವ್ಯಸನದ ಕುರಿತಾಗಿ ಅಥವಾ ಮನಸ್ಸಿನ ಕಾಯಿಲೆಗಳ ಕುರಿತಾಗಿ ಇಂಥ ಶಿಬಿರಗಳು ಅಥವಾ ಒಂದು ಜಾಗೃತಿ ಕಾರ್ಯಕ್ರಮಗಳು ನಡೆಯುವುದು ತುಂಬಾ ಕಡಿಮೆ.
ಸೊ ಹೀಗೆಲ್ಲ ಅಂದರೆ ಈಗ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಕುಡಿತಾ ಇದ್ದಾನಂತಾದಾಗ ಏನು ಮಾಡ್ತಾರಂದ್ರೆ ಅಕ್ಕಪಕ್ಕದವ್ರ ಮನೆಯವರು ಅಥವಾ ಒಂದು ಸಮಾಜದಲ್ಲಿ ಇದ್ದವರು ಅದು ಮನೇಲಿ ಯಾವಾಗಲೂ ಇದ್ದದ್ದೇ, ಆ ಮನೇಲಿ ಯಾವಾಗಲೂ ಜಗಳಗಳು ಆಗ್ತಾ ಇರ್ತದೆ, ಅವನು ಯಾವತ್ತೂ ಜಗಳಗಳು ಆಗ್ತಿರುವಾಗ ಅವನು ಮಕ್ಕಳೆಲ್ಲ ಸುಮ್ಮನೆ ಅಳ್ತಾನೆ ಇರ್ತಾರೆ, ಅವರಿಗೂ ಒಂಥರ ಅಭ್ಯಾಸ ಆಗಿ ಹೋಗಿದೆ, ಅದು ಹಾಗೇನೆ ಅಂತ ಬಿಟ್ಬಿಡೋದು ಅಲ್ಲ. ಸೊ ಮಗು ಜೊತೆಗೆ ನಾವು ಅಂದರೆ ಇಬ್ಬರು ಮಕ್ಕಳ ಹತ್ರ ಸಹ ನಾವು ಮಾತನಾಡಿದ್ರು ಸಹ ನಾಳೆ ಆ ಇಬ್ಬರು ಮಕ್ಕಳು ಚೇತರಿಸ್ಕೊಂಡ್ರೆ ಅಂದರೆ ಅವರ ವ್ಯಕ್ತಿತ್ವ ಬೆಳವಣಿಗೆ ಆದರೆ ಇನ್ನೂ ಅವರು ಬೇರೆ ಮಕ್ಕಳಿಗೆ ಸಹ ಹೆಲ್ಪ್ ಮಾಡ್ತಾರೆ. ಅಂದರೆ ಹನಿ ಹನಿ ಗೂಡಿದರೆ ಹೇಗೆ ಹಳ್ಳ ಆಗ್ತದೋ ಹಾಗೆ ನಾವು ಎಲ್ಲ ಮಕ್ಕಳಿಗೂ ಸಹ ಹೆಲ್ಪ್ ಮಾಡ್ಬೋದು. ಸೊ ನಾಗರಿಕ ಅಂದರೆ ಏನು ಸಮಾಜದವರು ಏನು ಮಾಡಬೇಕಂದ್ರೆ ಆ ಮಗು ಹತ್ರ ಮಾತನಾಡುವಂಥದ್ದು, ನೀನು ಒಂಟಿಯಲ್ಲ, ನಿನ್ನ ಕುಡಿತಕ್ಕೆ ನೀನು ಕಾರಣೀಕರ್ತನಲ್ಲ ಅಂತ ಒಂದು ಒಳ್ಳೆಯ ಸಂದೇಶವನ್ನು ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಿದರೆ ಮಗುವಿನ ಒಂದು ಶಿಕ್ಷಣಕ್ಕೆ ಅಥವಾ ಅವನ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಒಂದು ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು. ಹಾಗಾದರೆ ಸ್ನೇಹಿತರು, ನಾಗರಿಕರು ಎಲ್ಲರೂ ಕೂಡ ಆಪ್ತ ಸಮಾಲೋಚಕರು ಆಗಬೇಕು ಅಂತ. ಓಕೆ, ರಕ್ಷಿತಾ ಅವರೇ, ಮದ್ಯ ವ್ಯಸನಿಯ ಮಕ್ಕಳಿಗೂ ಮತ್ತು ಇತರ ಮಕ್ಕಳಿಗೂ ಏನು ವ್ಯತ್ಯಾಸಗಳು ಕಾಣ್ತದೆ? ಮದ್ಯವ್ಯಸನಿಯ ಮಕ್ಕಳು ಮತ್ತು ಮದ್ಯವ್ಯಸನ ಇಲ್ಲದ ಮಕ್ಕಳ ಬೆಳವಣಿಗೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಅವರ ಡೈಲಿ ಲೈಫ್ ಸ್ಟ್ರಕ್ಚರ್ ಭಿನ್ನ ಆಗಿರ್ತದೆ. ಮದ್ಯ ವ್ಯಸನ ಇಲ್ಲದ ಮನೆಗೂ ಮದ್ಯ ಇರುವ ಮನೆಗೂ ಏನು ವ್ಯಸನ ಇರುವ ಮನೆಗೂ ತುಂಬ ಭಿನ್ನ ಆಗಿರ್ತದೆ. ಏನಂತ ಹೇಳಿದ್ರೆ ಮತ್ತೆ ಲೈಫ್ ಸ್ಟೈಲ್ ಎರಡು ಭಿನ್ನ ಆಗಿದೆ. ಹೌದು ಹೌದು. ಈಗ ಮದ್ಯ ವ್ಯಸನಿ ಈಗ ಮನೆಯಲ್ಲಿ ಇದ್ರೆ ಏನು ತಂದೆ ಸ್ವಲ್ಪ ಕುಡಿದು ಬಂದಾಗ ಅವನ ವರ್ತನೆ ಒಂದು ರೀತಿ ಬೇರೆ ಇರ್ಬೋದು, ತುಂಬ ಕುಡಿದು ಬಂದಾಗ ಅವನ ವರ್ತನೆ ಒಂದು ರೀತಿ ಬೇರೆ ಇರ್ಬೋದು. ಹಾಗೆ ಅವನು ಕುಡಿದು ಬಂದು ಮನೆಯಲ್ಲಿ ಜಗಳ ಆಡುವಂಥದ್ದು ಅಥವಾ ಏನು ಹೊಡೆಯುವಂಥದ್ದು, ನೆರೆಹೊರೆಯವರ ಜೊತೆ ಜಗಳ ಮಾಡುವಂಥದ್ದು ಅಥವಾ ಮಗು ಓದ್ತಾ ಇದ್ರಲ್ಲೇ ಬಂದು ಜಗಳ ಮಾಡುವಂಥದ್ದು, ಈ ರೀತಿ ಆದಾಗ ಮಗುವಿಗೆ ಒಂದು ರೀತಿಯ ಅನ್ಸರ್ಟೇನಿಟಿ, ಅನಿಶ್ಚಿತತೆ ಅಂತ ಹೇಳ್ತಾರೆ. ಯಾವುದು ಇಲ್ಲಿ ಏನಾಗ್ತಾ ಇದೆ ಅಂತ ಅದು ಮಗುವಿಗೆ ತಿಳಿಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಏನಂತ ಹೇಳಿದರೆ ಈಗ ನಾರ್ಮಲ್ ಫ್ಯಾಮಿಲಿಯಲ್ಲಿ ನಾವು ಹೇಗೆ ಡೈಲಿ ಲೈಫ್ ಸ್ಟ್ರಕ್ಚರ್ ಇರ್ತದೆ ಅಂತ ಹೇಳಿದರೆ, ಮಗುವು ಇಷ್ಟು ಗಂಟೆಗೆ ಏಳಬೇಕು, ಇಷ್ಟು ಗಂಟೆಗೆ ಅವನ ಕೆಲಸಗಳನ್ನು ಮುಗಿಸ್ಬೇಕು, ಇಷ್ಟು ಗಂಟೆಗೆ ಟಿಫಿನ್ ಮಾಡಬೇಕು, ಇಷ್ಟು ಗಂಟೆಗೆ ಶಾಲೆಗೆ ಹೋಗಬೇಕು, ಇಷ್ಟು ಗಂಟೆಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು, ಎಷ್ಟು ಗಂಟೆಗೆ ಶಾಲೆಯಿಂದ ಬರಬೇಕು, ಎಷ್ಟು ಗಂಟೆಗೆ ಅವನು ಆಟವನ್ನು ಆಡಬೇಕು. ಹೀಗೆ ಅವರ ಏನು ಸ್ಟ್ರಕ್ಚರ್ ಒಂದು ನಿಯಮಿತವಾಗಿ ಇರ್ತದೆ. ಹಾಗೆ ಇದು ಏನು ಮಾಡ್ತದಂತ ಹೇಳಿದರೆ ಶಿಸ್ತು ಮತ್ತು ಜೀವನದಲ್ಲಿ ಜವಾಬ್ದಾರಿಯನ್ನು ತರಲಿಕ್ಕೆ ಇದು ಸಹಾಯ ಮಾಡ್ತದೆ. ಅದೇ ಈ ಮದ್ಯ ವ್ಯಸನಿಗಳ ಮಕ್ಕಳಲ್ಲಿ ಏನು ಶಿಸ್ತು ಆಗಿರ್ಬೋದು, ಜವಾಬ್ದಾರಿಯನ್ನು ಅಥವಾ ನಿಯಮಿತವಾಗಿ ಇರಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಈಗ ಮದ್ಯವ್ಯಸನಿ ಮನೆಯಲ್ಲಿ ಏನಂತ ಹೇಳಿದರೆ, ಈಗ ಶಾಲೆಯಲ್ಲಿ ಮಗು ಶಾಲೆಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಶಾಲೆಯಲ್ಲಿ ಈಗ ಫೀಸ್ ಕಟ್ಟಲಿಕ್ಕೆ ಬರ್ತದೆ. ಫೀಸ್ ಕಟ್ಟಲಿಕ್ಕೆ ಬರುವ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ತಾಯಿಯು ಟೆನ್ಷನ್ನಿಂದ ವರಿ ಮಾಡುವಂಥದ್ದು ಅಥವಾ ಮನೆಯ ಇತರ ಪೋಷಕರು ಕೂಡ ಟೆನ್ಷನ್ ಮಾಡುವಂಥದ್ದು ಈ ರೀತಿಯಾಗಿ ಕಾಣ್ತೇವೆ ಲಾಸ್ಟ್ ಮೂಮೆಂಟಲ್ಲಿ. ಆದರೆ ಮದ್ಯವ್ಯಸನ ಇಲ್ಲದ ಮನೆಯಲ್ಲಿ ಒಂದು ಯೋಚನೆ ಹಾಕಿರ್ತಾರೆ ಅವರು. ಏನಂತ ಹೇಳಿದರೆ, ನಾನು ಮಕ್ಕಳ ಶಿಕ್ಷಣಕ್ಕಾಗಿ ನಾನು ಇಷ್ಟು ಹಣವನ್ನು ತೆಗೆದಿಡಬೇಕು, ಇಷ್ಟು ಹಣವನ್ನು ಏನು ಮಕ್ಕಳ ಶಿಕ್ಷಣಕ್ಕಾಗಿ ನಾನು ಬಳಸಬೇಕು ಅಂತ ಹೇಳಿ ಅವರು ಮುಂಚಿತವಾಗಿಯೇ ಏನು ಶಿಕ್ಷಣಕ್ಕಾಗಿ ಹಣವನ್ನು ಪಾವತಿಸಿರ್ತಾರೆ. ಅದೇ ರೀತಿ ಮಗುವಿಗೆ ಯಾವುದಾದ್ರೂ ಸಮಸ್ಯೆ ಆದಾಗ ಮೊದಲಿಗೆ ಅದು ಬಂದು ಹೇಳುವಂಥದ್ದು ಅವನ ತಾಯಿ ಆಗಿರ್ಬೋದು, ತಂದೆಯಲ್ಲಿ ಆಗಿರ್ಬೋದು, ಅದು ಹೇಳಲಿಕ್ಕೆ ಇಷ್ಟಪಡ್ತದೆ. ಸಣ್ಣ ಸಣ್ಣ ವಿಷಯಗಳಾಗಿರ್ಬೋದು, ಏನು ಶಾಲೆಯಲ್ಲಿ ಈಗ ಅವನಿಗೆ ಪ್ರೈಸ್ ಬಂದದ್ದಾಗಿರ್ಬೋದು ಅಥವಾ ಏನು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು, ಇದನ್ನು ಅದು ತಾಯಿಯಲ್ಲಿ ಬಂದು ಹೇಳಲಿಕ್ಕೆ ಇಷ್ಟಪಡ್ತದೆ. ಆದರೆ ಮದ್ಯ ವ್ಯಸನಿ ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ತಂದೆ ಕುಡಿತದ ಗುಂಗಿನಲ್ಲೇ ಇರ್ತಾರೆ, ತಾಯಿ ಏನು ಮಕ್ಕಳ ಬಗ್ಗೆ ಟೆನ್ಷನ್ ಮಾಡುವಂಥದ್ದು, ಮಕ್ಕಳನ್ನು ಹೇಗೆ ನಾನು ಶಿಕ್ಷಣವಂತರನ್ನಾಗಿ ಮಾಡುವಂಥದ್ದು, ಈ ರೀತಿಯಾಗಿ ತಾಯಿ ಯೋಚಿಸಿ ಟೆನ್ಷನ್ನಿಂದಲೇ ತಾಯಿ ಇರ್ತಾಳೆ. ಆಗ ಮಗುವಿಗೆ ಯಾರಲ್ಲೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಏನು ಖುಷಿಯ ಈಗ ಶಾಲೆಯಲ್ಲಿ ಪ್ರೈಸ್ ಸಿಕ್ಕಿರ್ಬೋದು ಅಥವಾ ಏನು ಅವನಿಗೆ ಯಾರಾದರೂ ಟೀಚರ್ಸ್ ಒಳ್ಳೆ ಅಪ್ರಿಷಿಯೇಟ್ ಮಾಡಿರ್ಬೋದು. ಆ ಸಂದರ್ಭದಲ್ಲಿ ಅವನು ಮನೆಗೆ ಬಂದು ಹೇಳಬೇಕಂತ ಇದ್ದರೂ ಅವನಿಗೆ ಏನಂತ ಹೇಳಿದರೆ ಬೇಸರ ಆಗ್ತದೆ. ಯಾಕಂತ ಹೇಳಿದರೆ ತಾಯಿ ಯಾವಾಗಲೂ ಮಂಕಾಗಿರ್ತಾಳೆ. ಆ ಮಗುವಿಗೆ ಮನೆಗೆ ಬರುವುದೇ ಒಂದು ಟೆನ್ಷನ್ ಆಗಿರ್ತದೆ. ಈ ರೀತಿಯಾಗಿ ಏನು ಮದ್ಯವ್ಯಸನ ಇರುವ ಮನೆ ಮತ್ತು ಮದ್ಯವ್ಯಸನಿಗಳ ಮಗು ಇದ್ದ ಮನೆಯಲ್ಲಿ ಈ ರೀತಿಯಾಗಿ ವ್ಯತ್ಯಾಸಗಳು ಇರ್ತದೆ. ಓಕೆ, ದೀಪಶ್ರೀ ಅವರೇ, ಒತ್ತಡವನ್ನು ನಿವಾರಿಸಲು ಏನು ಮಾಡಬೇಕು?
ಒತ್ತಡ ಅಂದರೆ ಒತ್ತಡಗಳಾದರೆ ಈಗ ಒಂದು ಭಯ ಆಗ್ತಾ ಉಂಟು, ಮನಸ್ಸಿಗೆ ತುಂಬ ಕಿರಿಕಿರಿ ಆಗ್ತಾ ಉಂಟು, ತುಂಬ ಸಿಟ್ಟು ಬರ್ತಾ ಉಂಟು ಅಥವಾ ಒಂದು ಬೇಜಾರಾಗ್ತಾ ಉಂಟು ಅಂತ ಆದಾಗ ನಮ್ಮ ದೇಹದಲ್ಲಿ ಚಿಹ್ನೆಗಳು ಅಂದರೆ ಒಂದು ಹಾರ್ಟ್ ಬೀಟ್ ಜಾಸ್ತಿ ಅದಾಗಿ ಅನಿಸ್ತದೆ, ಅಥವಾ ಒಂದು ಏನು ಪದೇ ಪದೇ ಮೂತ್ರಕ್ಕೆ ಹೋಗುವುದಾಗಿರ್ಬೋದು, ಅಥವಾ ಒಂಥರ ಮೋಷನ್ ಬಂದಾಗೆ ಆಗಬಹುದು, ಅಥವಾ ತಲೆ ತಿರುಗಿದಾಗೆ ಆಗ್ಬೋದು, ಹೊಟ್ಟೆ ನೋವಾದಾಗೆ ಆಗುವಂಥದ್ದು, ಅಥವಾ ಏನು ಮೈಯೆಲ್ಲ ಬೆವರಿದಾಗೆ ಆಗ್ತದೆ, ಬಾಯೆಲ್ಲ ಒಣಗಿದಾಗೆ ಆಗ್ತದೆ. ಸೊ ಈ ಥರದ್ದೆಲ್ಲ ಆಗ್ತದೆ. ಸೊ ಹೀಗೆಲ್ಲ ಆದಾಗ ಮಗು ಎಂತ ಮಾಡ್ಬೋದು ಅಂತ ಹೇಳಿದರೆ, ಈಗ ಯಾರು ಸಹ ಅಂದರೆ ಮದ್ಯವ್ಯಸನಿ ಹೆಂಡತಿ ಆಗಿರ್ಬೋದು, ಈ ಥರ ಸ್ಟ್ರೆಸ್ ಆದಾಗ, ಈ ಥರ ಒತ್ತಡಗಳಾದಾಗ ಅವರು ಒಂದು ನಾರ್ಮಲ್ ಆಗಿ ಒಂದು ಚೇರಲ್ಲಿ ಕೂತು ನಂತರ ಅವರು ದೀರ್ಘವಾಗಿ ಮೂಗಿನಿಂದ ಉಸಿರನ್ನು ನಿಧಾನವಾಗಿ ತಗೊಂಡು ಒಂದು 4 ಸೆಕೆಂಡ್ ಹಾಗೇನೆ ಅಂದರೆ ಒಂದು ಹೋಲ್ಡ್ ಮಾಡಿ ಮತ್ತೆ ನಿಧಾನ ಬಾಯಲ್ಲಿ ಬಿಡುವಂಥದ್ದು. ಸೊ ಈ ಥರ ದೀರ್ಘವಾಗಿ ಉಸಿರನ್ನು ತಗೊಂಡಾಗ ಅವರ ಗಮನ ಫುಲ್ಲು ಉಸಿರಿನ ಮೇಲೆ ಇರಬೇಕು. ಮತ್ತೊಂದು ಈ ಥರ 10-12 ಸಲ ಮಾಡಿದಾಗ ಅವರಿಗೆ ಹೀಗೆ ಏನು ದೈಹಿಕವಾಗಿ ಏನೆಲ್ಲ ಚಿಹ್ನೆಗಳಾಗ್ತದೆ ಅದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಈ ಮಕ್ಕಳು ಎಂತ ಮಾಡಬೇಕಂತ ಹೇಳಿದರೆ, ಈ ಒತ್ತಡವನ್ನು ಅಂದರೆ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಅಂತ ಆದರೆ ಡೈಲಿ ಅವರೊಂದು ಡೈರಿಯಲ್ಲಿ ಅವರ ಶಾಲೆಯಲ್ಲಿ ಇವತ್ತು ಏನಾಯಿತು, ಮನೆಯಲ್ಲಿ ಇವತ್ತು ಏನಾಯಿತು ಅದನ್ನೊಂದು ಬರೆಯುವ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳೋದಾಗಿರ್ಬೋದು. ಮತ್ತು ಅವರಿಗೆ ಅವರು ಆಪ್ತ ಸ್ನೇಹಿತರಾಗಬೇಕು, ನಿನಗೆ ನೀನೇ ಗೆಳೆಯ ಅನ್ನುವ ಹಾಗೆ. ಅಂದರೆ ಸಂಬಂಧದಲ್ಲಿ ತುಂಬ ಉತ್ಕೃಷ್ಟವಾದದ್ದು ನಮ್ಮ ಜೊತೆಗೆ ನಾವು ಹೊಂದಬಹುದಾದಂಥ ಒಂದು ಸಂಬಂಧ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಜೀವನದಲ್ಲಿ ಸುಮಾರು ಜನರೆಲ್ಲರೂ ಬಂದು ಹೋಗ್ತಾರೆ, ಆದರೆ ನಮ್ಮ ಜೊತೆಗೆ ನಾವು ಸದಾ ಇರ್ತೇವೆ ಅನ್ನುವಂಥದ್ದು. ಸೊ ಹಾಗೆ ಜೀವನ ನಮಗೋಸ್ಕರ, ನಾವು ಜೀವನಗೋಸ್ಕರ ಅನ್ನುವ ಥರ. ಅಂದರೆ ನಮ್ಮ ಮನಸ್ಸಲ್ಲಿರುವ ಬೇಜಾರುಗಳನ್ನು ಎಲ್ಲವನ್ನೂ ಸಹ, ಖುಷಿಯನ್ನು ಸಹ, ಬೇಜಾರುಗಳನ್ನು ಎಲ್ಲವನ್ನೂ ಸಹ ಮುಚ್ಚಿಡುವಂಥದ್ದು, ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು ಮಾಡಬಾರ್ದು. ಮತ್ತು ಏನಾಗ್ತದೆ ಹೇಳಿದರೆ, ಅದೊಂಥರ ಬಲೂನಿಗೆ ಗಾಳಿ ಹಾಕಿದಾಗೆ, ಅದು ತುಂಬ ಆದಾಗ ಬಲೂನ್ ಹೊಡೆದೋಗ್ತದೆ. ಹಾಗೆ ಅವರ ಮನಸ್ಸಲ್ಲಿದ್ದದನ್ನು ಯಾರ ಜೊತೆಯೂ ನಂಬಿಕಸ್ಥ ವ್ಯಕ್ತಿ ಜೊತೆಗೆ ಅದನ್ನು ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವರಿಗೆ ಏನು ಬೇಜಾರಲ್ಲಾದಾಗ ಅಥವಾ ಕಿರಿಕಿರಿ ಅನಿಸಿದಾಗ, ಒತ್ತಡಲ್ಲಾದಾಗ ಅವಾಗವಾಗ ಅವರೊಂದು ಚಿತ್ರ ಬಿಡಿಸುವ ಕಲೆಯನ್ನು ಬೆಳೆಸ್ಕೊಳ್ಳುವಂಥದ್ದು. ಮನೆ ಹತ್ತಿರದಲ್ಲಿ ಯಕ್ಷಗಾನ ಏನೋ ಕ್ಲಾಸಸ್ಗಳು ಆಗ್ತಾ ಉಂಟು, ಡ್ಯಾನ್ಸ್ ಕ್ಲಾಸ್ಗಳು ಆಗ್ತಾ ಉಂಟು, ಅಥವಾ ಏನೋ ಸಂಗೀತ ಕ್ಲಾಸಸ್ಗಳು ಆಗ್ತಾ ಉಂಟು ಅಂತ ಆದಾಗ ಅದಕ್ಕೆ ಸಹ ಒಂದು ಪಾರ್ಟಿಸಿಪೇಟ್ ಮಾಡುವಂಥದ್ದು, ಎಲ್ಲ ಚಿತ್ರಕಲೆಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಸೊ ಹೀಗೆ ಅಂದರೆ ಅವರು ಅಂದರೆ ಇಡೀ ದಿನ ಏನಾದರೂ ಒಂದು ವಿಷಯದಲ್ಲಿ ಬ್ಯುಸಿ ಆಗುವಂಥದ್ದು, ಮನೆ ಹೊರಗಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅವ್ರ ಜೊತೆಗೆ ಆಟಕ್ಕೆ ಹೋಗುವಂಥದ್ದು, ಹಾಗೆಲ್ಲ ಮಾಡಬೇಕು. ಅದು ಬಿಟ್ಟು ಅಮ್ಮ ಬೇಜಾರಲ್ಲಿದ್ದಾರಲ್ಲ, ಅಮ್ಮನಿಗೊಂದು ಸ್ವಲ್ಪ ಹೆಲ್ಪ್ ಮಾಡುವ, ಅಮ್ಮ ಇವತ್ತು ಏನು ಬೇಜಾರಲ್ಲಿದ್ದಾರೆ, ಅಮ್ಮನಿಗೆ ಸುಸ್ತಾಗ್ತಾ ಉಂಟು ಅಂದರೆ ಅಮ್ಮನಿಗೆ ಆ್ಯಕ್ಚುಲಿ ಆಗುವ ಸುಸ್ತುಗಳು ಏನು ಅಂತ ಹೇಳಿದರೆ, ಗಂಡನ ಕುಡಿತದಿಂದ ಅವರಿಗೆ ಏನು ದೈಹಿಕ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಒಂಥರ ತಲೆನೋವು ಆಗ್ತಾ ಇರೋದು, ಸುಸ್ತಾಗೋದು, ಹೊಟ್ಟೆ ನೋವಾಗೋದು ಹಾಗೆಲ್ಲ. ಬಟ್ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಮ್ಮ ಪ್ರತಿ ಸಲ ಸಹ ಯಾವತ್ತೂ ಬೇಜಾರಲ್ಲಿರ್ತಾರೆ, ಟೆನ್ಷನ್ ಇರ್ತಾರೆ ಅಂತ ಇವರು ಸಹಾಯ ಮಾಡಲಿಕ್ಕೆ ಹೋಗ್ತಾರೆ. ತಾಯಿ ಅದರಲ್ಲಿ ಖುಷಿ ಆಗ್ತದೆ, ಓ ಮಗು ನನ್ನದು ಇವತ್ತು ಎಲ್ಲ ಕೆಲಸಗಳನ್ನೆಲ್ಲ ಮಾಡಿದೆ ಅಂತ. ಆದರೆ ಅವರ ಬಾಲ್ಯವನ್ನೇ ನಾವು ಕಸಿದುಕೊಂಡಾಗೆ ಆಗ್ತದೆ. ಸೊ ಅಮ್ಮ ಮಾಡ್ತಿರುವಾಗ ಅಮ್ಮನ ಜೊತೆಗೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕೆಲಸ ಮಾಡುವುದು ಬೇರೆ ಥರ, ಎಲ್ಲ ಕೆಲಸವನ್ನು ಮಕ್ಕಳಿಗೆ ಹೇರುವಂಥದ್ದು ಬೇರೆ ಥರ ಅಂತ. ಸೊ ಆದಷ್ಟು ಮಕ್ಕಳು ಒಳ್ಳೆ ಸಂಗೀತವನ್ನು ಕೇಳುವಂಥದ್ದು, ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಟಿ ವಿಯನ್ನು ನೋಡುವಂಥದ್ದಾಗಿರ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಮೊಬೈಲನ್ನು ನೋಡದೇ ಇರುವಂಥದ್ದು ತುಂಬ ಒಳ್ಳೆಯದು. ಈಗ ಮೊಬೈಲ್ ವ್ಯಸನ, ಮದ್ಯ ವ್ಯಸನ ತುಂಬ ಪೈಪೋಟಿಯಲ್ಲಿದೆ. ನಾವು ಆ ಕೋವಿಡ್ ನಂತರ ನಾವು ಗಮನಿಸಿರುವಂಥದ್ದು ಎಂತ ಹೇಳಿದರೆ, ಮದ್ಯ ವ್ಯಸನಕ್ಕೆ ಜಾಸ್ತಿ ನಮ್ಮಲ್ಲಿ ಪೇಷಂಟ್ಗಳು ಬರ್ತಾ ಇದ್ದಾರೆ, ಅಥವಾ ಮೊಬೈಲ್ ವ್ಯಸನಕ್ಕ ಅಂತ. ಅಷ್ಟರ ಮಟ್ಟಿಗೆ ಅದು ತುಂಬ ಪೈಪೋಟಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇದು ಸಹ ಒಂದು ಕಾಯಿಲೆ, ಇದಕ್ಕೆ ಸಹ ನಾವು ಎಡಿಕ್ಟ್ ಆಗ್ತೇವೆ. ಮೊಬೈಲ್ ಇಲ್ಲದೆ ನಮಗೆ ಮೊಬೈಲಿಗೆ ಎಡಿಕ್ಟ್ ಆದರೆ ನಮಗೆ ಮತ್ತು ಮೊಬೈಲ್ ಇಲ್ಲದಿದ್ದಾಗ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಓದಿನ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಮೊಬೈಲ್ ಇಲ್ಲ ಅಂತಾದಾಗ ನಮಗೆ ಊಟ ಸೇರುವುದಿಲ್ಲ, ನಿದ್ರೆ ಬರುವುದಿಲ್ಲ, ಕಿರಿಕಿರಿ ಆಗ್ತದೆ, ಮನೆ ವಸ್ತುಗಳನ್ನೆಲ್ಲ ಬಿಸಾಡಿ ಹಾಕ್ತೇವೆ. ಸೊ ಯಾವುದೇ ಕಾರಣಕ್ಕೂ ಆದಷ್ಟು ಈ ಮೊಬೈಲ್ನಿಂದ ದೂರ ಇರೋದು ತುಂಬ ಒಳ್ಳೆಯದು. ಓಕೆ, ಮೊಬೈಲ್ ಸಿಂಡ್ರೋಮ್ ಅನ್ನೋದು ಜಾಸ್ತಿ ಆಗ್ತದೆ. ಈಗ ನಿಮಾನ್ಸನ ಸಂಶೋಧನೆಗಳು ಕೂಡ ಹೇಳ್ತಾ ಇವೆ. ರಕ್ಷಿತಾ ಅವರೇ, ಮಗು ತನಗೆ ತಾನೇ ಹೇಳಿಕೊಳ್ಳುವಂಥ ಏನಾದರೂ ಸಕಾರಾತ್ಮಕ ಅಂಶಗಳು, ಅಂದರೆ ಅವ್ರು ಹೇಳಿದರೆ ಈಗಾಗಲೇ ನಿನಗೆ ನೀನೇ ಗೆಳೆಯ ಅಂತ, ಏನು ಸಕಾರಾತ್ಮಕ ಅಂಶಗಳು? ಅಂದರೆ ಸಪ್ತಸೂತ್ರಗಳು ಇದೆ ಮಕ್ಕಳಿಗಾಗಿ. ಸಪ್ತಸೂತ್ರಗಳನ್ನು ಹೇಳ್ಬೋದು. ಮೊದಲನೇದು, ನಾನು ಇದಕ್ಕೆ ಕಾರಣೀಕರ್ತನಲ್ಲ. ಹೆಚ್ಚಾಗಿ ಮದ್ಯವ್ಯಸನಿಗಳ ಮಕ್ಕಳಲ್ಲಿ ಅಪರಾಧಿ ಭಾವನೆಯೂ ಇರ್ತದೆ. ನಾನು ತಪ್ಪು ಮಾಡಿದ್ದೇನೆ, ನನ್ನಿಂದಾಗಿ ನನ್ನ ತಂದೆ ಕುಡಿತಾ ಇದ್ದಾರೆ, ನನ್ನ ಮನೆ ಈ ವಾತಾವರಣಕ್ಕೆ ನಾನೇ ಕಾರಣ. ಅಥವಾ ಪೋಷಕರು ಸಹ ಹೇಳಿರ್ಬೋದು, ಏನು ನನ್ನ ಕಣ್ಣೀರಿಗೆ ನೇನೇ ಕಾರಣ, ನಿನ್ನ ಚಿಂತೆಯಿಂದಾಗಿಯೇ ನಿನ್ನ ತಂದೆ ಕುಡಿತಾ ಇದ್ದಾರೆ, ಈ ರೀತಿಯಾಗಿ ಮಾತುಗಳನ್ನು ಹೇಳಿರ್ಬೋದು. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕು, ನೀನು ಇದಕ್ಕೆ ಕಾರಣೀಕರ್ತನಲ್ಲ ಅಂತ.
ಹಾಗೆ ಎರಡನೇದು, ನಾನು ಇದನ್ನು ಗುಣಪಡಿಸಲು ಸಾಧ್ಯ ಇಲ್ಲ. ತಂದೆ ತಾಯಿಯ ಅಥವಾ ಪೋಷಕರ ಏನು ಮದ್ಯವ್ಯಸನವನ್ನು ನನ್ನಿಂದ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಯಾರು ಪೋಷಕರೇ ಗುಣಪಡಿಸಿಕೊಳ್ಬೇಕು. ಈ ರೀತಿಯಾಗಿ ನಾವು ಮಕ್ಕಳಿಗೆ ತಿಳಿ ಹೇಳಬೇಕು. ಅಥವಾ ಯಾವಾಗ ಪೋಷಕರು ಏನು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಂತ ನಿರ್ಧರಿಸ್ತಾರೆ, ಅವರಾಗಿಯೇ ಅವರು ನಿರ್ಧರಿಸಬೇಕು. ಹಾಗೆ ನನ್ನಿಂದ ಇದನ್ನು ನಿಯಂತ್ರಿಸಲು ಸಾಧ್ಯವೇ ಇಲ್ಲ. ಈಗ ಮಕ್ಕಳು ಕೆಲವೊಂದು ಸಲ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಯಂತ್ರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗಂತ ಹೇಳಿದರೆ, ನಾನು ಶಾಲೆಗೆ ಹೋಗದೇ ಇದ್ದರೆ ನನ್ನ ತಂದೆ ಕುಡಿಯದೇ ಇರ್ಬೋದು ಅಂತ, ಅದಕ್ಕೆ ಶಾಲೆಗೆ ಹೋಗದೇ ಇರುವುದು. ನಾನು ಶಾಲೆಗೆ ಹೋಗದೇ ಇದ್ದರೆ ನನ್ನ ತಂದೆ ತಾಯಿ ಜಗಳ ಮಾಡದೇ ಇರ್ಬೋದು ಅಂತ ಹೇಳಿ, ಹಾಗಾಗಿ ಶಾಲೆಗೆ ಹೋಗದೇ ಇರುವುದರಿಂದ ಹೋಗದೇ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಏನಂತ ಹೇಳಿದರೆ, ತಂದೆ ಈಗ ಮನೆಯಲ್ಲಿ ಬಾಟ್ಲಿಗಳನ್ನೆಲ್ಲ ತಂದು ಇಟ್ಟರೆ ಅದನ್ನೆಲ್ಲ ಬಿಸಾಕುವುದರಿಂದ ನನ್ನ ತಂದೆ ಮತ್ತೆ ಕುಡಿಲಿಕ್ಕಿಲ್ಲ ಅಂತ ಅನ್ನುವಂತಹ ಭಾವನೆಗಳು. ಆದರೆ ತಂದೆ ಅದನ್ನು ನಿಲ್ಲಿಸುವ ಸಾಧ್ಯ ಇರುವುದಿಲ್ಲ. ಹಾಗೆ ಏನು, ನಾನು ಊಟ ಮಾಡದೆ ಹಠ ಮಾಡಿ ಮನೆಯಲ್ಲಿ ಕೂತ್ರೆ ತಂದೆ ಕುಡಿಯುವುದನ್ನು ಬಿಡ್ಬೋದು ಅಂತ. ಹಾಗಾಗಿ ನಾವು ಮಕ್ಕಳಿಗೆ ಹೇಳಬೇಕೇನಂತ ಹೇಳಿದರೆ, ನಿನ್ನಿಂದ ಇದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನನ್ನ ಭಾವನೆಗಳ ಜೊತೆ ಸಂವಹನವನ್ನು ಮಾಡುತ್ತಾ ಅಂತ ಹೇಳಿದರೆ, ಅವರ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಲೇಖನ ಆಗಿರ್ಬೋದು, ಕತೆ ಆಗಿರ್ಬೋದು, ಅಥವಾ ಚರ್ಚೆ ಮಾಡುವುದಾಗಿರ್ಬೋದು, ಅಥವಾ ಏನು ಸ್ಪರ್ಧೆಗಳಾಗಿರ್ಬೋದು, ಇದರಲ್ಲಿ ಅವರನ್ನು, ಅಥವಾ ಬರವಣಿಗೆಯಲ್ಲಿ ಆಗಿರ್ಬೋದು, ಅವರನ್ನು ಸಂವಹನ ಮಾಡಿಕೊಳ್ಬೇಕು. ಇನ್ನು ಉತ್ತಮವಾದ ಆಯ್ಕೆಗಳನ್ನು ಆರಿಸ್ತಾ, ಬೇಜಾರಾದಾಗ ಮದ್ಯದ ಕಡೆ ವಾಲುವಂಥದ್ದು, ಅಥವಾ ಕೆಟ್ಟ ಫ್ರೆಂಡ್ಸ್ ಜೊತೆ ಸೇರುವಂಥದ್ದು, ಅಥವಾ ಏನು ತುಂಬ ಬೇಜಾರಾಯ್ತಂತ ಹೇಳಿ ಮನೆ ಬಿಟ್ಟು ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡಬಾರ್ದು. ಉತ್ತಮ ಆಯ್ಕೆಗಳನ್ನು ಆರಿಸಬೇಕು. ಸ್ಕೌಟ್ಸ್ ಗೈಡ್ಸ್ ಆಗಿರ್ಬೋದು, ಅಥವಾ ಏನು ಪ್ರಾಣಾಯಾಮ ಆಗಿರ್ಬೋದು, ಯೋಗ ಆಗಿರ್ಬೋದು, ಇವುಗಳನ್ನೆಲ್ಲ ಮಾಡಬೇಕು. ಹಾಗೆ ನನ್ನ ಬಗ್ಗೆ ನಾನು ಚಿಂತಿಸಬಲ್ಲೆ. ಆ ಮಕ್ಕಳಿಗೆ ನನಗೆ ಯಾರು ಸಹಾಯ ಮಾಡ್ತಾರೆ ಅನ್ನುತ್ತಾ ಕಾಯುತ್ತಾ ಕುಡಿಯುವ ಬದಲು, ನನಗೆ ನಾನೇ ಸಹಾಯ ಮಾಡ್ತೇನೆ, ನನ್ನ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ತೇನೆ ಅಂತ ಹೇಳಿ ಅವರನ್ನು ನಂಬಬೇಕು. ಅದನ್ನು ಆನಂದಿಸಬಲ್ಲೆ. ನನ್ನ ಬಗ್ಗೆ ಕಾಳಜಿ ವಹಿಸುವುದನ್ನು, ನನಗೆ ಬೇಕಾದ ಉತ್ತಮ ಆಯ್ಕೆಗಳನ್ನು ಆರಿಸುವುದನ್ನು, ನನ್ನ ಭಾವನೆಗಳ ಜೊತೆ ಸಂವಹನ ಮಾಡುವುದನ್ನು ನಾನು ಆನಂದಿಸಬಲ್ಲೆ ಅನ್ನುವ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಬಲ್ಲೆ. ಓಕೆ, ದೀಪಶ್ರೀ ಅವರೇ, ಮದ್ಯವ್ಯಸನಿ ಮನೆಯಲ್ಲಿದ್ದಾಗ ಮಗುವಿಗೆ ಓದಲು ಏಕಾಗ್ರತೆಯನ್ನು ಕೊಡಲು ಕಷ್ಟ ಆಗಬಹುದು. ಇದಕ್ಕೆ ನೀವೇನಾದರೂ ಕಲಿಕಾ ಕೌಶಲ್ಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀರಾ? ಏಕಾಗ್ರತೆ ಹೆಚ್ಚಿಸಲಿಕ್ಕೆ ಇವಾಗ ಮದ್ಯವ್ಯಸನಿ ಮಗು ಏನಾಗ್ತಂತ ಹೇಳಿದರೆ, ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದಾಗ ಟೀಚರ್ ಇವರಿಗೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಟೀಚರ್ ಪಾಠ ಮಾಡ್ತಿರುವಾಗ ಹೊರಗಡೆ ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಆದರೂ ಸಹ ಅವರು ಆಚೆ ನೋಡ್ತಾರೆ, ಅಥವಾ ಈ ಥರ ಎಲ್ಲ ಗಮನ ಶಕ್ತಿ ತೊಂದರೆಗಳು ಇದ್ದಾಗ ಆ ಮಗುವಿಗೆ ಕುತ್ಕೊಂಡೊಂದು ಹೋಮ್ವರ್ಕ್ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಬಿಕಾಸ್ ಅವರಿಗೆ ಗಮನ ಕೊಟ್ಟು ಅದನ್ನು ಬರಿಬೇಕಲ್ವ, ಸೊ ಅವರಿಗೆ ಕಷ್ಟ ಆಗ್ತದೆ. ಈಗ ಬೋರ್ಡ್ಗಳನ್ನೆಲ್ಲ ಬರೀತಾರೆ, ಏನು ನೋಟ್ಸ್ಗಳನ್ನೆಲ್ಲ ಕೊಡ್ತಾರೆ ಟೀಚರ್ಸ್, ಬಟ್ ಇವರಿಗೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಕರೆಕ್ಟ್ ಲೈನೆಲ್ಲ ನೋಡ್ಕೊಂಡು ಬರಿಬೇಕಲ್ವಾ, ಸೊ ಅವ್ರಿಗೆ ಆಗುವುದಿಲ್ಲ. ಇವರ ನೋಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇರುವುದಿಲ್ಲ. ಆ ನಂತರ ಈ ಮಕ್ಕಳಿಗೆ ಒಂದು ಸ್ವಲ್ಪ ಕೆಲವೊಂದು ವರ್ತನ ಸಮಸ್ಯೆಗಳೆಲ್ಲ ಇರ್ತದೆ. ಹಿಂದಿನ ಸಂಚಿಕೆಯಲ್ಲೆಲ್ಲ ಹೇಳಿರ್ತಾರೆ, ಕೂತ್ಕೊಳ್ಳೋದಿಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳೆಲ್ಲ ಇರ್ತದೆ ಅಂತ. ಸೊ ಇದೆಲ್ಲ ಸಮಸ್ಯೆಗಳಿಗೆ ಅವರಿಗೆ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಸ್ವಲ್ಪ ಕೆಲವೊಂದೆಲ್ಲ ಸಲಹೆಗಳನ್ನೆಲ್ಲ ಕೊಟ್ಟರೆ ಅವರಿಗೆ ಹೆಲ್ಪ್ ಆಗ್ತದೆ ಅಂತ. ಮೊದಲನೇದಾಗಿ ಎಂತ ಮಾಡ್ಬೋದಂದರೆ, ಅವರು ಏಕಾಗ್ರತೆ ಹೆಚ್ಚಿಸಲಿಕ್ಕೆ ಅವರು ಕೂತ್ಕೊಂಡು ಆಕ್ಟಿವಿಟಿಗಳನ್ನೆಲ್ಲ ಮಾಡಬೇಕಾಗ್ತದೆ. ಪ್ರತಿದಿನ ಒಂದು 45 ನಿಮಿಷದಿಂದ 1 ಗಂಟೆ ತನಕ ಪ್ರತಿದಿನ ಅವ್ರು ಕೂತ್ಕೊಂಡು ಒಂದು ಚಿತ್ರ ಬಿಡಿಸಬಹುದು. ಅವ್ರಿಗೆ ಏನಿಷ್ಟ ಆ ಚಿತ್ರ ಬಿಡಿಸಬಹುದು. ಅಥವಾ ಬಿಡಿಸಿದ ಚಿತ್ರಗಳಿಗೆ ಅವರು ಬಣ್ಣ ಹಚ್ಚುವಂಥದ್ದು ಮಾಡ್ಬೋದು. ಮಂಡಲ ಆರ್ಟ್ಸ್ಗಳಂತೆಲ್ಲ ಸಿಗ್ತದೆ, ಅಂದರೆ ಬಿಡಿಸಿದ ಚಿತ್ರಗಳು. ಸೊ ಅದಕ್ಕೆಲ್ಲ ಬಣ್ಣ ಹಚ್ಚಿದರೆ ಆ ಒಂದು ಪೇಜಿಗೆ ಅವ್ರು ಬಣ್ಣ ಹಚ್ಚಿದಾಗ ಅದಕ್ಕೆ ಅವರಿಗೆ 1 ಗಂಟೆ ಆದರೂ ಬೇಕಾಗ್ತದೆ. ಒಂದು ದಿನ ಏನು ಮಂಡಲ ಆರ್ಟನ್ನು ಬಿಡಿಸ್ಬೋದು, ಮಂಡಲ ಆರ್ಟಿಗೆ ಕಲರ್ ಹಾಕ್ಬೋದು. ಇನ್ನೊಂದು ದಿನ ಅವರೇ ಚಿತ್ರ ಬಿಡಿಸ್ಬೋದು. ಅಥವಾ ಇನ್ನೊಂದು ದಿನ ಮನೇಲಿರುವಂತಹ ಅಡಿಗೆ ಕಾಳುಗಳು, ಬೇಳೆಕಾಳುಗಳು ಏನಿರ್ತದೆ ಅದನ್ನು ಮಿಕ್ಸ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ತಾ ಬರಬೇಕು. ಸೊ ಅದು ಅವರು ಆಕ್ಟಿವಿಟಿಗಳನ್ನು ಮಾಡ್ಬೋದು. ಅಥವಾ ಈ ನ್ಯೂಸ್ ಪೇಪರ್ಗಳೆಲ್ಲ ಇರ್ತದೆ, ಇಂಗ್ಲಿಷ್ ನ್ಯೂಸ್ ಪೇಪರ್ಗಳೆಲ್ಲ ಎಲ್ಲರೂ ಅಂದರೆ ಕೇಳಿದರೆ ಕೊಡ್ತಾರೆ, ನಿಮ್ಮ ಶಾಲೆಯ ಲೈಬ್ರರಿಗಳಲ್ಲೆಲ್ಲ ಇರ್ತದೆ, ಟೀಚರ್ಸ್ ಕೊಡ್ತಾರೆ. ಆ ನ್ಯೂಸ್ ಪೇಪರ್ಗಳಲ್ಲಿ ಅದರ ಒಂದು ಅರ್ಧ ಪೇಜಿನಲ್ಲಿ ನೀವೆಂತ ಮಾಡಬೇಕಂದ್ರೆ, ಯಾವುದಾದ್ರೂ ಆಲ್ಫಾಬೆಟ್ಸಲ್ಲಿರುವಂಥದ್ದು ಯಾವುದಾದ್ರೂ ಒಂದು ಸ್ಪೆಲ್ಲಿಂಗನ್ನು, ಈಗ ಉದಾಹರಣೆಗೆ ಈ ಸ್ಪೆಲ್ಲಿಂಗ್ ಅಂತ ಅಂದ್ಕೊಳ್ಳು, ಆ ಈ ಸ್ಪೆಲ್ಲಿಂಗ್ ಆ ಪೇಜಲ್ಲಿ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ರೌಂಡ್ ಅಪ್ ಮಾಡ್ತಾ ಬರಬೇಕು. ಸೊ ಈ ಥರ ಮಾಡುವಾಗ ಮಗು ಅದರ ಮೇಲೇ ಕಾನ್ಸಂಟ್ರೇಟ್ ಮಾಡ್ತದೆ, ಬೇರೆ ಕಡೆಗೆ ಇಡುವುದಿಲ್ಲ. ಅಥವಾ ವರ್ಡ್ ಸರ್ಚಿಂಗ್ ಪಜಲ್ಸ್ಗಳೆಲ್ಲ ಇರ್ತದೆ. ಸೊ ಈ ಥರ
ಆಯಿತಾ. ಅಥವಾ ಮನೆಯಲ್ಲಿ ಅಪ್ಪ ಅಥವಾ ಅಮ್ಮನ ಜೊತೆಗೆ ಕೂತ್ಕೊಂಡು ಯಾರು ಸ್ವಲ್ಪ ಅವರ ರಿಲೇಷನ್ಶಿಪ್ ಎಲ್ಲ ಸ್ವಲ್ಪ ಚೆನ್ನಾಗಾಗ್ತದೆ, ಅಂದರೆ ಏನೋ ಚೆಸ್ ಎಲ್ಲ ಇದ್ರೆ ಅದರಲ್ಲಿ ಕೂತ್ಕೊಂಡು ಆಟ ಆಡ್ಬೋದು. ಸೊ ಹಾಗೆ. ಆದರೆ ಇಂಥ ಆ್ಯಕ್ಟಿವಿಟಿಗಳೆಲ್ಲ ಫೋನಲ್ಲಿ ಕೆಲವೆಲ್ಲ ಇರ್ತದೆ. ಸೊ ಫೋನ್ ನೋಡಿ ಮಾಡುವಂಥದ್ದಲ್ಲ ನಾನು ಹೇಳಿರುವಂಥದ್ದು, ಎಲ್ಲ ಥಿಂಗ್ಸ್ಗಳನ್ನು ಅಂದರೆ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಸೊ ಇಂತಹ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಡೈಲಿ ಅವನೊಂದು 45 ನಿಮಿಷ ಅಥವಾ ಒಂದು 1 ಅವರ್ ಮಾಡಿದರೆ ಅವನಿಗೊಂದು 2-3 ತಿಂಗಳಲ್ಲಿ ಅವರ ಗಮನ ಶಕ್ತಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ತದೆ, ಏಕಾಗ್ರತೆ ಎಲ್ಲ ಒಳ್ಳೆದಾಗ್ತದೆ. ಅವಾಗ ಆತನಿಗೆ ಓದ್ಲಿಕ್ಕೆ ಕೂತ್ಕೊಳ್ಬೋದು, ಬರಲಿಕ್ಕೆ ಕೂತ್ಕೊಳ್ಬೋದು, ಟೀಚರ್ ಹೇಳಿದ್ದನ್ನೆಲ್ಲ ಕೇಳಬಹುದು, ತುಂಬ ಡಿಸ್ಟರ್ಬೆನ್ಸಸ್ ಆಗುವಂಥದ್ದು ತುಂಬ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಓಕೆ. ಕೊನೆಯದಾಗಿ ಪೋಷಕರ ಮತ್ತು ಮದ್ಯವ್ಯಸನಿ ಮಕ್ಕಳ ಜಾಗೃತಿ ಸಪ್ತಾಹದ ಏನೇನು ಚಟುವಟಿಕೆಗಳಿದೆ, ಏನೇನು ಕಾರ್ಯಕ್ರಮಗಳು ಈಗಾಗಲೇ ಪೂರ್ವದಲ್ಲಿ ಒಂದಷ್ಟು ಹೇಳಿದರು, ಏನೇನು ಚಟುವಟಿಕೆಗಳು ಮತ್ತು ಏನನ್ನು ನಿರೀಕ್ಷಿಸ್ತೀರಿ ತಾವು? ಮದ್ಯವ್ಯಸನ ಪೋಷಕರು ಮತ್ತು ಮಕ್ಕಳ ಜಾಗೃತಿ ಸಪ್ತಾಹದ ಅಂಗವಾಗಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ನಾಡಿದ್ದು ಫೆಬ್ರವರಿ 8ರಂದು ಇದರ ಸಪ್ತಾಹದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಸೊ ಇದು ಸಪ್ತಾಹದ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ಬರ್ತಾ ಇದ್ದಾರೆ. ಸೊ ಇವರು ನಮ್ಮ ಏನು ಟೀಚರ್ಸ್ಗಳಿಗೆ, ಪೇರೆಂಟ್ಸ್ಗಳಿಗೆ, ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಹಾಗೆಯೇ ಇದರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಸಹ ನಾವು ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ದೇವೆ. ಅಂದರೆ ಹಲವಾರು ಶಿಕ್ಷಕರಿಗೋಸ್ಕರ ತುಮಕೂರು ಹಾಗೆ ದೂರದ ಪ್ರದೇಶಗಳ ಶಿಕ್ಷಕರನ್ನು ನಮ್ಮ ಆಸ್ಪತ್ರೆಗೆ ಕರೆಸಿ ಅವರಿಗೂ ನಾವು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. 2 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಆನ್ಲೈನ್ ಭಾಷಣ ಸ್ಪರ್ಧೆಯನ್ನು ಸಹ ಆಯೋಜನೆ ಮಾಡಿದ್ದೇವೆ. ಹೈಸ್ಕೂಲ್ ಮತ್ತು PUC ಮಕ್ಕಳಿಗೋಸ್ಕರ ಮದ್ಯವ್ಯಸನ ಮತ್ತು ಮಕ್ಕಳ ಭವಿಷ್ಯ ಎನ್ನುವ ವಿಷಯದ ಕುರಿತಾಗಿ ಮಾಡಿದ್ದೇವೆ. ಇದರ ಬಹುಮಾನವನ್ನು ಸಹ ನಾವು ನಾಡಿದ್ದು ಸಮಾರೋಪ ಸಮಾರಂಭಕ್ಕೆ ನೀಡ್ತಾ ಇದ್ದೇವೆ. ಸೊ ಇದರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 1.5 ವರ್ಷಗಳಿಂದ ಪ್ರತಿ ಗುರುವಾರ ಸಂಜೆ ಒಂದು 7 ಗಂಟೆಗೆ ಫೋನಿನ್ ಕಾರ್ಯಕ್ರಮ ಅಂತ ನಡೀತಾ ಇದೆ. ಇದು ಉಚಿತವಾಗಿರುವಂಥದ್ದು. ಇದು ನಮ್ಮದು ಅಂದರೆ ಯಾವುದೇ ಮೊಬೈಲ್ ಸೆಟ್ಗಳಲ್ಲಿ ಸಹ ನಾವು ಇದನ್ನು ಫೋನಿನ್ ಕಾರ್ಯಕ್ರಮವನ್ನು ನೋಡಬಹುದು, ಅಂದರೆ ಕೇಳಬಹುದು. ಆಂಡ್ರಾಯ್ಡ್ ಸೆಟ್ಗೆ ಆಗಬೇಕು ಅಥವಾ ಈ ಥರ ಅಂತ ಇಲ್ಲ, ಬೇರೆ ಏನಾದರೂ ಸೆಟ್ಗಳದ್ದು ಸಿಂಪಲ್ ಸೆಟ್ಗಳಲ್ಲಿ ಸಹ ಯೂಸ್ ಮಾಡ್ಬೋದು. ಎಂತ ಮಾಡಬೇಕಂತ ಹೇಳಿದರೆ ಇದರಲ್ಲಿ ನಮ್ಮ ಆಸ್ಪತ್ರೆಯ ಮನೋವೈದ್ಯರಾಗಿರ್ಬೋದು, ಮನಃಶಾಸ್ತ್ರಜ್ಞರಾಗಿರ್ಬೋದು, ಆಪ್ತ ಸಮಾಲೋಚಕರು ಏನು ಕುಡಿತದಿಂದ ಏನೆಲ್ಲ ತೊಂದರೆಗಳಾಗ್ತದೆ, ಏನೆಲ್ಲ ಕಾಯಿಲೆಗಳಿದೆ, ಈ ಎಲ್ಲ ವಿಷಯದ ಬಗ್ಗೆ ಮಾಹಿತಿ ನೀಡ್ತಾರೆ. ಇದು 7ರಿಂದ 8 ಗಂಟೆ ಪ್ರತಿ ಗುರುವಾರ ನಡೀತದೆ. ಇದಕ್ಕೆ ಜಾಯಿನ್ ಆಗಲಿಕ್ಕೆ ನೀವು ಮಾಡಬೇಕಾದದ್ದು 01725100960 ಈ ನಂಬರ್ಗೆ ಕಾಲ್ ಮಾಡಿ. 78144344# ಈ ನಂಬರನ್ನು ಒತ್ತಬೇಕು. ಆಗ ನೀವು ಈ ಸಭೆಯಲ್ಲಿ ಭಾಗವಹಿಸ್ಬೋದು. ಈ ಫೋನಿನ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸುವುದರ ಮೂಲಕ ನೀವು ನಿಮ್ಮ ಕ್ವಶನ್ಸ್ ಏನಾದ್ರು ಇದ್ದರೆ ಅದನ್ನು ನೀವು ಕೇಳ್ಬೋದು. ಏನಾದ್ರು ಡೌಟ್ಸ್ ಇದ್ದರೆ ನೀವು ಅಲ್ಲಿ ಕೇಳಿ ತಿಳ್ಕೊಳ್ಬೋದು. ಹಾಗೆಯೇ ಕೆಲವೊಂದು ಮಕ್ಕಳ ಸಹಾಯವಾಣಿಗಳು ಇದೆ, 1098. ಹಾಗೆಯೇ ಮಾನಸಿಕ ಆರೋಗ್ಯ ಸಹಾಯವಾಣಿ 104. ಹಾಗೆ ಕಿರಣ್ ಅಂತ 1800599019. ಸರಿ, ಅಂದರೆ ಇದನ್ನು ಸಕ್ಸಸ್ ಮಾಡುವಲ್ಲಿ ಜನರ ಪಾತ್ರ ಕೂಡ ಮಹತ್ವದ್ದು. ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಈ ಸಬ್ಜೆಕ್ಟನ್ನು ತಿಳಿದುಕೊಳ್ಬೇಕು ಮತ್ತು ಇದು ಈಗ ಒಂದಷ್ಟು ನಿಧಾನವಾದರೂ ಕೂಡ ವೇಗವನ್ನು ಪಡೆದುಕೊಳ್ಬೇಕು ಅನ್ನೋದು ತಮ್ಮ ಆಶಯ. ಅಂದರೆ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೀವಿ. ಓಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಾ ಮತ್ತು ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ ಮತ್ತು ಮುಖ್ಯವಾಗಿ ಮದ್ಯವ್ಯಸನಿ ಮಕ್ಕಳ ಸಮಸ್ಯೆಗಳು ಮತ್ತು ಶಾಲೆಯಲ್ಲಿ ಅವರ ಗುರುತಿಸುವಿಕೆ ಇದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಸ್ಥೂಲವಾದಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ತಮಗಿಬ್ಬರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ವಿಯಾಗಲಿ, COA ವೀಕ್ ಕೂಡ ಯಶಸ್ವಿಯಾಗಲಿ ಅನ್ನೋದು ನಮ್ಮ ಹಾರೈಕೆ. ವೀಕ್ಷಕರೇ, ಇದು ಇಂದಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಫೆಬ್ರವರಿ 8ರಿಂದ 14ರವರೆಗೆ ನಡೆಯಲಿರುವಂಥ COA ವೀಕ್, ಚಿಲ್ಡ್ರನ್ಸ್ ಆಫ್ ಆಲ್ಕೋಹಾಲಿಕ್, ಮದ್ಯವ್ಯಸನಿ ಮಕ್ಕಳ ಜಾಗೃತಿ ಸಪ್ತಾಹ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬೇಕು. ಯಾಕಂದರೆ ಈ ಮದ್ಯವ್ಯಸನಿಗಳ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರು ಈ ಸಮಾಜಕ್ಕೆ ಹೊರೆಯಾಗಬಾರ್ದು, ಸಮಾಜಕ್ಕೆ ಕೊಡುಗೆಯಾಗಿ ಸಲ್ಲಬೇಕು. ಈ ನಿಟ್ಟಿನಲ್ಲಿ ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಒಂದು ವೇಳೆ ನಾವು ಇದನ್ನು ಅಲ್ಲಿಯೇ ಬಿಟ್ಟರೆ ಮುಂದೆ ಅವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗಿ ರೂಪುಗೊಳ್ಳುವಂಥ ಸಾಧ್ಯತೆ ಇರುವುದರಿಂದ ಇದು ಸಮಾಜಕ್ಕೆ ದೊಡ್ಡ ನಷ್ಟ. ಆದ್ದರಿಂದ ಈ ಎಲ್ಲ ಸಬ್ಜೆಕ್ಟ್ ಕೂಡ ಗಂಭೀರವಾದದ್ದು. ಮದ್ಯವ್ಯಸನಿ ಮಕ್ಕಳನ್ನು ಒಂದು ಮೇನ್ ಸ್ಟ್ರೀಮಿಗೆ ತರುವಲ್ಲಿ ನಮ್ಮೆಲ್ಲ ನಾಗರಿಕರ ಪಾತ್ರ ಕೂಡ ಬಹಳಷ್ಟಿದೆ. ತಮ್ಮ ಪರಿಸರದಲ್ಲಿ ಅಥವಾ ತಮಗೆ ತಿಳಿದವರು ಯಾರಾದರೂ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ
ಅಥವಾ ತಮ್ಮ ಶಾಲೆಗಳಲ್ಲಿ ಇಂಥ ಸಮಸ್ಯೆಯನ್ನು ತಮಗೆ ಕಂಡು ಬಂದರೆ ಈ ಸಪ್ತಾಹದಲ್ಲಿ ಭಾಗವಹಿಸಿ ಅದಕ್ಕೊಂದು ಉತ್ತರವನ್ನು ಪಡೆದುಕೊಳ್ಳಬಹುದು. ಹೆಚ್ಚಾಗಿ ಆಪ್ತ ಸಮಾಲೋಚನೆಯ ಮೂಲಕವೇ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿದುಕೊಳ್ಳಬಹುದು. ಈ ಗಂಭೀರವಾದಂಥ ಸಂಧಿ ಮುಂದಿನ ದಿನಗಳಲ್ಲಿ ಅವರು ಒಬ್ಬ ವ್ಯಕ್ತಿ ಅಂದರೆ ಮಾನವ ಸಂಪನ್ಮೂಲ ಬಳಕೆಯಾಗದೇ ಇರುವುದು ಅಥವಾ ಮದುವೆಯನ್ನು ಮುಂದೂಡುವುದು ಅಥವಾ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗೋದು, ಇದನ್ನೆಲ್ಲ ತಡೆಗಟ್ಟುವಲ್ಲಿ ನಮ್ಮ ಪಾತ್ರವು ಕೂಡ ಬಹಳಷ್ಟಿದೆ. ಈ ವಿಚಾರಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅನ್ನುವಂಥ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ನಮಸ್ಕಾರ, ಧನ್ಯವಾದ.